कर्तृभ्यो वंशऋषिभ्यो महद्भ्यो नमो गुरुभ्यः। सर्वोपप्लवरहितप्रज्ञानघनप्रत्यगर्थो ब्रह्मैवाहमस्मि। ॐ नारायणं पद्मभं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथास्य शिष्यं श्रीशङ्कराचार्यमथास्य पद्मपादं च हस्तामलकं च शिष्यं तन्त्रोटकं वार्तिककारमन्यानस्मद्गुरून् सन्ततमागतोऽस्मि। श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। ಪರಮಾದರಣೀಯರಾದಂತಹ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿಯವರೇ, ಇಲ್ಲಿ ನೆರೆದಿರ್ತಕ್ಕಂತಹ ಆಸ್ತಿಕ ಮಹನೀಯರೇ ಮತ್ತು ತಾಯಂದಿರೇ, ಕೆಲವು ಸ್ತೋತ್ರ ಕಾವ್ಯಗಳು ಎಂಬ 3 ದಿನಗಳ ಉಪನ್ಯಾಸ ಮಾಲೆಯಲ್ಲಿ ಮೊದಲನೇ ದಿನವಾಗಿರ್ತಕ್ಕಂತಹ ನಿನ್ನೆ ಭಗವತ್ಪಾದ ಶಂಕರರ ಷಟ್ಪದಿ ಸ್ತೋತ್ರದ ಮೊದಲನೇ ಶ್ಲೋಕವನ್ನು ತಮ್ಮೊಡನೆ ಹಂಚಿಕೊಂಡಿದ್ದೆ. ನಾನು ನಿನ್ನೆ ತಮ್ಮಲ್ಲಿ ಭಿನ್ನವಹಿಸಿಕೊಂಡಿರೋ ಹಾಗೆ 2ನೇ ದಿನವಾಗಿರ್ತಕ್ಕಂಥ ಇಂದು ರಮಣ ಮಹರ್ಷಿಗಳ ಸಾಕ್ಷಾತ್ ಅಂತೆವಾಸಿಗಳು, ನಾಯನ ಎಂಬುದಾಗಿ ಪ್ರೀತಿಯಿಂದ ಕರೆಸಿಕೊಂಡವರು ಆದಂತಹ ಕಾವ್ಯಕಂಠ ಗಣಪತಿ ಮುನಿಗಳ ಮೇರುಕೃತಿಯಾಗಿರ್ತಕ್ಕಂತಹ 20ನೇ ಶತಮಾನದ ಶಾಸ್ತ್ರಗರ್ಭಿತವಾಗಿರ್ತಕ್ಕಂತಹ ಮಹಾಕಾವ್ಯವಾದ ಉಮಾಸಹಸ್ರಂ ಕೃತಿಯ ಕೆಲವು ಭಾಗಗಳನ್ನು ಮಾತ್ರ ಯಥಾಶಕ್ತಿ ಯಥಾಸಮಯ ತಮ್ಮೊಡನೆ ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ನರಸಿಂಹಶಾಸ್ತ್ರಿ ಮತ್ತು ನರಸಮಾಂಬ ಸುಪುತ್ರರಾಗಿ 17/11/1878 ನರಸಿಂಹಶಾಸ್ತ್ರಿಗಳು ಕಾಶಿಯ ದುಂಡಿ ಗಣಪತಿ ಮಂದಿರದಲ್ಲಿ ಧ್ಯಾನ ನಿರತರಾಗಿದ್ದಾಗ ಅಪೂರ್ವ ದೃಶ್ಯವನ್ನು ಕಂಡರು. ಗಣಪತಿಯ ಮೂರ್ತಿಯಿಂದ ಒಂದು ಸುಂದರ ಶಿಶು ಹೊರಬಂದು ತಮ್ಮ ಮಡಿಲಲ್ಲಿ ಕುಳಿತಂತೆ ಆಯಿತು. ಆದರೆ ಶಾಸ್ತ್ರಿಗಳು ಕಣ್ಣು ತೆರೆದು ನೋಡುವಷ್ಟರಲ್ಲಿ ಮಗು ಅದೃಶ್ಯವಾಗಿತ್ತು. ದೈವ ಕೃಪೆಯಿಂದ ತಮಗೆ ಪುತ್ರಲಾಭ ಆಗಿರಬೇಕೆಂದು ಊಹಿಸಿ ಶಾಸ್ತ್ರಿಗಳು ಊರಿಗೆ ಮರಳಿ ಬಂದರು. ಅವರ ಊಹೆ ನಿಜವಾಗಿತ್ತು. ಕಾಶಿ ದುಂಡಿ ಗಣಪತಿಯ ಅನುಗ್ರಹದಿಂದ ಜನಿಸಿದ ಮಗುವಿಗೆ ಸೂರ್ಯ ಗಣಪತಿ ಶಾಸ್ತ್ರಿ ಎಂಬುದಾಗಿ ಹೆಸರಿಟ್ಟರು. ಮಗು ವಸಿಷ್ಠ ಗೋತ್ರಕ್ಕೆ ಸೇರಿದ್ದರಿಂದ ವಸಿಷ್ಠ ಗಣಪತಿ ಶಾಸ್ತ್ರಿ ಎಂದು ಹೆಸರು ಬಂದಿತು. ನಂತರ ಗಣಪತಿ ಶಾಸ್ತ್ರಿಗಳು ತಮ್ಮ ತಪಸ್ಸಿನಿಂದ ವಸಿಷ್ಠ ಗಣಪತಿ ಮುನಿಗಳೆಂದು ಹೆಸರು ಪಡೆದರು. ನಮ್ಮಲ್ಲಿ ಮುನಿ ಅನ್ನೋ ಶಬ್ದಕ್ಕೆ ವಿಶಿಷ್ಟವಾಗಿರ್ತಕ್ಕಂಥ ಅರ್ಥ ಇದೆ. ಭಗವದ್ಗೀತೆಯ 2ನೇ ಅಧ್ಯಾಯದ 56ನೇ ಶ್ಲೋಕದಲ್ಲಿ ದುಃಖೇಶು ಅನುದ್ವಿಗ್ನಮನಾಃ ಸುಖೇಶು ವಿಗತಸ್ಪೃಹಃ ವೀತ ರಾಗ ಭಯ ಕ್ರೋಧ ಸ್ಥಿತಧೀಹಿ ಮುನಿರುಚ್ಯತೆ ಎಂಬುದಾಗಿ ಮುನಿ ಶಬ್ದವನ್ನು ಸಾಕ್ಷಾತ್ ಕೃಷ್ಣ ಪರಮಾತ್ಮ ನಮ್ಮ ಮುಂದೆ ತೆರೆದಿಟ್ಟಿದ್ದಾನೆ. ದುಃಖದಲ್ಲಿ ಮಾನಸಿಕ ಉದ್ವಿಗ್ನತೆಯನ್ನು ಹೊಂದದೆ, ಸುಖದಲ್ಲಿ ಆಸೆ ಇಲ್ಲದೆ, ಭಯ ಕೋಪಗಳನ್ನು ಗೆದ್ದು ಸ್ಥಿರವಾದ ಮನಸ್ಸುಳ್ಳವನೇ ಮುನಿ. ಎಷ್ಟು ಕಷ್ಟ ನೋಡಿ ಕೋಪ ಗೆಲ್ಲೋದು ಅಂದರೆ. ಯಾರೋ ಹೇಳ್ತಾ ಇದ್ರು ನನಗೆ ಕೋಪನೇ ಬರಲ್ಲ ಅಂತ. 2ನೇ ಸಲ ಕೇಳಿದ್ರು, 3ನೇ ಸಲ ಕೇಳಿದ್ರು, ಎಷ್ಟು ಸಲ ಕೋಪ ಬರಲ್ಲ ಅಂತ. ಕೋಪ ಬರಲ್ಲ ಅನ್ನೋದೇ ಕೋಪವಾಗಿ ಹೇಳಿಬಿಟ್ರೆ ಏನು ಮಾಡೋದು? ಯಾವಾಗ ನಾವು ಕೋಪವನ್ನು ನಿಗ್ರಹಿಸೋಕ್ಕಾಗಲ್ವೋ ಕೋಪವೇ ನಮ್ಮನ್ನು ನುಂಗಿ ಹಾಕತ್ತೆ ಅಂತ ಹೊರೇಸ್ ಎಂಬತಕ್ಕಂಥ ವಿದ್ವಾಂಸ ಹೇಳ್ತಾನೆ. ಇಫ್ ಯು ಕೆನಾಟ್ ಕಂಟ್ರೋಲ್ ಆ್ಯಂಗರ್ ವಿಲ್ ಕಂಟ್ರೋಲ್ ಯು ಅಂತ. ಆ ದೃಷ್ಟಿಯಿಂದ ಆ ಕೋಪವನ್ನು ನಾವು ಯಾವತ್ತೂ ಕೂಡ ನಮ್ಮ ಹಿಡಿದಲ್ಲಿ ಇಟ್ಕೋಬೇಕು. ಸ್ಕಾಂದ ಪುರಾಣದಲ್ಲಿ
ನಿರ್ವೃತ್ತಃ ಸರ್ವತತ್ವಜ್ಞಃ ಕಾಮಕ್ರೋಧ ವಿವರ್ಜಿತಃ ಧ್ಯಾನಸ್ಥೋ ನಿಷ್ಕ್ರಿಯ ಶಾಂತಃ ತುಲ್ಯ ಮೃತ್ ಕಾಂಚನೋ ಮುನಿಹಿ. ಮುನಿನೋ ಶಬ್ದಕ್ಕೆ ಪ್ರಾಪಂಚಿಕ ಕಟ್ಟುಪಾಡುಗಳಿಂದ ರಹಿತವಾಗಿ ಪಾರಮಾರ್ಥಿಕ ತತ್ವವನ್ನು ಅರಿತವರಾಗಿ ಆಸೆ ಕೋಪಗಳನ್ನು ಗೆದ್ದು ಧ್ಯಾನದಲ್ಲಿ ತೊಡಗಿರುವವರಾಗಿ ಕ್ರಿಯಾಶೂನ್ಯರಾಗಿ ಶಾಂತರಾಗಿದ್ದು ಹೊನ್ನು ಮತ್ತು ಮಣ್ಣನ್ನು ಒಂದೇ ರೀತಿ ನೋಡ್ತಕ್ಕಂಥವರೇ ಮುನಿ. ಬಂಗಾರ ಕಂಡಾಗ ಆಸೆಯಿಂದ ಅದರ ಹತ್ರ ಓಡಿ ಹೋಗೋದಾಗಲಿ, ಮಣ್ಣನ್ನು ಕಂಡಾಗ ಬೇಜಾರಾಗಿ ಹಿಂದಕ್ಕೆ ಬರೋದಾಗಲಿ ಇಲ್ಲ. ಎರಡನ್ನೂ ಒಂದೇ ರೀತಿಯಾಗಿ ಕಾಣಬೇಕು. ಸುಖ ದುಃಖೇ ಸಮಯಕೃತ್ವ ಲಾಭಾಲಾಭವು ಜಯಾಜಯವು. ಸುಖ ಬರಲಿ ದುಃಖ ಬರಲಿ, ಲಾಭ ಉಂಟಾಗಲಿ ನಷ್ಟ ಉಂಟಾಗಲಿ, ಜಯ ಉಂಟಾಗಲಿ ಪರಾಜಯ ಉಂಟಾಗಲಿ, ಒಂದೇ ರೀತಿಯಾಗಿ ಯಾರು ಭಾವಿಸ್ತಾರೋ ಅವರು ಮುನಿಗಳು. ಗಣಪತಿ ಮುನಿಗಳ ಅಧ್ಯಾತ್ಮ ಗುರುಗಳಾದ ಭಗವಾನ್ ರಮಣರು ನಾಯನ ಎಂದು ಪ್ರೀತಿ ಗೌರವದಿಂದ ಕರೆಯುತ್ತಿದ್ದರಿಂದ ಅವರನ್ನು ನಾಯನ ಎಂದೇ ಬಹುಮಂದಿ ಅನಂತರ ಕರೆಯಲಾರಂಭಿಸಿದರು. ಆಶು ಕವಿಗಳಾಗಿದ್ದ ಗಣಪತಿ ಮುನಿಗಳು ಉಡುಪಿಯಲ್ಲಿ 60 ನಿಮಿಷಗಳಲ್ಲಿ 100 ಶ್ಲೋಕಗಳನ್ನು ಆಶುವಾಗಿ ಹೇಳಿದ್ದರಿಂದ ಅವರಿಗೆ ಕಾವ್ಯಕಂಠ ಎಂಬ ಬಿರುದು ಅನ್ವರ್ಥವಾಯಿತು. ಈ ವಿಷಯದಲ್ಲಿ ಒಂದು ವಿಷಯವನ್ನು ತಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಕಾವ್ಯಕಂಠ ಪ್ರಶಸ್ತಿ ಅನ್ನೋದು ಶತಾವಧಾನಿ ಗಣೇಶ್ ಅವರ ಪಾಲಿಗೆ ಬಂದಿದೆ. ಈ ಕಾವ್ಯಕಂಠ ಅನ್ನೋ ಯಾವ ಮಾತಿದೆಯೋ, ಉಡುಪಿನಲ್ಲಿ ತತ್ವಘಂಟಾ ಶತಕದಲ್ಲಿ 60 ನಿಮಿಷದಲ್ಲಿ 100 ಶ್ಲೋಕ ಮಾಡಿ ಗಣಪತಿ ಮುನಿಗಳಿಗೆ ಆ ಪ್ರಶಸ್ತಿ ಬಂದಿದ್ದರೆ, ಉಜ್ಜಯಿನಿಯಲ್ಲಿ 1985ನೇ ಇಸ್ವಿನಲ್ಲಿ ನವೆಂಬರ್ 14ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಉಜ್ಜಯಿನಿ ಕಾಳಿದಾಸ ಸಂಸ್ಕೃತ ಅಕಾಡೆಮಿನಲ್ಲಿ 60 ನಿಮಿಷದಲ್ಲಿ 100 ಶ್ಲೋಕ ಆಶುವಾಗಿ ರಚನೆ ಮಾಡಿದ್ರಿಂದ ಗಣೇಶ್ ಅವರಿಗೆ ಪುರುಷ ಸರಸ್ವತಿ, ಅವಿಳಂಬ ಸರಸ್ವತಿ ಅನ್ನೋ ಬಹುಮಾನ ಸಿಕ್ತು. ಪ್ರಾಸಂಗಿಕವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಮ್ಮ ಜೊತೆ ಇರೋರು ಯಾಕೆ ಅಂತ ಹೇಳಿದರೆ, ನಮಗೆ ಜೊತೆಯಲ್ಲಿ ಇರ್ತಕ್ಕಂಥವರ ಮಹತ್ವವೇ ಗೊತ್ತಿರಲ್ಲ. ಯಾಕಂದರೆ ಅವರಂತೂ ಪಾಪ ನಿಗರ್ವಿಗಳು, ಯಾರ ಹತ್ರ ಏನೂ ಹೇಳ್ಕೊಳ್ಳಲ್ಲ. ಹಾಗೆ ಅಂತ ಹೇಳಿಬಿಟ್ಟು ನಾನು ನಿಮ್ಗೆ ಹೇಳದೆ ಹೋದರೆ ನನ್ನ ಮನಸ್ಸು ಒಪ್ಪಲ್ಲ. ಅದರಿಂದ ಸ್ಮಾರಯೇ ನತು ಶಿಕ್ಷೆ. ಗೊತ್ತಿರೋರಿಗೆ ಗೊತ್ತಿರ್ಬೋದು, ಯಾರಿಗೂ ಗೊತ್ತಿಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು, ಗೊತ್ತಿಲ್ಲದೆ ಇರೋರು ಗೊತ್ತು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಗಣಪತಿ ಮುನಿಗಳು ಗ್ರಂಥ ರಚನೆ ಹೇರಳವಾಗಿದೆ. ಜ್ಯೋತಿಷ್ಶಾಸ್ತ್ರದ ಬಗ್ಗೆ ಕೇಳ್ತೀರಾ, ಅಸ್ಪೃಶ್ಯತೆ ಬಗ್ಗೆ ಕೇಳ್ತೀರಾ, ಮಹಾಕಾವ್ಯಗಳನ್ನು ಕೇಳ್ತೀರಾ, ಸ್ತೋತ್ರ ಕಾವ್ಯಗಳನ್ನು ಕೇಳ್ತೀರಾ, ಮಂತ್ರಶಾಸ್ತ್ರದ ಬಗ್ಗೆ ಕೇಳ್ತೀರಾ, ಯೋಗಶಾಸ್ತ್ರದ ಬಗ್ಗೆ ಕೇಳ್ತೀರಾ, ಅಲಂಕಾರದ ಬಗ್ಗೆ ಕೇಳ್ತೀರಾ, ವೇದಾಂತದ ಬಗ್ಗೆ ಕೇಳ್ತೀರಾ. ಯಾವುದು ಬರೆದಿಲ್ಲ ಗಣಪತಿ ಮುನಿಗಳು. ಏನು ಕೊಟ್ಟಿದ್ದಾರೆ ಲೋಕಕ್ಕೆ ಅಂತಲ್ಲ, ಏನು ಕೊಟ್ಟಿಲ್ಲ ಅನ್ನೋದನ್ನು ನೋಡ್ಕೋಬೇಕು ನಾವು. ಅದು ಹೇರಳವಾಗಿರ್ತಕ್ಕಂಥ ವಿಪುಲವಾಗಿರ್ತಕ್ಕಂತಹ ಒಂದು ಸಾಹಿತ್ಯವಾಗಲಿ ಶಾಸ್ತ್ರವಾಗಲಿ. ಅಫ್ಕೋರ್ಸ್ ಸಾಹಿತ್ಯವನ್ನು ಶಾಸ್ತ್ರವನ್ನು ಬೇರ್ಪಡಿಸೋಕ್ಕೆ ಆಗಲ್ಲ. ಉಮಾಸಹಸ್ರಂ ತೆಗೆದುಕೊಂಡ್ರೆ ಶಾಸ್ತ್ರಗರ್ಭಿತವಾಗಿರ್ತಕ್ಕಂಥ ಮಹಾಕಾವ್ಯ ಅದು. ಶಾಸ್ತ್ರವೂ ಬರುತ್ತೆ, ಕಾವ್ಯವೂ ಬರುತ್ತೆ. ಹಾಸುಹೊಕ್ಕಾಗಿ ಬೆಸುಗೆಯಾಗಿ ನಮ್ಮ ಮುಂದೆ ಬರತಕ್ಕಂಥ 1000 ಶ್ಲೋಕಗಳು. ಉಮಾಸಹಸ್ರಂ ಎಂಬತಕ್ಕಂಥದ್ದು ಅತ್ಯದ್ಭುತವಾಗಿರ್ತಕ್ಕಂತಹ 20ನೇ ಶತಮಾನದಲ್ಲಿ ಬಂದಿರತಕ್ಕಂತಹ ಒಂದು ಮಹಾಕಾವ್ಯ ಅದು. ಅವರ ಕೃತಿಗಳನ್ನು ನಾವು ನೋಡ್ತಾ ಹೋದರೆ ತಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರಬಹುದು, ಕಳೆದ ವರ್ಷ ತಿರುವಣ್ಣಾಮಲೈಯಿಂದ ಸಮಗ್ರವಾಗಿರ್ತಕ್ಕಂಥ ಕಾವ್ಯಕಂಠ ಗಣಪತಿ ಮುನಿಗಳ ಕೃತಿ ರಚನೆ 12 ಸಂಪುಟಗಳಲ್ಲಿ ಬಿಡುಗಡೆ ಆಗಿದೆ. ಒಂದೊಂದು ಸಂಪುಟವೂ ಕೂಡ 400-500 ಪುಟ ಇದೆ. ಶಿಯರ್ ವಾಲ್ಯೂಮ್ ನೀವು ತೆಗೆದು ನೋಡಿದ್ರೆ ಗಾಬರಿ ಆಗುತ್ತೆ. ಇಷ್ಟೆಲ್ಲ ಗಣಪತಿ ಮುನಿಗಳು ತಪಸ್ ಮಾಡಿಕೊಂಡು ರಮಣರ ಶಿಷ್ಯರಾಗಿ ಬರೆದ್ರಾ ಅಂತ ನಮಗನ್ಸತ್ತೆ. ತಪಸ್ವಿಗಳಿಗೆ ಯಾವುದೂ ಅಸಾಧ್ಯ ಅನ್ನೋದೇ ಇಲ್ಲ. ಜನಸಾಮಾನ್ಯರದ ನಮಗೆ ಅದು ಅಸಾಧ್ಯವಾಗಿ ಕಾಣುತ್ತೆ ಹೊರತು ಅವರಿಗೇನಿಲ್ಲ, ಕ್ಷಣ ಮಾತ್ರದಲ್ಲಿ ನಡೆದು ಹೋಗುತ್ತೆ. ಅವರ ತಪಶಕ್ತಿ ಅನ್ನೋದೇ ಆ ತರಹದ್ದು. ನೋಡಿ, ಇಂದ್ರಾಣಿ ಸಪ್ತಶತಿ ವೇದದಲ್ಲಿ ಬರತಕ್ಕಂತಹ ಸರ್ವೋಚ್ಚ ದೇವತೆ ಇಂದ್ರನ ಪ್ರಿಯೆ ಇಂದ್ರಾಣಿಯನ್ನು ಸ್ತುತಿಸ್ತಕ್ಕಂತಹ 700 ಶ್ಲೋಕಗಳ ಕಾವ್ಯ ಸಪ್ತಶತಿ. ತಮಗೆಲ್ಲ ದುರ್ಗಾ ಸಪ್ತಶತಿ ಗೊತ್ತು. ದುರ್ಗಾ ಸಪ್ತಶತಿ ಒಂದೇ ಸಪ್ತಶತಿ ಅಲ್ಲ, ಇದು 20ನೇ ಶತಮಾನದಲ್ಲಿ ಬಂದಿರತಕ್ಕಂಥ ಇಂದ್ರಾಣಿ ಸಪ್ತಶತಿ. ಇಂದ್ರಾಣಿ ಅಂದರೆ ಇಂದ್ರನ ಮಡದಿ. ಆ ದೃಷ್ಟಿಯಿಂದ ಇಂದ್ರನಿಗೆ 24 ಪರ್ಯಾಯ ಪದ ಇರೋದು ತಮಗೆ ಗೊತ್ತೇ ಇದೆ ಅಮರಕೋಶದಲ್ಲಿ. ಇಂದ್ರೋ ಮರುತ್ವಾನ್ ಮಗವ ಬಿಡೋಜ ಪಾಕಶಾಸನ ವೃದ್ಧಶ್ರವ ಸುನಾಸೀರ ಪುರುಹೂತ ಪುರಂದರ ಜಿಷ್ಣು ಲೇಕರ್ಷವ ಶಕ್ರ ಶತಮನ್ಯು ದಿವಸ್ಪತಿ ಸುತ್ರಾಮ ಗೋತ್ರಭಿದ್ವಜ್ರಿ ವಾಸವೋ ವೃತ್ರ ವೃಷ ವಾಸ್ತೋಷ್ಪತಿ ಸುರಪತಿ ಬಲಾರಾತಿ ಶಚೀಪತಿ. ಅಮ್ಮ ಅವ್ರ ಗಂಡ.
ಶಚೀಪತಿ ಅಂದರೆ. ಸೊ ಅಲ್ಲಿ ಇಂದ್ರಾಣಿಯನ್ನು ಸ್ತುತಿಸ್ತಕ್ಕಂತಹ 700 ಶ್ಲೋಕ ಇದು. ತದನಂತರ ನಾವು ನೋಡಬೇಕಾಗಿರೋದು ಪ್ರಚಂಡ ಚಂಡಿ ತ್ರಿಶತಿ. ನೋಡಿ 300 ಶ್ಲೋಕಗಳು ಪ್ರಚಂಡ ಚಂಡಿಯನ್ನು ಕುರಿತು ಬಂದಿರತಕ್ಕಂಥದ್ದು. ಮುಂದೆ ದಶಮಹಾವಿದ್ಯೆಗಳು ಹೇಳುವಾಗ ಪ್ರಸ್ತಾಪ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಮಯ ಇದ್ದರೆ. ಪ್ರಚಂಡ ಚಂಡಿ ತ್ರಿಶತಿ, ಪ್ರಚಂಡ ಚಂಡಿ ಅಥವಾ ಚಿನ್ನಮಸ್ತಾದೇವಿಯನ್ನು ಸ್ತುತಿಸ್ತಕ್ಕಂತಹ 300 ಶ್ಲೋಕಗಳು. ಅದಾದಮೇಲೆ ಉಮಾಶತಕಂ, ನೋಡಿ 100 ಶ್ಲೋಕ ಉಮೆ ಮೇಲೆ, ಉಮಾದೇವಿಯನ್ನು ಸ್ತುತಿಸ್ತಕ್ಕಂತಹ 100 ಶ್ಲೋಕಗಳು. ಆಮೇಲೆ ಅಷ್ಟಕ್ಕೆ ಬಿಡಲಿಲ್ಲ ಅವರು, ಶಿವಶತಕಂ. ನೋಡಿ ಶಿವ ಮತ್ತು ಉಮಾ ಎರಡೂ ಕೂಡ ಎಂಥ ಅವಿಭಾಜ್ಯವಾಗಿರ್ತಕ್ಕಂಥ ಅಂಗ ನೋಡಿ. ಅದಕ್ಕೆ ನೀಲಕಂಠ ದೀಕ್ಷಿತ ನೀಲಕಂಠ ವಿಜಯ ಚಂಪು ಪ್ರಾರಂಭದಲ್ಲಿ ಹೇಳ್ತಾನೆ, ಕಿಂ ದಂಪತಿ ಮಿತಿ ಬ್ರೂಯಾಂ ಉತಾಹೋ ದಂಪತಿ ಇತಿ. ಹೇಗಪ್ಪ ಸ್ತುತಿ ಮಾಡಲಿ? ದಂಪತಿ ಅಂತ ಹರಸ್ವ ಹೇಳಿದ್ರೆ ವ್ಯಾಕರಣದವ್ರು ಹಿಡ್ಕೋತಾರೆ, ಇವನಿಗೆ ವ್ಯಾಕರಣವೇ ಗೊತ್ತಿಲ್ಲ ಅಂತ. ಅಫ್ಕೋರ್ಸ್ ಈಗಿನ ಕಾಲದಲ್ಲಿ ವ್ಯಾಕರಣ ಅಂದರೆ ಕ್ಯಾಕರಣ, ಹೈಸ್ಕೂಲ್ ಮಕ್ಕಳೆಲ್ಲ ಅದೇ ಹೇಳೋದು. ಹೋಗಲಿ ದೀರ್ಘ ಹೇಳ್ಬಿಡೋಣ ಅಂತ ಇಟ್ಕೊಂಡ್ರೆ 2 ಕಾಣಿಸ್ತಾನೇ ಇಲ್ಲ. ಅರ್ಧನಾರೀಶ್ವರ ಅವನು, ಎಲ್ಲಿ ಹುಡ್ಕೊಂಡು ಹೋಗೋಣ? ಅದಕ್ಕೆ ನೀಲಕಂಠ ದೀಕ್ಷಿತ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ಅಪ್ಪ ಭಗವಂತ ಯಾವ ತಪ್ಪನ್ನು ಮಾಡಿ ನಿನ್ನನ್ನು ಸ್ತುತಿ ಮಾಡಲಿ ನೀನೇ ಹೇಳಪ್ಪ. 2 ತಪ್ಪೇ ನನಗೆ ಗೊತ್ತಿದೆ, ಆದರೆ ನೀನೇ ಹೇಳಿಬಿಡು. ಯಾವ ತಪ್ಪು ಮಾಡಿ ನಿನ್ನನ್ನು ಸ್ತುತಿ ಮಾಡಲಿ ನೀನೇ ಹೇಳಿಬಿಡು, ಹಾಗೆ ಅದೇ ರೀತಿ ನಾನು ತಪ್ಪು ಮಾಡಿ ನಿನ್ನ ಸ್ತುತಿ ಮಾಡ್ತೀನಿ ಅಂತ. ಕಿಂ ದಂಪತಿ ಮಿತಿ ಬ್ರೂಯಾಂ ಉತಾಹೋ ದಂಪತಿ ಇತಿ. ನಿಜವಾಗಿರ್ತಕ್ಕಂಥ ಆದರ್ಶ ಸತಿಪತಿಗಳು ಅಂದರೆ ನಮ್ಮಲ್ಲಿ ನೈಷಧಕಾರನಾಗಿರ್ತಕ್ಕಂಥ ಶ್ರೀಹರ್ಷ 3ನೇ ಸರ್ಗದ 21ನೇ ಶ್ಲೋಕದಲ್ಲಿ ಹೇಳೋ ಹಾಗೆ, ನಿಶಾಶಶಾಂಕಂ ಶಿವಯ ಗಿರೀಶಂ ಶ್ರಿಯಾ ಹರಿಂ ಯೋಜಯತ ಪ್ರತೀತಃ ವಿಧೇರಪಿ ಸ್ವಾರಸಿಕ ಪ್ರಯಾಸ ಪರಸ್ಪರಂ ಯೋಗ್ಯ ಸಮಾಗಮಾಯ. ಯೋಗ್ಯರನ್ನು ಒಂದು ಕಡೆ ತಂದಿಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ವಿಧಿಯ ಸಾಮರಸ್ಯ ಅಂತ. ಮೊದಲನೇ ಐಡಿಯಲ್ ದಂಪತಿಗಳು ಯಾರು ಅಂದರೆ ನಿಶಾ ಶಶಾಂಕಂ, ರಾತ್ರಿ ಮತ್ತು ಚಂದ್ರ ಬೆಳದಿಂಗಳು. 2ನೇದು ಶಿವಯ ಗಿರೀಶಂ, ಶಿವ ಪಾರ್ವತಿ. 3ನೇದು ಶ್ರಿಯಾ ಹರಿಂ, ಲಕ್ಷ್ಮೀ ಮತ್ತು ನಾರಾಯಣ. 4ನೇದು ಸಾವಿತ್ರಿ ಸತ್ಯವಾನ್. ನಿಮ್ಮದು ಮದುವೆ ಆದರೆ 5ನೇದಾಗತ್ತೆ ಅಂತ ಅಲ್ಲಿ ಹೇಳ್ತಾ ಇರೋದು. ಹಂಸ ದಮಯಂತಿ ಹತ್ತಿರ ಬಂದು, ಎಂತಹ ಒಂದು ಜೋಡಿ ನೋಡಿ, ನಳನಲ್ಲಿ ಎಷ್ಟು ಗುಣ ಇದೆ ಅಂದರೆ ಹಂಸ ಹೇಳುತ್ತೆ ಪರಾರ್ಧ ತನಕ ಇದೆ ಅಂತ. ಪರಾರ್ಧ ಅಂದರೆ 10 × 10 × 10 17 ಸಲ ಗುಣಾಕಾರ ಮಾಡಿದ್ರೆ 10⁻17 ಯಾವ ನಂಬರ್ ಸಿಗತ್ತೋ ಅದು ಪರಾರ್ಧ. ಏಕಂ ದಶಶತಂಚೈವ ಸಹಸ್ರಮಯುತಂತತ ಲಕ್ಷಂಚ ಪ್ರಯುತಂಚೈವ ಕೋಟಿ ಅರ್ಬುದಮೇವ ಚ ವೃಂದಂ ಖರ್ವೋ ನಿಖರ್ವಶ್ಚ ಶಂಖಃ ಪದ್ಮಶ್ಚ ಸಾಗರಃ ಅಂತ್ಯಂ ಮಧ್ಯಂ ಪರಾರ್ಧಂಚ ದಶಾವೃದ್ಯ ಯಥಾಕ್ರಮಂ. 0ಯಿಂದ 10⁻17 ತನಕ ಗುಣಾಕಾರ ಮಾಡತಕ್ಕಂಥ ಭಾಗ್ಯ ಭಾರತೀಯರದಾಗಿತ್ತು. ಅದಕ್ಕೆ ನಮ್ಮಲ್ಲಿ ಯಾರಾದರೂ ವಿದ್ಯಾರ್ಥಿಗಳು 0 ತೊಗೊಂಡ್ರೆ ನಾವು ಬೈಬಾರ್ದು. ನಮ್ಮ ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ, ನಾವೇ 0 ತೊಗೊಳ್ಕೊಳ್ಳೋದ್ರೆ ಯಾರು ತೊಗೊಳ್ಳೋದು? ಪೂರ್ತಿ ನಂಬರ್ ಅದು. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ನಮಗೆ ಗೊತ್ತಿರೋದು ಒಬ್ಬಟ್ಟು ಪೂರ್ಣ ಅಷ್ಟೇ. ಈ ಪೂರ್ಣ ಯಾರಿಗೆ ಗೊತ್ತು? ಪೂರ್ಣ ಅಂದರೆ ಏನು ಅಂತ DVG ಅವರು ಪುರುಷ ಅನ್ನೋ ಶಬ್ದದ ಮೇಲೆ ವ್ಯಾಖ್ಯಾನ ಮಾಡ್ತಾ ಪುರುಷ ಸೂಕ್ತದ ಬಗ್ಗೆ ಹೇಳಿರೋದನ್ನು ನನ್ನ ಕಳೆದ ಉಪನ್ಯಾಸ ಮಾಲಿಕೆ 2ನೇ ದಿವಸ ತಮ್ಮೊಡನೆ ಹಂಚ್ಕೊಂಡಿರೋ ನೆನಪು. ಆ ದೃಷ್ಟಿಯಿಂದ ಯಾರು ಪುರುಷ ಅಂದರೆ ಪೂರ್ಣತ್ವಾತ್ ಪುರುಷ ಅಂತ ಇಟ್ಕೋತೀರೋ, ಪುರಿಶೇತೆ ಇತಿ ಪುರುಷ ಅಂತ ಇಟ್ಕೋತೀರೋ, ಎಷ್ಟು ರೀತಿಯಾಗಿ ನಿಷ್ಪತ್ತಿಯನ್ನು ತೋರಿಸಿದ್ದಾರೆ DVG ಅವರು. ಶಿವಶತಕ, ಶಿವನನ್ನು ಸೂಚಿಸ್ತಕ್ಕಂತಹ 100 ಶ್ಲೋಕಗಳು. ಶಿವನ ಬಗ್ಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಶ್ಲೋಕವನ್ನು ಮಹಾಮಹೋಪಾಧ್ಯಾಯ ರಂಗನಾಥ ಶರ್ಮರು ರಚನೆ ಮಾಡಿದ್ದಾರೆ. ಭೂರೇಶಾಯಸ್ಯ ಪೀಠಂ, ಭೂಮಿ ಅನ್ನೋದೇ ಒಂದು ಪೀಠನಂತೆ. ಜಲಧರ ಕಲಶಂ, ಸೊ ಜಲಧರ ಮೋಡಗಳೇ ಕಲಶಗಳು. ಆಮೇಲೆ ಗ್ರಹಗಳೇ ಮಾಲೆಗಳು, ನಕ್ಷತ್ರಗಳೇ ಅದಕ್ಕೆ ಇರತಕ್ಕಂತಹ ಬಿಡಿ ಹೂಗಳು, ಸಪ್ತ ಲೋಕಗಳೇ ಅದನ್ನು ಕಾಯ್ತಾ ಇರತಕ್ಕಂಥ ಭುಜಗಳು, ಮತ್ತು ಸಪ್ತ ಸಮುದ್ರಗಳೇ ಅಭಿಷೇಕ ಆಗಿ ಆಚೆ ಹರಿದು ಹೋಗ್ತಾ ಇರತಕ್ಕಂಥ ನೀರಿನ ಪ್ರಪಾತ ಅಂತ ರಂಗನಾಥ ಶರ್ಮರು ಶಿವನ ಬಗ್ಗೆ ಒಂದು ಸ್ತೋತ್ರವನ್ನು, ಅಪೂರ್ವವಾಗಿರೋ ಶ್ಲೋಕವನ್ನು ಆಶುವಾಗಿ ಹೇಳಿದ್ದನ್ನು 30 ವರ್ಷಗಳ ಹಿಂದೆ ನಾನು ಬರ್ಕೊಂಡು ಸ್ವಲ್ಪ ಜ್ಞಾಪಕದಿಂದ ಈಗ ನಮ್ಮ ಮುಂದೆ ಇಡ್ತಾ ಇದ್ದೀನಿ. ಅವರು ಪಾಠಶಾಲೆಯಲ್ಲಿ ಸಿದ್ಧಾಂತ ಕೌಮುದಿ ಪಾಠ ಮಾಡುವಾಗ ಹೇಳಿದ ಮಾತದು. ಉಮಾ ತ್ರಿಶತಿ, ನೋಡಿ ಉಮಾದೇವಿಯನ್ನು ಕುರಿತಾದಂತಹ
300 ನಾಮ ಸಂಗ್ರಹ ನಿತ್ಯ ಪಾರಾಯಣಕ್ಕೆ ಬೇಕಾಗಿರ್ತಕ್ಕಂಥ ಶ್ಲೋಕಗಳು. ಅದಾದಮೇಲೆ ಇಂದ್ರ ಸಹಸ್ರನಾಮ, ವೇದದಲ್ಲಿ ಬರ್ತಕ್ಕಂಥ ಇಂದ್ರನ ಕುರಿತಾದಂತಹ 1000 ನಾಮಗಳು. ಇದನ್ನಿಟ್ಕೊಂಡೇ ಗೋಕರ್ಣದ ಸಾಂಬ ದೀಕ್ಷಿತರು ಅಗ್ನಿ ಸಹಸ್ರನಾಮ ಅಂತ ಬರೆದಿದ್ದಾರೆ. ಇಲ್ಲಿ ಇದು ಇಂದ್ರ ಸಹಸ್ರನಾಮವಾದರೆ ಅದು ಅಗ್ನಿ ಸಹಸ್ರನಾಮ. ಯಾಕೆಂದರೆ ಋಗ್ವೇದ ಪ್ರಾರಂಭ ಆಗೋದೇ ಅಗ್ನಿಯಿಂದ ನೋಡಿ. ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾರಂ ರತ್ನಧಾತಮಂ ಅಗ್ನಿಪೂರ್ವೇ ಬಿರುಷಿಬಿರೀಢ್ಯೋ ನೂತನೈರುತ ಸದೇವಂ ಯೇಹ ವಕ್ಷತಿ ಅಗ್ನಿನಾರಯಿಮಶ್ನವತ್ಪೋಷಮೇವ ದಿವೇ ದಿವೇ ಯಶಸಂ ಧೀರವತ್ತಮಂ ಅಗ್ನೇಯಂ ಯಜ್ಞಮಧ್ವರಂ ವಿಶ್ವತಃ ಪರಿಭೂರಸಿ ಸ ಯದ್ದೇವೇಷು ಗಚ್ಚತಿ ಅಗ್ನಿರ್ಹೋತಾ ಕವಿಕ್ರತುಃ ಸತ್ಯಶ್ಚಿತ್ರಶ್ರವಸ್ತಮಃ ದೇವೋ ದೇವೇ ವಿರಾಗಮತ್ ಯದಂಗದಾಶುಷೇ ತ್ವಮಗ್ನೇ ಭದ್ರಂ ಕರಿಷ್ಯಸಿ ತವೇತ್ತತ್ ಸತ್ಯಮಂಗಿರಃ ಉಪತ್ವಾಗ್ನೇ ದಿವೇ ದಿವೇ ದೋಷಾವಸ್ತರ್ಧಿಯ ವಯಂ ನಮೋ ಭರಂತಯೇಮಸಿ ರಾಜಂತಮಧ್ವರಾಣಾಂ ಗೋಪಾಮೃತಸ್ಯ ದೀದಿವಿಂ ವರ್ಧಮಾನಂ ಸ್ವೇದಮೇ ಸನಪ್ಪಿತೇವ ಸೂನವೇಗ್ನೇ ಸೂಪಾಯನೋ ಭವ ಸಚಸ್ವಾನ ಸ್ವಸ್ತಯೇ. ಇದು ಮೊದಲನೇ ಸೂಕ್ತ. 1028 ಸೂಕ್ತಗಳಿದೆ, 10,552 ಮಂತ್ರಗಳಿದೆ, 52 ಗಂಟೆ ಪಠಣ. ಒಂದು ಸಲ ಋಗ್ವೇದ ಬಾಯಲ್ಲಿ ಹೇಳಿದೆ ಋಕ್ ಶಾಕಲ ಶಾಖಾಧ್ಯಾಯಿ ಅಂತ ನಾನು ಪ್ರವರ ಹೇಳ್ಕೊಂಡ್ರೆ ಪೂರ್ತಿ ಋಗ್ವೇದ ನನ್ನ ಬಾಯಲ್ಲಿ ಇರಬೇಕು. ಇಲ್ಲದೆ ಹೋದರೆ ಆ ಹೆಸರು ಹೇಳೋಕ್ಕೆ ನಾನು ಅನರ್ಹ. ಸುಮ್ಮನೆ ಹೇಳ್ತಾ ಹೋದರೆ ಶಾಕಲ ಶಾಖಾಧ್ಯಾಯ ಅಂತ ಎಲ್ಲಿ ಹೇಳಿ ನೋಡೋಣ. ಒಂದು ರುಕ್ಕಾದರೂ ಹೇಳದೆ ಹೋದರೆ ಏನು ಪ್ರಯೋಜನ ನೋಡಿ. ಆಮೇಲೆ ಗೀತಮಾಲ, ಅಗ್ನಿ, ವಾಯು, ಇಂದ್ರನ ಸ್ತುತಿಸ್ತಕ್ಕಂತಹ ಶ್ಲೋಕ ಮಂಜರಿ. ಇದು ನೋಡಿದ್ರೆ ನಮಗೇನು ನೆನಪಾಗುತ್ತೆ ಗೊತ್ತಾ? ಕೇನೋಪನಿಷತ್ತಲ್ಲಿ ಒಂದು ಆಖ್ಯಾಯಿಕ ಬರುತ್ತೆ. ಆ ಆಖ್ಯಾಯಿಕೆನಲ್ಲಿ ಈ ಪ್ರತಿ ದೇವತೆಗಳಿಗೂ ಎಂಥ ಅಹಂಕಾರ ಬಂದಿತ್ತು ಅಂದರೆ ನಾನು ನಿನ್ನೆ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಅವಿನಯಂ ಅಪನಯ ವಿಷ್ಣುನಲ್ಲಿ ಅಹಂಕಾರವನ್ನು ನಾವು ನಮ್ಮ ಮೇಲೆ ಬರೋದಕ್ಕೆ ಬಿಡಬಾರದು ಅಂತ. ಈ ಅಗ್ನಿ, ವಾಯು ಮತ್ತು ಇಂದ್ರ 3 ಜನಕ್ಕೂ ಅಹಂಕಾರ ಇತ್ತು. ಒಂದು ಹುಲ್ಲು ಕಡ್ಡಿ ರೂಪದಲ್ಲಿ ಉಮೆ ಅಲ್ಲಿ ಆವಿರ್ಭವಿಸಿದಳು. ಏನು ಮಹಾ ಹುಲ್ಲು ಕಡ್ಡಿ, ಸುಟ್ಟು ಹಾಕ್ಬಿಡ್ತೀನಿ ಅಂತ ಅಗ್ನಿ ಬಂದ. ಮುಟ್ಟಕ್ಕಾಗಲಿಲ್ಲ, ತಲೆ ತಗ್ಗಿಸ್ಕೊಂಡು ಅವಮಾನಿತವಾಗಿ ವಾಪಸ್ ಬಂದು ಕೂತ್ಕೊಂಡ. ಆಮೇಲೆ ಗಾಳಿ ಹೋದ, ಮಾತರಿಶ್ವಾವಾಹಮಸ್ಮಿ, ನಾನು ಮಾತರಿ ಅಂತರಿಕ್ಷೇ ಶ್ವಯತಿ ಗಚ್ಚತಿ ಇತಿ ವಾಯು ಅಂತ ಶಂಕರ ಭಾಷ್ಯ ಅದರ ಮೇಲೆ. ಸೊ ನಾನು ಏನು ಆಕಾಶದೆಲ್ಲ ಹಾರಿಸ್ಕೊಂಡು ಹೋಗ್ಬಿಡ್ತೀನಿ ಹುಲ್ಲುಕಡ್ಡಿನ. ಮುಟ್ಟಕ್ಕಾಗಲಿಲ್ಲ, ಅವನು ಬಂದು ಕೂತ್ಕೊಂಡ. ಆಮೇಲೆ ಇಂದ್ರ ಹೋದ, ಏನು ಹುಲ್ಲುಕಡ್ಡಿ ನೋಡ್ತೀನಿ ಅಂತ. ಅವನಿಗೆ ಹುಲ್ಲುಕಡ್ಡಿನೇ ಕಾಣಿಸ್ಲಿಲ್ಲ. ಯಾಕಂದರೆ ಅಹಂಕಾರದ ಪರಮಾವಧಿ ಆ ರೀತಿ ಇತ್ತು, ಅದಕ್ಕೆ ಅವನಿಗೆ ಹುಲ್ಲುಕಡ್ಡಿನೂ ಕಾಣಿಸ್ಲಿಲ್ಲ. ಸದಾಶಿವ ಬ್ರಹ್ಮೇಂದ್ರರು ಹುಲ್ಲು ಮೇಲೆ ಮಲಗ್ತಾ ಇದ್ರಂತೆ. ಅಂದರೆ ಏನು, ಪ್ರಪಂಚ ಅನ್ನೋದು ಹುಲ್ಲಷ್ಟೇ ನಿಸ್ಸಾರ ಅಂತ ತೋರಿಸ್ಕೊಳ್ಳೋದಿಕ್ಕೆ. ಇಟ್ಸ್ ಎ ಬ್ಲೇಡ್ ಆಫ್ ಗ್ರಾಸ್, ಇಟ್ ಇಸ್ ಸ್ಟ್ರಾ ಅಂತ ನಾವು ಹೇಳ್ತೀವಿ ನೋಡಿ. ಪ್ರಪಂಚವನ್ನು ತೃಣ ಸಮೇತವಾಗಿ ಅವರು ತಮ್ಮ ಜೀವನದಲ್ಲಿ ಕಂಡಂತಹ ಮಹನೀಯರು. ರಮಣ 40 ನೋಡಿ, 40 ಶ್ಲೋಕಗಳಿಂದ ರಮಣರನ್ನು ಸ್ತುತಿಸಿದ್ದಾರೆ. ಹೇರಂಬ ಉಪಸ್ಥಾನಂ, ಗಣಪತಿ ಪೂಜಾ ಕಾಲದಲ್ಲಿ ಪಠಿಸ್ತಕ್ಕಂಥ 40 ಶ್ಲೋಕಗಳು. ಹೇರಂಬ ಎಂಬತಕ್ಕಂಥದ್ದು ಚಂಪೂ ರಾಮಾಯಣಕಾರನಾಗಿರ್ತಕ್ಕಂಥ ಭೋಜ ಮಂಗಳ ಶ್ಲೋಕದಲ್ಲಿ ಗಣಪತಿಯ ಕಾಲುಗಳು ವೇದಕ್ಕೆ ಹೋಲಿಸ್ತಾನೆ. ಲಕ್ಷ್ಮೀಂತನೋತನಿತರಾಮಿತರಾನಪೇಕ್ಷ ಮಂಗ್ರಿದ್ವಯಂ ಶಿಖಮಶಾಖಿ ಶಿಖಾಪ್ರವಾಲಂ ಹೇರಂಬಮಂಬುರ್ಹಡಂಬರ ಚೌರ್ಯ ನಿಘ್ನ ವಿಘ್ನಾದ್ರಿಭೇದ ಶತದಾರ ದುರಂಧರನ್ನಃ. ಗಣಪತಿಯ ಕಾಲುಗಳು ಅಂದರೆ ವೇದಗಳು ಅಂತ, ಅಷ್ಟು ಪವಿತ್ರ ಅಂತ ನೋಡಿ. ಗಣಪತಿಯ ಸೊಂಡಲ್ಲಿ ನೀವು ನೋಡಿದರೆ ಸಾಂಕೇತಾತ್ಮಕವಾಗಿ ಅದು ಓಂಕಾರದ ಪ್ರತೀಕ. ಗಣಪತಿ ಬೇರೆಯಲ್ಲ, ಓಂ ಬೇರೆಯಲ್ಲ. ವಿಶ್ವಮೀಮಾಂಸ ಉಪನಿಷತ್ತಲ್ಲಿ ಬರ್ತಕ್ಕಂತಹ ಈಶ್ವರ ದೇವಿ ಅವತಾರಗಳನ್ನು ಕುರಿತಂತಹ ಮಹಾಕೃತಿ ವಿಶ್ವಮೀಮಾಂಸ. ಆಮೇಲೆ ರಮಣಗೀತ, ಭಕ್ತರ ಪ್ರಶ್ನೆಗಳಿಗೆ ರಮಣರ ಉತ್ತರ ನೋಡಿ. ಪ್ರಶ್ನೋತ್ತರ ರೂಪದಲ್ಲೇ ಪೂರ್ತಿ ಇರತಕ್ಕಂಥದ್ದು. ನಮ್ಮಲ್ಲಿ ಎಲ್ಲ ವೇದಾಂತ ಗ್ರಂಥಗಳು ಕೂಡ ಪ್ರಶ್ನೋತ್ತರ ರೂಪದಲ್ಲೇ ಇರತಕ್ಕಂಥದ್ದು. ಅದು ಭಗವದ್ಗೀತೆ ಆಗ್ಬೋದು, ಕಠೋಪನಿಷತ್ತು ಆಗ್ಬೋದು, ವಿವೇಕ್ ಚೂಡಾಮಣಿ ಆಗ್ಬೋದು. ಇರ್ತಕ್ಕಂಥ ಎಲ್ಲ ಗೀತೆಗಳು ಅಷ್ಟೇ. ಬರೀ ಗೀತೆ ಅಂದರೆ ಭಗವದ್ಗೀತೆ ಮಾತ್ರ ಅಲ್ಲ, 29 ಗೀತೆಗಳಿದೆಯಲ್ಲ ನಮ್ಮಲ್ಲಿ. ಅಷ್ಟಾವಕ್ರ ಗೀತೆ, ಅವಧೂತ ಗೀತೆ, ನಹುಷ ಗೀತೆ, ಪಾಂಡವ ಗೀತೆ, ರುಬುಗೀತೆ, ಗೋಪಿಕಾ ಗೀತೆ, ರಮಣಗೀತೆ, ಈ ರೀತಿ ಹೇಳ್ತಾ ಹೋದರೆ 29 ಗೀತೆಗಳು ನಮ್ಮಲ್ಲಿ ಇರ್ತಕ್ಕಂಥದ್ದು. ಏನೋ ಜನಜನಿತವಾಗಿ ಗೀತೆ ಅಂದರೆ ಭಗವದ್ಗೀತೆ ಅಂತ ಬಂದುಬಿಟ್ಟಿದೆಯಾ ಹೊರತು ಅದು ಒಂದೇ ಗೀತೆ ಅನ್ನೋ ಕಲ್ಪನೆಯಲ್ಲಿ ಮಾತ್ರ ಇರಬೇಡಿ ದಯವಿಟ್ಟು. ತತ್ವಘಂಟಾ ಶತಕ ಉಡುಪಿ ಅವಧಾನದಲ್ಲಿ ರಚಿತವಾದಂತಹ ಆಶು ಕವಿತೆ. ಆಮೇಲೆ ಮಹಾವಿದ್ಯಾ ಸೂತ್ರಂ, ದಶಮಹಾವಿದ್ಯೆಗಳನ್ನು ವರ್ಣಿಸ್ತಕ್ಕಂಥ ಗ್ರಂಥ ಇದು. ಯಾವುದು ದಶಮಹಾವಿದ್ಯೆಗಳು ಅದನ್ನು ಮುಂದೆ
ತೆಗೆದುಕೋತೀನಿ. ರಾಜಯೋಗ ಸಾರಸೂತ್ರಂ ನೋಡಿ, ರಾಜಯೋಗದ ಸಾರ. ಸೊ ಈ ರಾಜಯೋಗಕ್ಕೇ ವಿವೇಕಾನಂದರು ಅಷ್ಟು ತಮ್ಮ ಉಪನ್ಯಾಸಗಳಲ್ಲಿ ಮತ್ತೆ ಮತ್ತೆ ಒತ್ತಿ ಹೇಳ್ತಕ್ಕಂಥದ್ದು. ಅವರು ಹೇಳ್ತಾರೆ ನೋಡಿ ಯಾವಾಗಲೂ ಕೂಡ, ಎಜುಕೇಷನ್ ಈಸ್ ನಾಟ್ ಕ್ರ್ಯಾಮಿಂಗ್ ಆಫ್ ಫ್ಯಾಕ್ಟ್ಸ್ ಬಟ್ ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಅಂತ. ಮನಸ್ಸನ್ನು ನಿಗ್ರಹ ಮಾಡ್ತಕ್ಕಂಥದ್ದು ಮುಖ್ಯ. ಇಟ್ಸ್ ನಾಟ್ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್. ಯಾರು ಬೇಕಾದರೂ ಫ್ಯಾಕ್ಟ್ಸ್ ಕಲೆಕ್ಟ್ ಮಾಡ್ಬೋದು, ಅದು ಎಷ್ಟು ತಲೆಯಲ್ಲಿ ಉಳಿದಿದೆ ಅನ್ನೋದು ಮುಖ್ಯ. ಪಂಚಜ್ಞಾನ ಚರ್ಚಾ ಶಾಸ್ತ್ರಾಧಾರದಿಂದ ಅಸ್ಪೃಶ್ಯತೆಯನ್ನು ಖಂಡಿಸ್ತಕ್ಕಂಥ ಗ್ರಂಥ ನೋಡಿ. ಅಸ್ಪೃಶ್ಯತೆ ಬಗ್ಗೆ ಪ್ರತಿಯೊಬ್ಬರು ಮಾತಾಡ್ತಾರೆ, ಆದರೆ ಅದ್ರ ಬಗ್ಗೆನೂ ಕಾವ್ಯಕಂಠ ಗಣಪತಿ ಮುನಿಗಳು ಬರೆದಿದ್ದಾರೆ ಅನ್ನೋದೇ ನಮಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಈಶೋಪನಿಷತ್ ಭಾಷ್ಯಂ ನೋಡಿ, ಈಶಾವಾಸ್ಯ ಉಪನಿಷತ್ತಿನ ಮೇಲೆ ಭಾಷ್ಯ. ಹಾಗೆಯೇ ಉಪದೇಶ ಸಾರ ಭಾಷ್ಯ, ಉಪದೇಶ ಸಾರದ ಮೇಲೆ ಬರೆದಿರ್ತಕ್ಕಂಥ ಭಾಷ್ಯ. ಇನ್ನು ಆಯುರ್ವೇದ ಗ್ರಂಥಗಳು ಒಂದೇ ಎರಡೇ, ಚಿಕಿತ್ಸಾನುಶಾಸನ, ಆಯುರ್ವೇದ ಸಂಗ್ರಹ, ಪ್ರಾಣತೋಷಣ, ಇದೆಲ್ಲವೂ ಕೂಡ ಆಯುರ್ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಗ್ರಂಥಗಳು ನೋಡಿ. ನಮ್ಮಲ್ಲಿ ವೈದ್ಯರ ಬಗ್ಗೆನೇ ಅನೇಕ ಸುಭಾಷಿತಗಳಿದೆ. ವೈದ್ಯ ಅಂದರೆ ಯಾರು ಗೊತ್ತಾ? ಯಮನ ಸಹೋದರ. ಒಂದೇ ಒಂದು ವ್ಯತ್ಯಾಸ ಯಮನಿಗೂ ಮತ್ತು ವೈದ್ಯರಿಗೂ. ಏನಪ್ಪ ಅಂದರೆ, ಯಮ ಬರೀ ಪ್ರಾಣ ಹೊತ್ಕೊಂಡು ಹೋದರೆ ವೈದ್ಯರು ಪ್ರಾಣ ಜೊತೆಗೆ ದುಡ್ಡು ಹೊಡ್ಕೊಂಡು ಹೋಗ್ತಾರೆ. ವೈದ್ಯರಾಜ ನಮಸ್ತುಭ್ಯಂ ಯಮರಾಜ ಸಹೋದರ ಯಮಸ್ತು ಹರತಿ ಪ್ರಾಣಾನ್ ವೈದ್ಯ ಪ್ರಾಣಾಂದನಾನಿ ಚ. ಇನ್ನು ಆಯುರ್ವೇದ ವೈದ್ಯರ ಬಗ್ಗೆ, ಯಸ್ಯ ಕಸ್ಯ ತರೋರ್ಮೂಲಂ ಯೇನ ಕೇನಾಪಿ ಮಿಶ್ರಿತಂ ಯಸ್ಮೈ ಕಸ್ಮೈ ಪ್ರದಾತವ್ಯಂ ಯದ್ವಾ ತದ್ವಾ ಭವಿಷ್ಯತಿ. ಯಸ್ಯ ಕಸ್ಯ ತರೋರ್ಮೂಲಂ ಯಾವುದೋ ಗಿಡದ ಮೂಲಕ ಏನು ತೊಗೊಂಬನ್ರಿ, ಯಾರಿಗೆ ಕೊಡೋದು? ಯಸ್ಮೈ ಕಸ್ಮೈ ಪ್ರದಾತವ್ಯಂ, ಯಾವನಿಗೆ ಭಾಗ್ಯ ಕೋತಾಗಿರುತ್ತೋ ನಡ್ಕೊಂಡು ಹೋಗ್ತಾ ಇರ್ತಾನೋ ಅವನು ಕೊಡಿ, ಕೊಟ್ಟವನು ಹೇಳೋದೇ ಇಲ್ಲ ಮೇಲೆ, ಯದ್ವಾ ತದ್ವಾ ಭವಿಷ್ಯತಿ. ಸೊ ಹೀಗೆಲ್ಲ ನಮ್ಮಲ್ಲಿ ನೋಡಿ, ನಮ್ಮ ಉದ್ಯೋಗವನ್ನೇ ಹಾಸ್ಯ ಮಾಡಿಕೊಂಡಿರ್ತಕ್ಕಂಥ ಹಾಸ್ಯ ಪ್ರಜ್ಞೆ ಇದೆಯಲ್ಲ, ಅದು ಸಾಮಾನ್ಯರಿಗೆ ಮಾಡ್ಕೊಳ್ಳೋಕ್ಕಾಗಲ್ಲ. ಎನಿಬಡಿ ಕ್ಯಾನ್ ಲಾಫ್ ಅಟ್ ಅದರ್ಸ್, ಬಟ್ ಒನ್ ಹೂ ಕ್ಯಾನ್ ಲಾಫ್ ಅಟ್ ಒನ್ ಸೆಲ್ಫ್ ವಿತ್ ಅದರ್ಸ್ ಈಸ್ ಎ ಗ್ರೇಟ್ ಮ್ಯಾನ್. ಬೇರೆಯವ್ರ ಬಗ್ಗೆ ಯಾರು ಬೇಕಾದ್ರೂ ತಮಾಷೆ ಮಾಡ್ಬೋದು, ನಗ್ಬೋದು, ಹಿಂದ್ಗಡೆ ಮಾಡ್ಬೋದು, ಬ್ಯಾಕ್ ಬೈಟಿಂಗು, ಬ್ಯಾಕ್ ಟಾಕಿಂಗು, ಬ್ಯಾಕ್ ಚೀಟಿಂಗು, ಬ್ಯಾಕ್ ಸ್ಟ್ಯಾಬಿಂಗು ಎಲ್ಲ ಆಗುತ್ತೆ. ಆದರೆ ನಾನೇ ಎಂಥ ಮುಟ್ಟಾಳ ಅಂತ ಬೇರೆಯವ್ರ ಜೊತೆ ನಕ್ಕಿದ್ರೆ ಆವಾಗ ನನ್ನ ಡೈಮೆನ್ಷನ್ನೇ ಬೇರೆ ಆಗುತ್ತೆ. ಅದು ಮುಖ್ಯವಾಗಿ ಹೌ ಟು ಬಿ ಎ ಜೆಂಟಲ್ಮನ್ ಅಂತ ಕಾರ್ಡಿನಲ್ ನ್ಯೂಮನ್ ಒಂದು ಎಸ್ಸೆ ಬರೀತಾನೆ. ಅಲ್ಲಿ ಇದನ್ನೆಲ್ಲ ಹೇಳ್ತಾನೆ ಅವನು. ನಮ್ಮ ನೆರಳು ಇನ್ನೊಬ್ಬರ ಮೇಲೆ ಬಿದ್ದರೆ ಅದಕ್ಕೆ ನಾವು ಕ್ಷಮಾಪಣೆ ಕೇಳ್ಕೋಬೇಕು ಅಂತ. ಓ ಮೈ ಶ್ಯಾಡೋ ಫೆಲ್ ಆನ್ ಯು ಕೈಂಡ್ಲಿ ಪಾರ್ಡನ್ ಮೀ. ನಾವೇನಿಲ್ಲ ಡ್ಯಾಶ್ ಹೊಡ್ಕೊಂಡು ಅವ್ನು ಬಿದ್ದನೋ ಸತ್ನೋ ನೋಡದೆ ಹೋಗ್ತಾನೆ ಇರ್ತೀವಿ. ನೆರಳು ಬಿದ್ದರೇ ನಾವು ಅವನ್ನೆಲ್ಲ ಎಕ್ಸ್ಕ್ಯೂಸ್ ಕೇಳ್ಕೋಬೇಕು ಅಂತ. ಇನ್ನು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿರೋ ಗ್ರಂಥಗಳು ನೋಡಿ. ಯಥಾಶಿಖಾ ಮಯೂರಾಣಾಂ ನಾಗಾನಾಂ ಮಣಯೋ ಯತ ತದ್ವದ್ವೇದಾಂಗಶಾಸ್ತ್ರೇಷು ಗಣಿತಂ ಮೂರ್ಧ್ನಿ ಸಂಸ್ಥಿತಂ. 6 ಷಡಂಗಗಳಲ್ಲಿ ಜ್ಯೋತಿಷ್ಯವೂ ಕೂಡ ಒಂದು. ನೀವು ಜ್ಯೋತಿಷ್ಯ ನಿಜವಾಗ್ಲೂ ಕೂಡ ಶಾಸ್ತ್ರ ಅಲ್ಲ ಅಂತ ಒಪ್ಪೋ ಹಾಗಿದ್ದರೆ you should accept that mathematics is also not science. Are you prepared to accept mathematics is not science? You claim that that is queen of sciences. Then what about astrology? Astrology is definitely the queen of all the Vedic sciences. ಅದಿಲ್ಲದೆ ಹೋದರೆ ನೀವು ಮಾತಾಡೋಕ್ಕಾಗೋದಿಲ್ಲ. ಗುಣಾಕಾರ ಭಾಗಾಕಾರ ಕೂಡೋದು ಕಳೆಯೋದು ಇಲ್ಲದೆ ಹೋದರೆ ಏನು ಜ್ಯೋತಿಷ್ಯ ನೀವು ಕ್ಯಾಲ್ಕುಲೇಟ್ ಮಾಡೋದು, ಯಾವ ಹಾರೋಸ್ಕೋಪ್ ನೀವು ಡೆಲಿನಿಯೇಟ್ ಮಾಡೋದು, ಏನು ಪ್ರೆಡಿಕ್ಟ್ ಮಾಡೋದು. ಸೊ ಆ ದೃಷ್ಟಿಯಿಂದ ಅದನ್ನು ಮಾತ್ರ ನಾವು ಒಪ್ತೀವಿ, ಮ್ಯಾಥಮ್ಯಾಟಿಕ್ಸ್ ಇಸ್ ಕ್ವೀನ್ ಆಫ್ ಸೈನ್ಸಸ್ ಅಂತ. ವೈ ನಾಟ್ ಅಸ್ಟ್ರಾಲಜಿ? ವರಾಹಮಿಹಿರ ಕಡಿಮೆಯವನ, ಭಾಸ್ಕರಾಚಾರ್ಯ ಕಡಿಮೆಯವರ ಎಂತಹ ಪರಂಪರೆ ಇದೆ ನಮ್ಮಲ್ಲಿ. ಒಂದೊಂದು ವೈದಿಕವಾಗಿರ್ತಕ್ಕಂಥ ಗುಣಕ್ಕೂ ಕೂಡ ಒಂದೊಂದು ಜೀವಮಾನ ಸಾಲದು ಒಂದೊಂದು ಶಾಸ್ತ್ರ ಓದೋದಕ್ಕೆ. ಅನಂತ ಶಾಸ್ತ್ರಂ ಬಹುವೇದಿತವ್ಯಂ ಅಲ್ಪಶ್ಚ ಕಾಲ ಬಹವಶ್ಚ ವಿಘ್ನಾ ಯತ್ಸಾರಭೂತಂ ತದ್ಗ್ರಹೀತವ್ಯಂ ಹಂಸೋ ಯಥಾ ಕ್ಷೀರಮಿವ ಅಂಬಃ. ಅದಕ್ಕೆ ಹೇಳೋದು ಅನಂತವಾಗಿದೆ ಶಾಸ್ತ್ರಗಳು. ಈ ಒಂದು ಹಿನ್ನೆಲೆಯಲ್ಲಿ ಉಮಾ ಸಹಸ್ರಕ್ಕೆ ಬರೋದಾದರೆ, ಉಮಾ ಅಂದರೆ ಏನಪ್ಪ? ಪಾರ್ವತಿ, ಗೌರಿ, ಶಿವನ ಪತ್ನಿ ಅಂತ ಸಾಮಾನ್ಯವಾಗಿರ್ತಕ್ಕಂಥ ಅರ್ಥ ಉಮಾ ಅನ್ನೋದಕ್ಕೆ. ಅದಕ್ಕೆ ಚಕ್ರವರ್ತಿ ಶ್ರೀನಿವಾಸ ಗೋಪಾಲಾಚಾರ್ಯರು ತಮ್ಮ ಡಿಕ್ಷನರಿ ಮೊದಲನೇ ವಾಲ್ಯೂಮ್ನಲ್ಲಿ ಶಿವಸ್ಯ ಮಾ ಲಕ್ಷ್ಮೀರಿವ ಶಿವಂ ಮಾತಿ ಇತಿವಾ ಉಮಾ, ಉಮಾ ಶಬ್ದದ ನಿರ್ವಚನವನ್ನು ತೋರಿಸ್ತಾರೆ ಅವರು. ನೋಡಿ, ಚಕ್ರವರ್ತಿ ಶ್ರೀನಿವಾಸ ಗೋಪಾಲಾಚಾರ್ಯರ ಮನೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಉದ್ದಾಮ ಪಂಡಿತರು. ಏನೋ ಸಂಯೋಗ ಅಂದರೆ 97 ವರ್ಷ ಬದುಕ್ತಾರೆ, ಇನ್ನೇನು 100ಕ್ಕೆ ಬರ್ತಾರೆ ಅಂದರೆ ಹೋಗ್ಬಿಡ್ತಾರೆ. ಅದೊಂದು ದುಃಖ ನನಗೆ. ಯಾಕೆಂದರೆ ಅವರು 97, ಅವರಣ್ಣ ಘನಪಾಠಿಗಳು ಮೇಲ್ಕೋಟೆಯಲ್ಲಿದ್ದವರು ಅವರು 97,
ಅವರ ತಮ್ಮ ಜಿ ಎನ್ ಚಕ್ರವರ್ತಿಗಳು ಮೈಸೂರಲ್ಲಿ ಫಿಲಾಮಿನೋಸ್ ಕಾಲೇಜಲ್ಲಿ ಇದ್ದವರು 36 ವಾಲ್ಯೂಮ್ ಋಗ್ವೇದವನ್ನು ಎಡಿಟ್ ಮಾಡಿರ್ತಕ್ಕಂಥ ಒಂದಾನೊಂದು ಸದಸ್ಯರು ಅವರು 97. ಅದೇನೋ ಅವ್ರ ಮನೇಲಿ ಎಲ್ಲ 97. ಹಾಗೆ ಎಷ್ಟು ಚೆನ್ನಾಗಿರುತ್ತೆ. ಇನ್ನೊಂದು 3 ವರ್ಷ ಇದು ಬಿಟ್ಟರೆ ನಮ್ಮ ಮನೆಯಲ್ಲಿ 47 ಇರೋ ಹಾಗೆ. ನನ್ನ ಸೋದರ ಮಾವ ಹೋಗಿದ್ದು 47, ನಮ್ಮ ತಾಯಿ ಹೋಗಿದ್ದು 47, ನಮ್ಮ ದೊಡ್ಡಮ್ಮ ಹೋಗಿದ್ದು 47. ಅದೇನೋ ಗೊತ್ತಿಲ್ಲ, ಕೆಲವು ಆ ತರಹ ವರ್ಕೌಟ್ ಆಗಿಬಿಡುತ್ತೆ. ಶಿವಸ್ಯ ಮಾ ಲಕ್ಷ್ಮೀ ನೋಡಿ, ತಾಯಿಯು ಪಾರ್ವತಿಯನ್ನು ಊ ಎಂದು ಸಂಬೋಧಿಸಿ ಮಾ ಎಂದು ತಪಸ್ಸಿನಿಂದ ತಡೆದ ಕಾರಣ ಪಾರ್ವತಿಗೆ ಉಮಾ ಎಂದು ಹೆಸರಾಯಿತು. ಉಮೇತಿ ಮಾತ್ರ ತಪಸೋ ನಿಷಿದ್ಧ. ಕುಮಾರ ಸಂಭವದಲ್ಲಿ ನಮ್ಮ ರಾಷ್ಟ್ರಕವಿಯಾಗಿರ್ತಕ್ಕಂಥ ಕಾಳಿದಾಸ ಈ ಮಾತನಾಡ್ತಾನೆ ನೋಡಿ. ಕಾಳಿದಾಸ ಅಂದರೆ ನಿಸರ್ಗ ಕವಿ, ಕಾಳಿದಾಸ ಅಂದರೆ ಶೃಂಗಾರ ಕವಿ ಅಂತ ಹಣೆ ಪಟ್ಟೆ ಹಚ್ಚಿಬಿಟ್ಟಿದ್ದಾರೆ ಕಾಳಿದಾಸನ ತಲೆ ಮೇಲೆ. ಅವನು ವೈದಿಕ ಕವಿ ಹೌದೇನೋ, ವೇದಾಂತ ಕವಿ ಅಲ್ಲವೇನೋ. ಮನೋ ನವದ್ವಾರ ನಿಷಿದ್ಧ ವೃತ್ತಿ ಹೃದಯ ವ್ಯವಸ್ಥಾಪ್ಯ ಸಮಾಧಿವಶ್ಯಂ ಯಮಕ್ಷರಂ ಕ್ಷೇತ್ರವಿದೋ ವಿದುಹು ತಮ್ಮ ಆತ್ಮಾನಮಾತ್ಮನ್ಯವಲೋಕಯಂತಂ. ಆ ಶ್ಲೋಕದಲ್ಲಿ ಯಾವುದು ವೇದಾಂತ ಗರ್ಭಿತ ಅಲ್ಲ ಅನ್ನೋದನ್ನು ನೀವು ಹೇಳಿ. ಯಾವುದು ವೇದಾಂತ ಗರ್ಭಿತ ಅಂತಲ್ಲ ನಾನು ಹೇಳ್ತಾ ಇರೋದು. ಪ್ರತಿ ಪದವೂ ಕೂಡ ವೇದಾಂತ ಗರ್ಭಿತವಾಗಿಯೇ ಇರತಕ್ಕಂಥದ್ದಲ್ಲಿ. ಉಮಾಸಹಸ್ರ ಗ್ರಂಥದಲ್ಲಿ ಮೇದಿನಿ ಕೋಶದ ಪ್ರಕಾರ ಉಮಾ ಅಂದರೆ ಉಮಾ ಹೈಮವತಿ ಹರಿದ್ರಾ ಕೀರ್ತಿ ಕಾಂತಿಷು ಅಂತ ಮೇದಿನಿ ಕೋಶ ಅಪ್ಪಣೆ ಕೊಡಿಸುತ್ತೆ. ನಮ್ಮಲ್ಲಿ ಅನೇಕ ಕೋಶಗಳಿದೆ. ಏಕಾಕ್ಷರ ಕೋಶ, ಅನೇಕಾಕ್ಷರ ಕೋಶ, ವೈಜಯಂತಿ ಕೋಶ, ಮೇದಿನಿ ಕೋಶ, ಹಾರೀತ ಕೋಶ, ಅಮರಕೋಶ, ಈ ರೀತಿಯಾಗಿ ಮಂಖಕೋಶ, ಕೋಶಗಳೇ ಅದ್ಭುತವಾಗಿದೆ. ಅವಧಾನಿಗಳಿಗೆ ಬೇಕಾಗಿರ್ತಕ್ಕಂಥದ್ದೇ ಕೋಶದ ಅವಧಾನ. ನಾವು ಏನಾದರೂ ಪ್ರಶ್ನೆ ಕೇಳಿ ಇಲ್ಲ ಅಂದ್ಬಿಡಲಿ, ಅವ್ರು ಹೇಳ್ತಾರೆ ಅನೇಕಾರ್ಥ ಕೋಶದಲ್ಲಿದೆ, ಏಕಾಕ್ಷರ ಕೋಶದಲ್ಲಿದೆ, ಮೇದಿನಿ ಕೋಶದಲ್ಲಿದೆ, ವೈಜಯಂತಿ ಕೋಶದಲ್ಲಿದೆ. ನೋಡಿ, ಕೋಶಾಧ್ಯಯನವೂ ಕೂಡ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಗ. ಅದಕ್ಕೆ ಕನ್ನಡದಲ್ಲಿ ಒಂದು ಮಾತೇ ಇದೆಯಲ್ಲ, ದೇಶ ನೋಡು ಕೋಶ ಓದು ಅಂತ. ಯಾವಾಗಲೂ ಕೂಡ ಇಂಗ್ಲೀಷಲ್ಲಿ ಅದನ್ನೇ ತರ್ಜುಮೆ ಮಾಡಿ ಹೇಳೋದಾದರೆ ರೀಡ್ ವೈಡ್ಲಿ ಆ್ಯಂಡ್ ಟ್ರಾವೆಲ್ ವೈಡ್ಲಿ ಅಂತ. ದಟ್ ಈಸ್ ದಿ ಆರ್ಟ್ ಆಫ್ ನೋಯಿಂಗ್ ಒನ್ಸ್ ನೇಚರ್. ಕೀರ್ತಿ, ಯಶಸ್ಸು, ಪ್ರಕಾಶ, ಬೆಳಕು, ಈ ಎಲ್ಲ ಅರ್ಥದಲ್ಲೂ ಕೂಡ ಉಮಾ ಅನ್ನೋ ಶಬ್ದ ಬಳಕೆಯಲ್ಲಿದೆ ಅಂತ ನಮಗೆ ಮೇದಿನಿ ಕೋಶ ಅಪ್ಪಣೆ ಕೊಡಿಸ್ತಾ ಇದೆ. ಬೆಳಕು ಅಂದರೆ ಬರೀ ಆಚೆ ಕಡೆ ಕಾಣ್ತಕ್ಕಂಥ ಬೆಳಕಲ್ಲ. ಬೆಳಕು ಅಂದರೆ ಜ್ಞಾನ, ಬೆಳಕು ಅಂದರೆ ಜ್ಯೋತಿ. ತಮಸೋಮ ಜ್ಯೋತಿರ್ಗಮಯ ಅಲ್ಲಿರ್ತಕ್ಕಂಥ ಜ್ಯೋತಿ ಶಬ್ದ. ಜ್ಯೋತಿಶ್ಚರಣ ವಿಧಾನಾತ್ ಜ್ಯೋತಿರ್ದರ್ಶನಾತ್. ಜ್ಯೋತಿರ್ ಅಧಿಕರಣ ಅಂತಲೇ ಒಂದು ಅಧಿಕರಣ ಇದೆಯಲ್ಲ ಬ್ರಹ್ಮಸೂತ್ರದಲ್ಲಿ, ಅದಕ್ಕೆ ಒಂದು ಅಧಿಕರಣ ಮೀಸಲಾಗಿದೆ. ಯಾವುದು ಜ್ಯೋತಿ ಅಂದರೆ ಕಿಂಜ್ಯೋತಿಸ್ತವ ಭಾವನಮಾನ ಹನಿಮೆ ರಾತ್ರೌ ಪ್ರದೀಪಾದಿಕಂ. ಏಕಶ್ಲೋಕಿ ಪ್ರಕರಣ ಅಂತದೆ ಶಂಕರರದು. ಅಲ್ಲಿ ಕಿಂ ಜ್ಯೋತಿ ಪ್ರಶ್ನೆ ಕೇಳ್ಕೊತಾರೆ. ಜ್ಯೋತಿ ಅಂದ್ರೇನಪ್ಪ? ಉದ್ದೆ ಕುತ್ರ ಕೊಡ್ತಾ 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 ಕೊನೆಗೆ ನೀನೇ ಆ ಜ್ಯೋತಿ ಸ್ವರೂಪ ಅಂತ ತಂದು ನಿಲ್ಲಿಸ್ತಾರೆ. ಅದು ನಿಜವಾಗಿರ್ತಕ್ಕಂಥ ಅಹಂ ಜ್ಯೋತಿ ತ್ವಂಜ್ಯೋತಿ ಜ್ಯೋತಿರೇವಾಹನ್ನ ಸಂಶಯ ಅಂತ ನಾರದ ಗೀತ. ಇದರಿಂದ ಜ್ಯೋತಿ ಅನ್ನೋದು ನಿಜವಾಗಿ ಪ್ರಕಾಶ, ಜ್ಞಾನ, ಆಂತರಿಕವಾಗಿರ್ತಕ್ಕಂಥ ಬೆಳಕು ಅನ್ನೋ ಅರ್ಥದಲ್ಲಿ ಬರುತ್ತೆ. ಗಣಪತಿ ಮುನಿಗಳು ತಪಸ್ಸಿನ ಶಕ್ತಿ ಮತ್ತು ಗುರು ಅನುಗ್ರಹದಿಂದ ರಚಿಸಿದ ಉಮೆಯ ಬಗ್ಗೆ ಇರುವ 1000 ಶ್ಲೋಕಗಳು 25 ಶ್ಲೋಕಗಳಂತೆ 40 ಸ್ತಬಕಗಳಾಗಿ ವಿಭಜಿತವಾಗಿದೆ. ಇದು ಕಾವ್ಯ ಡಿವೈಡ್ ಆಗಿರೋದು. ಈ ಕೃತಿ ಪ್ಲವಂಗನಾಮ ಸಂವತ್ಸರದ ಕಾರ್ತೀಕ ಮಾಸ ಕೃಷ್ಣ ಪಕ್ಷ ಷಷ್ಠಿ ಮಂಗಳವಾರದಂದು ಪ್ರಾರಂಭಿಸಲ್ಪಟ್ಟು ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಭಾನುವಾರದಂದು 20 ದಿನಗಳ ಒಳಗೆ, ಅದು ನಾವು ಅಂಡರ್ಲೈನ್ ಮಾಡ್ಕೋಬೇಕಾಗಿರೋದು, 20 ದಿನಗಳ ಒಳಗೆ ಸಮಾಪ್ತಿಯಾಗಿದೆ. 15/8/1922 ಪ್ರಾರಂಭ, 4/9/1922 ಸಮಾಪ್ತಿ. ಅದನ್ನು ಅವರೇ ಸೂಚಿಸಿಕೊಂಡಿದ್ದಾರೆ. ಪ್ಲವಂಗೆ ಕಾರ್ತಿಕೆ ಕೃಷ್ಣೇ ಷಷ್ಟ್ಯಾಂ ಮಂಗಳವಾಸರೆ ಸ್ತೋತ್ರಮೇತತ್ ಸಮಾರಬ್ಧಂ ಏಕಾದಶ್ಯಾಂ ಶುಕ್ಲಪಕ್ಷೆ ಮಾರ್ಗಶೀರ್ಷೆ ರವೇರ್ದಿನೆ ನೀತಂ ಸಮಾಪ್ತಿಂ 20 ದಿನಾನಾಂ ವ್ರತಿನಾಮಯ. ಒಂದು ವ್ರತ ತರಹ ನಾನು ಕೈಗೊಂಡು ಈ ಕಾವ್ಯವನ್ನು ಸಮಾಪ್ತಿ ಮಾಡಿದೆ ಅಂತ. ನೋಡಿ, ವ್ರತ ಹಿಡಿಯೋದು ಅಂದರೆ ಏನು? ಆ ನಿಷ್ಠೆ, ಆ ಶ್ರದ್ಧೆ ಅದಿರಬೇಕು. ಅದಿಲ್ಲದೆ ಅದೇನು ಹುಡುಗಾಟ. ನಾವು ಮಹಾಕಾವ್ಯ ಆಚೆ ಬರಬೇಕು ಅಂದರೆ ಅದು ಬರೆಯೋರಿಗೆ ಗೊತ್ತು. ಒಂದು ಅನುಷ್ಠುಪ್ ಶ್ಲೋಕ ಒಂದು ದಿನ ನೀನು ಮಾಡಪ್ಪ ಅಂದರೆ ಗಣೇಶ್ ಅವ್ರಿಗೆ ಪ್ರಶ್ನೆ ಕೇಳೋಕ್ಕೆ 1 ವಾರ ನಾವು ತಲೆ ಕಿತ್ಕೋತೀವಿ ಒಂದು ಶ್ಲೋಕ ಬರೆಯೋಕ್ಕೆ. ಹಾಗಿರುವಾಗ ಇವ್ರು ನೋಡಿ 20 ದಿವಸದಲ್ಲಿ 1000 ಶ್ಲೋಕಗಳು ಪುಂಖಾನುಪುಂಖವಾಗಿ ಬಂದ್ಬಿಡ್ತು. ಈ ಕೃತಿ ಗುರುಗಳಾದ
ರಮಣರ ಅನುಗ್ರಹದಿಂದ. ಎಂಥ ವಿನಯ ನೋಡಿ. ನಾನು ಬರೀತೀನಿ ಅಂತ ಹೇಳ್ಕೊಂಡೇ ಇಲ್ಲ ಅವರು. ರಮಣರು ಬರೆಸಿದ್ರಪ್ಪ ನನ್ನ ಕೈಯಲ್ಲಿ, ಅವರ ಅನುಗ್ರಹದಿಂದ ನಾನು ಬರೆದಿದ್ದೀನಿ, ನಂದೇನೂ ಇಲ್ಲ ಇದರಲ್ಲಿ. ನೋಡಿ, ಅದು ವಿದ್ಯಾದದಾತಿ ವಿನಯಂ ಅನ್ನೋದಕ್ಕೆ ಜ್ವಲಂತ ಉದಾಹರಣೆ ಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ನಮ್ಮಲ್ಲಿ ಎಷ್ಟೋ ಕೃತಿಗಳಿಗೆ ಯಾರು ಲೇಖಕರು ಅನ್ನೋದೇ ಗೊತ್ತಿಲ್ಲ. ಕೃತಿ ಇದ್ದರೆ ಲೇಖಕರು ಗೊತ್ತಿಲ್ಲ, ಲೇಖಕರು ಗೊತ್ತಾರೆ ಕೃತಿ ಗೊತ್ತಿಲ್ಲ. ಏಕೆಂದರೆ ಅವ್ರಿಗೆ ಬೇಕಿರಲಿಲ್ಲ, ತಮ್ಮನ್ನು ತಾವು ಪ್ರೊಜೆಕ್ಟ್ ಮಾಡ್ಕೊಳ್ಳೋದು ಇರಲಿಲ್ಲ. ದೇವರ್ ಆಫ್ಟರ್ ಸೆಲ್ಫ್ ಅಬ್ನಿಗೇಷನ್ ಆ್ಯಂಡ್ ನಾಟ್ ಸೆಲ್ಫ್ ಪ್ರೊಜೆಕ್ಷನ್. ನಾವು ಈಗಿನ ಕಾಲದಲ್ಲಾದರೆ ಪಬ್ಲಿಷರ್ ಜೊತೆ ಜಗಳ ಆಡ್ತೀವಿ, ನಂದು ಯಾಕೆ 14 ಪಾಯಿಂಟಲ್ಲಿ ಹಾಕಿದೆ, 18 ಪಾಯಿಂಟಲ್ಲಿ ಬರಬೇಕಾಗಿತ್ತು, ಕೃತಿ ಹೆಸರು 12 ಪಾಯಿಂಟಲ್ಲಿ ಇರಬೇಕಾಗಿತ್ತು, ನಂದು ಹೈಲೈಟ್ ಮಾಡಲಿಲ್ಲ. ಈ ರೀತಿ ಜಗಳ ಕಾಯೋ ಸ್ಥಿತಿ ಈಗಿರೋವಾಗ, ಆಗಿನ ಕಾಲದಲ್ಲಿ ಎಷ್ಟೋ ಇದಕ್ಕೆ ಯಾರು ಲೇಖಕರು ಅನ್ನೋದೇ ಗೊತ್ತಿಲ್ಲದೆ ಹೋಗ್ತಾ ಇತ್ತು. ನೋಡಿ, ಗುರುಗಳಾದ ರಮಣರ ಅನುಗ್ರಹದಿಂದ, ಯಾವುದು ತಂದೆಯವರ ಆಶೀರ್ವಾದ ಉಪದೇಶದಿಂದ ಏನಾಯಿತು, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ನೋಡಿ, ತೈತ್ತರೀಯ ಉಪನಿಷತ್ತಲ್ಲಿ ಹೇಳಿರೋದಕ್ಕೆ ಅನುಗುಣವಾಗಿ ತಮ್ಮ ಕಾವ್ಯ ರಚನೆ ಹೇಗಾಗಿದೆ ಅಂತ ತೋರಿಸ್ತಾ ಇದ್ದಾರೆ. ಹಿಂದಿನ ಜ್ಞಾನಿಗಳ ಕೃತಿಗಳಿಂದ ಯಾವುದನ್ನು ಪಡೆಯಲಾಯಿತೋ, ನೋಡಿ, ಹಿಂದಿನವರಿಗೆಲ್ಲ ನಾನು ಉಪಕೃತ ಅಂತ ಅವರು ಹೇಳ್ಕೊಂಡಿರ್ತಕ್ಕಂಥದ್ದು. ಇದಂ ಕವಿಭ್ಯ ಪೂರ್ವೇಭ್ಯ ನಮೋ ವಾಕಂ ಪ್ರಶಾಸ್ಮಹೇ ವಂದೇ ಮಹಿಷತಾಂ ವಾಣೀಂ ಅಮೃತಾಂ ಆತ್ಮನ ಕಲಾಂ. ಭವಭೂತಿ ಉತ್ತರ ರಾಮಚರಿತ ಮಂಗಳ ಶ್ಲೋಕವನ್ನು ಗಣಪತಿಗೆ ಮಾಡಿಲ್ಲ, ಸರಸ್ವತಿಗೆ ಮಾಡಿಲ್ಲ, ಕೃಷ್ಣನಿಗೆ ಮಾಡಿಲ್ಲ, ಶಿವನಿಗೆ ಮಾಡಿಲ್ಲ, ದತ್ತಾತ್ರೇಯನಿಗೆ ಮಾಡಿಲ್ಲ. ಯಾರಿಗೆ ಮಾಡಿದ್ದಾರೆ ಅಂದರೆ ಹಿಂದಿನ ಕವಿಗಳಿಗೆ ಮಾಡ್ತೀನಿ ಅಂತ ಅವ್ರು ಹೇಳಿರೋದು. ಇದಂ ಕವಿಭ್ಯ ಪೂರ್ವೇಭ್ಯ, ನನ್ನ ಹಿಂದೆ ಕೊಟ್ಟಿರ್ತಕ್ಕಂಥ ಅಗಾಧವಾದ ಕಾವ್ಯ ಸಂಪತ್ತು ಯಾವುದಿದೆಯೋ ಆ ಎಲ್ಲ ಮಹನೀಯ ಕವಿಗಳಿಗೂ ನನ್ನ ನಮಸ್ಕಾರಗಳು ಅಂತ ಅವರು ಕವಿ ನಮಸ್ಕಾರವನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿ ಯಾವುದು ಹಿಂದಿನ ಕವಿಗಳಿಂದ ಪಡೆಯಲಾಯಿತೋ, ಯಾವುದು ಇತಿಹಾಸ ಅವಲೋಕನದಿಂದ ಪ್ರಾಪ್ತವಾಯಿತೋ. ನೋಡಿ, ಇತಿಹಾಸ ಅಂದ್ರೇನು? ಇತಿ ಹ ಆಸ, ಲೈಕ್ ದಿಸ್ ಇಟ್ ಹ್ಯಾಪಂಡ್, ಈ ರೀತಿಯಾಗಿ ಆಯಿತು. ನೆನ್ನೆ ನನ್ನ ಉಪನ್ಯಾಸ ಈಗ ಇತಿಹಾಸವೇ. ಸೊ ಆಗೋಯ್ತು ಅದು. ನೆನ್ನೆ ಮಾಡಿದ ತಪ್ಪುಗಳನ್ನು ನೀವು ತಿದ್ದುಕೊಳ್ಳೋಕ್ಕಾಗಲ್ಲ. ಒಂದು ಹೆಜ್ಜೆ ಮುಂದೆ ಇಟ್ಟರೆ ಹೆಜ್ಜೆ ವಾಪಸ್ ತೊಗೋಬೋದು. ಬಾಯಿಂದ ಒಂದು ಮಾತು ಬಂದುಬಿಟ್ರೆ ನಾನು ಆಡಲಿಲ್ಲ, ಐ ಡಿಡ್ ನಾಟ್ ಮೀನ್ ಸೊ, ನೋ ಮೀನು ಆರ್ ಮೊಸಳೆ ವಿಲ್ ಕಮ್ ಟು ಯುವರ್ ಏಡ್, ಡಿಡ್ ಯು ಆರ್ ಡಿಡ್ ಯು ನಾಟ್ ಸೇ, ಅಷ್ಟೇ ಹೇಳೋದು. ಅದಕ್ಕೆ ಪೊಲೋನಿಯಸ್ ಹ್ಯಾಮ್ಲೆಟ್ ಹೇಳ್ತಾನೆ, ಆ್ಯಕ್ಟ್ ಸೆಕೆಂಡ್ ಸೀನ್ ಥರ್ಡ್ ಲೈನ್ 42 ಶೇಕ್ಸ್ಪಿಯರ್ಸ್ ಹ್ಯಾಮ್ಲೆಟಲ್ಲಿ, ಎ ಸ್ಲಿಪ್ ಆಫ್ ದ ಫುಟ್ ಕ್ಯಾನ್ ಬಿ ರೆಸ್ಟೋರ್ಡ್ ಬ್ಯಾಕ್ ಬಟ್ ನೆವರ್ ದ ಸ್ಲಿಪ್ ಆಫ್ ದ ಟಂಗ್. ಡಿಡ್ ಯು ಆರ್ ಡಿಡ್ ಯು ನಾಟ್ ಸೇ, ಅಷ್ಟೇ ಪ್ರಶ್ನೆಯಲ್ಲಿರೋದು. ಹೇಳಿದ್ಯಾ ಇಲ್ವಾ, ಹೇಗೆ ಹೇಳಿದೆ, ಹಾಗೆ ಹೇಳಲಿಲ್ಲ, ಹೀಗೆ ಹೇಳಲಿಲ್ಲ, ಅದೆಲ್ಲ ಇಲ್ಲ. ಹೇಳಿದ್ಯಾ ಇಲ್ವೋ, ಅಷ್ಟೇ ಪ್ರಶ್ನೆಯಲ್ಲಿರೋದು. ಯಾವುದು ನಮ್ಮ ಸತತ ತಪಸ್ಸಿನಿಂದ ಕಂಡುಕೊಳ್ಳಲ್ಪಟ್ಟಿತೋ, ನೋಡಿ, ತಪಸ್ಸಿನಿಂದ ಕಂಡುಕೊಂಡಿರ್ತಕ್ಕಂಥ ಕಾವ್ಯ ಇದು, ಸಾಮಾನ್ಯವಾಗಿರ್ತಕ್ಕಂಥ ಕಾವ್ಯವಲ್ಲ. ತದ್ಧಿ ತಪಸ್ತದ್ಧಿ ತಪಃ, ತಪ ಆಲೋಚನೆ, ತಪಸಂತಾಪೆ, ಆ ಧಾತುವಿನಿಂದ ತಪಸ್ ಅನ್ನೋ ಶಬ್ದ ಬಂದಿರೋದು. ಅದಕ್ಕೆ ನಮ್ಮಲ್ಲಿ ಆ ತಪಸ್ಸಿಗೆ ಎಷ್ಟು ಬೆಲೆ ಇದೆ ನೋಡಿ. ಕುಮಾರ ಸಂಭವದಲ್ಲಿ ಶಿವ ತಪಸ್ಸು ಮಾಡಿದರೆ ಶಿವನನ್ನು ಒಲಿಸೋದಕ್ಕೆ ಪಾರ್ವತಿಯು ತಪಸ್ಸು ಮಾಡಿದ್ಲು. ಎಂಥ ತಪಸ್ಸು? ಪಂಚಾಗ್ನಿ ತಪಸ್ಸು, ಜಲಾಗ್ನಿ ತಪಸ್ಸು ಅವಳು ಮಾಡಿದ್ದು. 4 ದಿಕ್ಕಲ್ಲಿ ಬೆಂಕಿ ಹಾಕ್ಕೊಂಡು ಬೇಸಿಗೆ ಮಠ ಮಧ್ಯಾಹ್ನದಲ್ಲಿ 12 ಗಂಟೆಯಲ್ಲಿ ಒಂಟಿ ಕಾಲನ್ನು ನಿಂತ್ಕೊಂಡು ಕಣ್ಣು ರೆಪ್ಪೆ ಮಿಟುಕಿಸದೆ ಸೂರ್ಯನನ್ನೇ ನೋಡ್ತಾ ಮಾಡ್ತಕ್ಕಂಥ ತಪಸ್ಸು ಪಂಚಾಗ್ನಿ ತಪಸ್ಸು. ಇನ್ನು ಚಳಿಗಾಲದಲ್ಲಿ ಕೊರಿಯತಕ್ಕಂಥ ಚಳಿನಲ್ಲಿ ಕುತ್ತಿಗೆ ತನಕ ನೀರಿನಲ್ಲಿ ಮುಳುಕ್ಕೊಂಡು ಮಾಡ್ತಕ್ಕಂಥ ತಪಸ್ಸು ಜಲಾಗ್ನಿ ತಪಸ್ಸು. ಸೊ ಇಂತಹ ತಪಸ್ಸನ್ನು ಮಾಡಿದ್ಲು. ಅದಕ್ಕೆ ಇಟ್ ಈಸ್ ಪೆನೆನ್ಸ್ ಕಟ್ ಪೆನೆನ್ಸ್, ಲೈಕ್ ಡೈಮಂಡ್ ಕಟ್ ಡೈಮಂಡ್. ಸೊ ಅದು ಆ ರೀತಿಯಾಗಿ ಪಾರ್ವತಿ ಸಾಧನೆ ಮಾಡಿದ್ದು ಶಿವನನ್ನು. ಅದಕ್ಕೆ ಹೇಳೋದು ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ. ನಮ್ಮಲ್ಲೊಂದು ಹೇಳಿಕೆ ಇದೆ ಸಂಸ್ಕೃತದಲ್ಲಿ, ವಿವಾಹವಾಗಲಿ ವಿವಾದವಾಗಲಿ ಸರಿಸಮಾನರಲ್ಲಿ ಶೋಭಿಸುತ್ತೆ ಹೊರತು ಅಸಮಾನರಲ್ಲ ಅಂತ. ಒಂದು ಕಾಮನ್ ಪಾಯಿಂಟ್ ಇರಬೇಕಲ್ಲ ಆರ್ಗ್ಯುಮೆಂಟ್ಗೆ. ಒಬ್ಬರು ತೀರಾ ಬುದ್ಧಿವಂತರು, ಇನ್ನೊಬ್ರು ಏನೂ ಗೊತ್ತಿಲ್ಲದೆ ಇರೋ ಆದರೆ ಏನು ಆರ್ಗ್ಯುಮೆಂಟ್ ನಡೆಯುತ್ತೆ? ಒಬ್ಬರು ಲಕ್ಷಾಧಿಪತಿಗಳು, ಇನ್ನೊಬ್ಬರು ಬೀದಿ ಬಿಕಾರಿಗಳಾದರೆ ಅಂಥವ್ರ ಮದುವೆ ಎಷ್ಟು ಜನ ಇರುತ್ತೆ, ಎಷ್ಟು ಜನ ಇರ್ಬೋದು. ಲವ್ ಇಸ್ ಬ್ಲೈಂಡ್ ಅಂತ ಇಟ್ಕೊಂಡ್ರೂ ಕೂಡ ಫಾರ್ ಹೌ ಲಾಂಗ್ ಇಟ್ ಕ್ಯಾನ್ ಗೆಟ್ ಆನ್, ಯೋಚನೆ ಮಾಡಿ. ಯಾಕೆಂದರೆ ಒಂದು ಸಾಮ್ಯ, ಒಂದು ಇದು ಇರಬೇಕು ಲೋಕದಲ್ಲಿ. ಅದನ್ನೇ ಅವ್ರು ಹೇಳ್ಕೊತಾರೆ ನೋಡಿ. ಈ ಕೃತಿಯಲ್ಲಿ ಗಣಪತಿ ಮುನಿಗಳು ಎಷ್ಟು ವಿನಿಯಿಂದ ಹೇಳ್ತಾರೆ ನೋಡಿ. ದರ್ಶಿತಂ ರಮಣಸ್ಯಾರ್ಷೇ ಯಾವದ್ವಾಕ್ಯೈ ಮಿತಾಕ್ಷರೈ. ತುಂಬ ಮಾತಾಡಿಲ್ಲ. ರಮಣರು ಯಾವಾಗಲೂ ಮೌನಿ ಗುರು ಅಂತಲೇ ಹೇಳೋದು. ದೃಷ್ಟಿ ಮಾತ್ರ ಗುರು, ಮೌನಿ ಗುರು, ಸ್ಕಂದರ ಸಾಕ್ಷಾತ್ ಅವತಾರ ಅಂತ ಹೇಳೋದು ರಮಣರಿಗೆ.
ಕುಮಾರಸ್ವಾಮಿ ಬೇರೆಯಲ್ಲ, ರಮಣರು ಬೇರೆಯಲ್ಲ ಅಂತ. ಸ್ಕಂದನ ಅವತಾರ ಅವರು. ಅದಕ್ಕೇ ಮಿತಾಕ್ಷರೈಹಿ ಆ ಮಾತು. ಮಿತಾಕ್ಷರ ಅಂದರೆ ಯಾಜ್ಞವಲ್ಕ್ಯ ಸ್ಮೃತಿ ಮೇಲೆ ಇರತಕ್ಕಂಥ ವ್ಯಾಖ್ಯಾನ. ಇದು ಮಿತ ಅಕ್ಷರ. ಅಲ್ಪಪ್ರಾಣ. ಅಲ್ಪಪ್ರಾಣ ಮಹಾಪ್ರಾಣ ವ್ಯತ್ಯಾಸ ಆದರೆ ಪ್ರಾಣ ಹೋದಂಗೆ ಆಗುತ್ತೆ, ಅರ್ಥ ಗೊತ್ತಾದವರಿಗೆ. ಸೊ ಕಡಿಮೆ ಮಾತಾಡ್ತಕ್ಕಂಥದ್ದೇ ಮಹಾತ್ಮರ ಗುಣ ಅಂತ ಮಾಘ ಶಿಶುಪಾಲವದ ಮಹಾಕಾವ್ಯದ 1ನೇ ಸರ್ಗದ 26ನೇ ಶ್ಲೋಕದಲ್ಲಿ ಹೇಳಿಸ್ತಾನೆ. ಮಹಾತ್ಮನಃ ಪ್ರಕೃತಿಯ ಮಿತಭಾಷಿಣಃ. ಮಹಾತ್ಮರು ಪ್ರಕೃತಿಯಿಂದ ಜಾಸ್ತಿ ಮಾತಾಡಲ್ಲ, ಬಹಳ ಕಡಿಮೆ ಮಾತಾಡ್ತಕ್ಕಂಥದ್ದು. ಮೌನವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮತತ್ವಂ ಯುವಾನಂ. ಅದಕ್ಕೆ ನಮ್ಮಲ್ಲಿರೋದು ಮೌನ ವ್ಯಾಖ್ಯ, ಮಾತೇ ಆಡದೆ ಶಿಷ್ಯರ ಸಮಸ್ತವಾಗಿರ್ತಕ್ಕಂಥ ಸಂದೇಹಗಳನ್ನು ನಿವಾರಣೆ ಮಾಡಿ ಅವರು ನಗ್ತಾ ನಗ್ತಾ ಹೋಗೋ ಹಾಗೆ ಮಾಡ್ತಕ್ಕಂಥ ಶಕ್ತಿ ರಮಣರಿಗಿತ್ತು. ಅದಕ್ಕೆ ರಮಣರು ದೃಷ್ಟಿ ಮಾತ್ರ ಗುರುಗಳು, ರಾಮಕೃಷ್ಣ ಪರಮಹಂಸರು ಆಲಿಂಗನ ಮಾತ್ರ ಗುರುಗಳು, ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಸ್ಪರ್ಶ ಮಾತ್ರ ಗುರುಗಳು ಅಂತ ನಮ್ಮಲ್ಲಿರೋದು. ಗುರುಗಳಲ್ಲಿ 3 ವಿಧ ಅನ್ನೋ ದೃಷ್ಟಿಯಿಂದ ಗುರುತ್ವಾಕರ್ಷಣೆ ತುಂಬ ಮುಖ್ಯವಾಗಿರೋದು ಗುರುಗೆ. ಜಗದ್ಗುರು ಅಂದರೆ ಯಾರೋ? ಜಗತ್ತಿಗೆ ಮಾರ್ಗದರ್ಶನ ತೋರಿಸೋರು ಅಂತ. ರಂಗಪ್ರಿಯ ಸ್ವಾಮಿಗಳ ಮಾತಲ್ಲಿ ಹೇಳೋದಾದರೆ, ನೋಡಿಪ್ಪ, ಗುರು ಅನ್ನೋದಕ್ಕೆ ಅನೇಕ ಅರ್ಥ ಇದೆಯಪ್ಪ. ಗುರು ಅಂದರೆ ಭಾರ ಅಂತಲೂ ಆಗತ್ತಪ್ಪ. ಈಗಿನ ಕಾಲದಲ್ಲಿ ಜಗತ್ತಿಗೆ ಭಾರವಾಗಿ ಜಗತ್ತು ಮೇಲೆ ಕೂತ್ಕೊಂಡ್ಬಿಟ್ರವರೇ ಜಗದ್ಗುರುಗಳಪ್ಪ ಅಂತ. ಅವ್ರ ಮಾತು, ನನ್ನ ಮಾತಲ್ಲ. ಸೊ ಅದರಿಂದ ದರ್ಶಿತಂ ರಮಣಸ್ಯಾರ್ಷೇ ಯಾವದ್ವಾಕ್ಯೈ ಮಿತಾಕ್ಷರೈ ಯಾವಚ್ಚ ಪಿತೃಪಾದಾನಾಂ ವಿಜ್ಞಾತಂ ಉಪದೇಶತಃ. ನೋಡಿ, ಉಪದೇಶ ವಾಕ್ಯಗಳಿದು. ಏಷ ಆದೇಶ, ಏಷ ಉಪದೇಶ, ಏಷ ವೇದೋಪನಿಷತ್. ಯಾಕೆ ಬರಬೇಕಾಯಿತು? ತೈತ್ರಿಯ ಉಪನಿಷತ್ತಲ್ಲ ಆ ಮಾತುಗಳು. ಉಪದೇಶ ಅಂದ್ರೇನು? ಹತ್ರ ಕೂರಿಸ್ಕೊಂಡು ಹೇಳ್ತಕ್ಕಂಥ ಇತಿ ಅಧ್ಯಾತ್ಮಂ, ಇತಿ ರಹಸ್ಯಂ, ಇತಿ ಗೂಢಂ, ತಂದುರ್ದರ್ಶಂ ಗೂಢಮನು ಪ್ರವಿಷ್ಟಂ ಗುಹಾಹಿತಂ ಗಹ್ವರೇಷ್ಟಂ ಪುರಾಣಂ ಅಧ್ಯಾತ್ಮ ಯೋಗೇನ ಗಮ್ಯಂ. ಅದಕ್ಕೆ ಇರ್ತಕ್ಕಂಥದ್ದು. ಅದು ಉಪದೇಶವಾಗಿರ್ತಕ್ಕಂಥದ್ದು, ಗೂಢವಾಗಿರ್ತಕ್ಕಂಥದ್ದು, ಗಾಢವಾಗಿರ್ತಕ್ಕಂಥದ್ದು, ಗಹನವಾಗಿರ್ತಕ್ಕಂಥದ್ದು, ರಹಸ್ಯವಾಗಿರ್ತಕ್ಕಂಥದ್ದು, ಅಧ್ಯಾತ್ಮವಾಗಿರ್ತಕ್ಕಂಥದ್ದು. ಅದನ್ನು ಆ ರೀತಿಯಾಗಿಯೇ ಗುರುಮುಖೇನಾನೇ ಅರಿಬೇಕು. ಸಂಪ್ರದಾಯ ಅಂದರೆ ಅದು. ಗುರು ಶಿಷ್ಯ ಪರಂಪರೆ ಅಂದರೆ ಅದು. ಅದಕ್ಕೆ ನಮ್ಮಲ್ಲಿ ಪರಂಪರೆಗೆ ಅಷ್ಟು ಬೆಲೆ ಕೊಡ್ತಕ್ಕಂಥದ್ದು. ಯಾರು ಸ್ವಂತವಾಗಿ ವೇದಾಂತವನ್ನು ಸ್ವಬುದ್ಧಿಯಿಂದ ಓದ್ಕೋತಾರೋ ಅವರು ಮೂರ್ಖರೇ ಸರಿ ಅಂತ. ಅದಕ್ಕೆ ನಿನ್ನೆ ನಾನು ನಿಮ್ಮ ಹತ್ರ ಹಂಚ್ಕೊಂಡಿರೋ ಹಾಗೆ ಭಗವತ್ಪಾದ ಶಂಕರರ ಭಗವದ್ಗೀತೆಯ 13ನೇ ಅಧ್ಯಾಯದ 2ನೇ ಶ್ಲೋಕದ 4ನೇ ಸಾಲಿನ ಮೇಲೆ ಅವರ 16ನೇ ವಯಸ್ಸಿನಲ್ಲಿ ಬರೆದ ಪ್ರಸನ್ನ ಗಂಭೀರ ಭಾಷೆಯಲ್ಲಿ ಇರತಕ್ಕಂಥ ಹೇಳಿಕೆ. ಅಸಂಪ್ರದಾಯವಿತ್ ಸರ್ವಶಾಸ್ತ್ರವಿದಪಿ ಮೂರ್ಖವದೇವ ಉಪೇಕ್ಷಣೀಯ. ಸಂಪ್ರದಾಯ ವಿಶ್ವಾಸಾಭ್ಯಾಂ ಸರ್ವಸಿದ್ಧಿ. ಪರಶುರಾಮರ ಕಲ್ಪಸೂತ್ರ. 6000 ಕಲ್ಪಸೂತ್ರಗಳನ್ನು ಲೋಕಕ್ಕೆ ಕೊಟ್ಟಂಥ ಮಹನೀಯರು ಪರಶುರಾಮರು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಪರಶುರಾಮರು ಕಲ್ಪಸೂತ್ರಗಳನ್ನು ಕೊಟ್ಟಿದ್ದಾರೆ ಅಂತ. ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರು ಅಂತ ಕೆಲವರಿಗೆ ಗೊತ್ತು. ಅಶ್ವತ್ಥಾಮಃ ಬಲಿರ್ವ್ಯಾಸ ಹನುಮಶ್ಚ ವಿಭೀಷಣ ಕೃಪಶ್ಚ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ. ಆದರೆ ಈ ಡೈಮೆನ್ಷನ್ನೇ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲದೆ ಇರೋದು ಭಾಳ ಇದೆ, ಗೊತ್ತಿರೋದು ಭಾಳ ಕಡಿಮೆ. ಅದಕ್ಕೆ ಗೊತ್ತು ಮಾಡ್ಕೊಳ್ಳೋ ಕಡೆ ಆದರೂ ಗಮನ ಕೊಡಬೇಕು. ಗೊತ್ತಾಗತ್ತೆ ಅಂತಲ್ಲ, ಎಷ್ಟು ಗೊತ್ತಾಗುತ್ತೋ ಅಷ್ಟು ಗೊತ್ತಾಗಲಿ. ಲೆಟ್ ಅಸ್ ಪುಟ್ ಇನ್ ಆನೆಸ್ಟ್ ಎಫರ್ಟ್ಸ್. ಅದಾಗಬೇಕು. ತತ್ತೇಭ್ಯೋ ಅವಗತಂ ಯಾವತ್ ಪ್ರಾಚಾಂ ಆಚಾರಶಾಸಿನಾಂ ಯಾವತ್ ಪರಮ ಪೂಜ್ಯಾಸು ಕುಲಗೋಷ್ಠೀಷು ಚ ಶ್ರುತಂ ವಿದಿತಂ ವಿವಿಧಂ ಯಾವತ್ ಇತಿಹಾಸ ವಿಲೋಕನಾತ್ ಯಾವದ್ ಮಯಾ ದೃಷ್ಟಂ ತಪಸಾ ವಿಪುಲಂ ತಪಃ ಅತ್ರ ಸ್ತೋತ್ರೇ ಪ್ರಸಂಗೇಶು ಸಮಸ್ತಂ ತತ್ ಪ್ರದರ್ಶಿತಂ. ಅದೆಲ್ಲವನ್ನೂ ಕೂಡ ಪ್ರದರ್ಶನ ಮಾಡೋದಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ. ಗುರುಗಳ ಅನುಗ್ರಹದಿಂದ, ತಂದೆಯ ಆಶೀರ್ವಾದದಿಂದ, ಬಲ್ಲವರ ಅನುಗ್ರಹದಿಂದ ಅಂತ ಹೇಳ್ಕೊಂಡಿದ್ದಾರೆ. ಈ ಕೃತಿಗಳಿಗೆ ಗಣಪತಿ ಮುನಿಗಳ ಸಾಕ್ಷಾ ಶಿಷ್ಯರಾದ ಕಪಾಲಿ ಶಾಸ್ತ್ರಿಯವರಿಂದ ಪ್ರಭಾ ಎಂಬ ವ್ಯಾಖ್ಯಾನ ರಚಿಸಲ್ಪಟ್ಟಿದೆ. ಈ ವ್ಯಾಖ್ಯಾನ ಗಂಗೆಯ ನೀರಿನಿಂದ ಗಂಗೆಗೆ ಅರ್ಘ್ಯ ಕೊಟ್ಟಂತಾಗಿದೆ ಎಂಬುದಾಗಿ ಹೇಳ್ತಾರೆ. ಗಂಗೆ ನೀರನ್ನೇ ತೆಗೆದುಕೊಂಡು ಗಂಗೆಗೆ ಅರ್ಘ್ಯ ಕೊಟ್ಟ ಹಾಗೆ ಅಂತ. ತ್ವದೀಯಂ ಜಲಂ ತುಭ್ಯಂ ಸಮರ್ಪಯೇ ಅಂತ ನಾವು ಹೇಳ್ತೀವಲ್ಲ, ಹೊರಗಡೆಯಿಂದ ತರೋದೇನೂ ಇಲ್ಲ, ಅಲ್ಲಿಂದಾನೇ ತೊಗೊಂಡು ಅದಕ್ಕೆ ಸಮರ್ಪಣೆ ಮಾಡೋದು. ಹಾಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ನಾವು ಸಾಮಾನ್ಯವಾಗಿ ಹೇಳೋ ಹಾಗೆ ಗಂಗಾಯ ತೀರ್ಥಮಾದಾಯ ತಸ್ಯಾಂ ತಸ್ಯೈ ಜಲಾಂಜಲಿ. ಸಮಗ್ರ ಕೃತಿ ಸಮಯೋಚಿತ ವೃತ್ತವಿನ್ಯಾಸ, ಅಲಂಕಾರಗಳ ಸೊಬಗು, ಭಾವಮಾಧುರ್ಯ, ರಸಪರಿಪುಷ್ಟಿಯಿಂದ ಕೂಡಿದ್ದು ಶಂಕರ ಭಗವತ್ಪಾದರ ಸೌಂದರ್ಯಲಹರಿ ಮೂಕ ಕವಿಗಳ ಮೂಕ ಪಂಚಾಶತ್ ಗ್ರಂಥಗಳನ್ನು ಹೋಲುತ್ತದೆ. ಯಾರಾದರೂ ಕೂಲಂಕಷ ಅಧ್ಯಯನ ಮಾಡಬೇಕಾದ್ರೆ ಒಂದು ಕಡೆ ಉಮಾಸಹಸ್ರ, ಒಂದು ಕಡೆ ಸೌಂದರ್ಯಲಹರಿ, ಒಂದು ಕಡೆ ಮೂಕ ಪಂಚಾಶತ್ ಇಟ್ಕೊಂಡು ವರ್ಕೌಟ್ ಮಾಡಬೇಕು. ಈ ಥರ ಟಾಪಿಕ್ಸ್ PhD ಕೊಡಬೇಕು. ಕಂಪ್ಯಾರಿಟಿವ್ ಅನಾಲಿಸಿಸ್ ಆಫ್ 3 ಗ್ರೇಟ್ ವರ್ಕ್ಸ್.
ಸಾಮ್ಯಾಂಶಗಳು ತೆಗೀಲಿ ಆಚೆಗೆ, ವೃತ್ತದ ವಯಸ್ಸು ತೆಗೆದುಕೊಳ್ಳಿ, ಮತ್ತು ಅಲಂಕಾರದ ವಯಸ್ಸು ತೆಗೆದುಕೊಳ್ಳಿ, ಭಾವದ ವಯಸ್ಸು ತೆಗೆದುಕೊಳ್ಳಿ, ವೇದಾಂತದ ವಯಸ್ಸು ತೆಗೆದುಕೊಳ್ಳಿ, ಆ ಥರ ಡಿಫ್ರೆಂಟ್ ಚಾಪ್ಟರ್ಸ್ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಎಂಥ ಅದ್ಭುತವಾಗಿರ್ತಕ್ಕಂಥ ಕೃತಿ ಆಚೆ ಬರುತ್ತೆ. ಓಜಸ್, ಮಾಧುರ್ಯ, ಪ್ರಾಸಾದ ಗುಣಗಳ ಬೆಸುಗೆ ಇಲ್ಲಿ ಕಂಡುಬರುತ್ತದೆ. ಈ ಕೃತಿಯಲ್ಲಿ ಬರುವ ಪ್ರತಿ ಸ್ತಬಕದ ಮೊದಲ ಶ್ಲೋಕವೂ ಸಹ ಭಗವತಿ ಉಮೆಯ ಸ್ತುತಿ ರೂಪವಾಗಿದ್ದು ಅವಳ ಮುಗುಳ್ನಗೆಯನ್ನು ಚಿತ್ರಿಸುತ್ತದೆ. ನೋಡಿ, ಭಗವತಿಯ ಮುಗುಳ್ನಗೆ ಅನ್ನೋದು ಎಷ್ಟು ಮಾಧುರ್ಯದಿಂದ ಕೂಡಿಕೊಂಡಿದೆ, ಎಷ್ಟು ಅರ್ಥಗರ್ಭಿತವಾಗಿದೆ ಅನ್ನೋದಕ್ಕೆ. ಅದಕ್ಕೆ ಸಂಸ್ಕೃತದಲ್ಲಿ ನಗುವನ್ನು ಅನೇಕ ರೀತಿ ವರ್ಣನೆ ಮಾಡೋದುಂಟು. ಸ್ಮಿತ, ಮಂದಸ್ಮಿತ, ಉಪಹಸಿತ, ಅಪಹಸಿತ, ಅಟ್ಟಹಾಸ ಅಂತ. ಸ್ಮಿತ ಅಂತ ಕೆಲವು ಮಕ್ಕಳು ಹೆಸರಿಟ್ಕೊಂಡಿರ್ತಾರೆ, ನಗೋದೇ ಇಲ್ಲ ಜೀವನದಲ್ಲಿ. ಅದಕ್ಕೆ ನಾನು ಮೊದಲನೇ ಕ್ಲಾಸಲ್ಲಿ ಪಾಠ ಮಾಡಲ್ಲ, ಮೊದಲು 10 ನಿಮಿಷ ಆ ಮಕ್ಕಳ ಹೆಸರಿನ ಅರ್ಥ ಹೇಳಿಬಿಡ್ತೀನಿ. ನೋಡಿಪ್ಪ, ನಿಮ್ಮ ತಂದೆ ತಾಯಿಗಳು ಸುಮ್ಮನೆ ಇಟ್ಟಿಲ್ಲ ನಿಮಗಿಂತ ಒಳ್ಳೆಯ ಹೆಸರುಗಳನ್ನು, ಹಾಗಾದರೂ ನಿಮಗೆ ನಿಮ್ಮ ತಂದೆ ತಾಯಿ ಬಗ್ಗೆ ಗೌರವ ಬರಲಿ ಅಂತ. ಸೊ ಅದಂತ ಅರ್ಥ ಹೇಳಿಬಿಟ್ರೆ ಅರ್ಧ ಅವರಿಗೆ ನ್ಯಾಚುರಲಿ ಏನೇನು ತಪ್ಪು ಕಲ್ಪನೆಗಳಿರುತ್ತೋ ತಂದೆ ತಾಯಿ ಬಗ್ಗೆ ಅದು ನಿವಾರಣೆ ಆಗಿಬಿಡುತ್ತೆ. ಅದು ಮೇಷ್ಟ್ರಾದವನು ಮಾಡದೆ ಹೋದರೆ ಇನ್ಯಾರು ಮಾಡೋಕ್ಕೆ ಸಾಧ್ಯ ಅಂಥ ಕೆಲಸಗಳನ್ನೆಲ್ಲ ಕೂಡ. ಟೀಚ್ ಮಾಡೋದಿದೆ, ಆಮೇಲೆ ಮಾಡೋದಿದೆ, ಪೋರ್ಷನ್ ಮುಗಿಸೋದು, ಸಿಲೆಬಸ್ ಮುಗಿಸೋದು, ಪೇಪರ್ ಸೆಟ್ ಮಾಡೋದು, ಅದೆಲ್ಲ ಆಮೇಲೆ ನಡೆಯುತ್ತೆ. ಅವರಿಗೆ ಒಂದು ಬರೀ ಜ್ಞಾನ ಅಲ್ಲ, ಒಂದು ವಿವೇಕವನ್ನು ತುಂಬಬೇಕು. ಮುಖ್ಯವಾಗಿ ನಮ್ಮ ಪರಂಪರೆ ಬಗ್ಗೆ ಆಸ್ತಿಕ್ಯವನ್ನು ತುಂಬಬೇಕು, ಶ್ರದ್ಧೆಯನ್ನು ಮೂಡಿಸಬೇಕು ಮುಖ್ಯವಾಗಿ. ನೋಡಿ, ಇದರಲ್ಲಿ ಸೃಷ್ಟಿ ಪ್ರಕ್ರಿಯೆ ಬಗ್ಗೆ ಬರುತ್ತಪ್ಪ. ಭಗವತಿಯ ಅನುಪಮ ರೂಪ ಹೇಗಿದೆ, ವೈದಿಕ ತಾಂತ್ರಿಕ ದೇವತೆಗಳ ಸ್ವರೂಪ ಅನ್ನೋದು ಹೇಗಿದೆ, ದೇವತಾನುಗ್ರಹಕ್ಕೆ ಬೇಕಾಗಿರತಕ್ಕಂಥ ವಿಧಿ ಏನು, ವಿಧಾನಗಳೇನು, ಭಗವತಿಯ ಅನುಗ್ರಹದಿಂದ ಲಭಿಸ್ತಕ್ಕಂಥ ಯೋಗ ಸಾಧನೆಗಳು ಯಾವುದು, ದಶಮಹಾವಿದ್ಯೆಗಳ ಸ್ವರೂಪ ಏನು, ಅದರ ಆರಾಧನಾ ಕ್ರಮ ಏನು, ಅದರಿಂದ ಲಭಿಸ್ತಕ್ಕಂಥ ಫಲ ಏನು, ಉಪನಿಷತ್ತುಗಳಲ್ಲಿ ನಿರೂಪಿತವಾಗಿರತಕ್ಕಂಥ ವಿದ್ಯಾಸ್ವರೂಪ ಏನು, ಶಾಸ್ತ್ರ ಪ್ರಾಮಾಣ್ಯ ಏನು, ಸ್ವಾನುಭವ, ಅನನ್ಯಾದೃಶ ಕವಿತಾ ಸಾಮರ್ಥ್ಯದ ಹಿನ್ನೆಲೆಯಲ್ಲಿ ಇಲ್ಲಿ ನಿರೂಪಿತವಾಗಿದೆ. ನೋಡಿ, ಒಂದು ಕಡೆ ಅನನ್ಯವಾಗಿರ್ತಕ್ಕಂಥ ಕವಿತಾ ಸಾಮರ್ಥ್ಯ. ಆ ಕವಿತಾ ಸಾಮರ್ಥ್ಯ ಇಲ್ಲದೆ ಹೋದರೆ ಬರೆಯೋಕ್ಕಾಗಲ್ಲ. ಮುಖ್ಯವಾಗಿ ಬೇಕಾಗಿರೋದು ಅದು ಒಂದೇ ಅಂತ ನಾನು ಹೇಳ್ತಾ ಇಲ್ಲ. ಕವಿಯಾಗಿರೋವನಿಗೆ ಪ್ರತಿಭೆ ಅನ್ನೋದು ತುಂಬ ಅವಶ್ಯಕವಾಗಿ ಬೇಕಾಗಿರತಕ್ಕಂಥದ್ದು. ಪ್ರತಿಭಾ ನವನವೋನ್ಮೇಷಶಾಲಿನಿ ಅಂತ ದಂಡಿ ಕಾವ್ಯಾದರ್ಶದಲ್ಲಿ ವರ್ಣನೆ ಮಾಡ್ತಾನೆ. ನವನವ ಉನ್ಮೇಷಶಾಲಿನಿ ಆಗಿರ್ತಕ್ಕಂಥ ಪ್ರತಿಭೆ ಇರಬೇಕು. ಪ್ರತಿಭೆ ಅಂದರೆ ಏನು ಅಂತಾನೆ ಎಸ್.ಕೆ. ರಾಮಚಂದ್ರ ರಾಯರು ಒಂದು ಪುಸ್ತಕ ಬರೆದಿದ್ದಾರೆ, ಪ್ರತಿಭೆ ಅಂದರೆ ಏನು. ಆ ಪುಸ್ತಕದ ಹೆಸರೇ ಅಷ್ಟು. ಯಾವ ರೀತಿಯಾಗಿ ನಾವು ಪ್ರತಿಭೆಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯನಾ, ಅದು ಇನ್ನೇಟಾ, ಅದು ಹೆರಿಡಿಟ್ರಿನಾ, ಅದು ಎನ್ವೈರ್ಮೆಂಟಲ್ಲ, ಅದು ಆಕ್ಸಿಡೆಂಟಲ್ಲ, ಅದು ಓರಿಯೆಂಟಲ್ಲ, ಏನು, ವಾಟ್ ಎಕ್ಸಾಕ್ಟ್ಲಿ ಡು ಯು ಮೀನ್ ಬೈ ಪ್ರತಿಭಾ? ಸೊ ಅದನ್ನೆಲ್ಲ ಕೂಡ ಕೂಲಂಕಷವಾಗಿ ಡಿಸ್ಕಸ್ ಮಾಡ್ತಾರೆ ನೋಡಿ. ಸಂದರ್ಭಕ್ಕೆ ಅನುಗುಣವಾಗಿ ಕವಿತಾ ಪ್ರೌಢಿಮೆಯಿಂದ ಬಳಸಿರ್ತಕ್ಕಂತಹ ವೃತ್ತಗಳು ತುಂಬ ಮುಖ್ಯ. ಇದು ರಸಕ್ಕನುಗುಣವಾಗಿ ಭಾವ, ಭಾವಕ್ಕನುಗುಣವಾಗಿ ತಾಳ, ತಾಳಕ್ಕನುಗುಣವಾಗಿ ವೃತ್ತ, ವೃತ್ತಕ್ಕನುಗುಣವಾಗಿ ಅಲಂಕಾರ ಬರದೇ ಹೋದರೆ ಆ ಕಾವ್ಯ ಕಾವ್ಯವೇ ಅಲ್ಲ. ಭಾರತ ಅಂದ್ರೇನು? ಭಾ ಅಂದರೆ ಭಾವ, ರಾ ಅಂದರೆ ರಾಗ, ತಾ ಅಂದರೆ ತಾಳ. ಭಾರತ ಅಂದರೆ ಭಾವ, ರಾಗ, ತಾಳಗಳ ಸಮನ್ವಯನಪ್ಪ ಭಾರತ ಅಂದರೆ. ಭಾತಿ ಸರ್ವೇಷು ಲೋಕೇಶು ರತಿ ಸರ್ವೇಷು ಜಂತುಷು ತರಣಂ ಸರ್ವತೀರ್ಥಾನಾಂ ತೇನ ಭಾರತ ಮುಚ್ಯತೆ. ಇದು ಭಾರತ ಶಬ್ದದ ಲಕ್ಷಣ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ಪ್ರೋಕ್ತಂ ಭಾರತೀ ಯತ್ರ ಸಂತತಿ. ವಿಷ್ಣು ಪುರಾಣದ ಮಾತು. ಸೊ ಅದರಿಂದ ನಾವು ಪುರಾಣ ಅಂದ್ರೇ ಒಂಥರ ಏನೋ ಗೊಡ್ಡ ಸಂಪ್ರದಾಯ, ಏನೋ ಹಳೆ ಕಥೆ ಅನ್ನೋ ಅರ್ಥದಲ್ಲಿ ಬಳಸ್ತೀವಿ. ನಿತ್ಯ ನೂತನ, ಚಿರಂತನ ಅನ್ನೋ ಅರ್ಥದಲ್ಲಿ ಪುರಾಣ ಅನ್ನೋ ಶಬ್ದ ಬಳಕೆಯಲ್ಲಿರೋದು. ನೋಡಿ, ಎಷ್ಟು ವೃತ್ತಗಳನ್ನು ಇಲ್ಲಿ ರಚನೆ ಮಾಡಿದ್ದಾರೆ ಅಂದರೆ ಆರ್ಯಾವೃತ್ತ, ಪಂಚಚಾಮರ, ತನುಮಧ್ಯ, ಗೀತಿ, ಉಪಜಾತಿ, ಮದಲೇಕ, ಅನುಷ್ಟುಪ್, ಲಲಿತ, ರಥೋದ್ಧತ. ರಥೋದ್ಧತ ವೃತ್ತ ರಥ ಓಡಿದರೆ ಹೇಗೆ ಬರುತ್ತೋ ಶಬ್ದಗಳು ಹಾಗೆ ಬರಬೇಕು. ರನ್ನರ ವಿಹರಥೋದ್ಧತ ಲಘವು ಅಂತ ಬರುತ್ತೆ. ಅದು ಮಂದ ಮಂದ ಮಪಯದ್ವಲಿತ್ರಯ ಗಾದತ ವಿಷಯನಾಭಿಗಹ್ವರ ಕೋಸಲೇಂದ್ರ ದುಹಿತು ಶನೈರಭೂನ್ ಮಧ್ಯ ಎಷ್ಟಿರಪಿ ದೃಷ್ಟಿಗೋಚರ. ಅದು ರಥೋದ್ಧತ ವೃತ್ತ. ಭೋಜ ಚಂಪೂ ರಾಮಾಯಣದಲ್ಲಿ ಬರೆದಿರ್ತಕ್ಕಂಥದ್ದು. ಮಂದ ಮಂದ ಮಪಯದ್ವಲಿತ್ರಯ ಗಾದತ ವಿಷಯನಾಭಿಗಹ್ವರ ಕೋಸಲೇಂದ್ರ ದುಹಿತು ಶನೈರಭೂನ್ ಮಧ್ಯ ಎಷ್ಟಿರಪಿ ದೃಷ್ಟಿಗೋಚರ. ನೋಡಿ, ಎಂಡು ಒಂಥರ ಸ್ಪ್ಲಿಟ್ ಮಾಡ್ದಂಗೆ ಬರುತ್ತೆ ಇದು ರಥೋದ್ಧತ ವೃತ್ತ. ಉಪಗೀತಿ, ಸ್ವಾಗತ, ಕುಮಾರಲಲಿತ, ಚಂಪಕಮಾಲ, ಪ್ರಹರ್ಷಿಣಿ, ಪ್ರಾಮಾಣಿಕ, ಮಣಿಬಂಧ, ವಿಯೋಗಿನಿ. ವಿಯೋಗಿನಿ ವೃತ್ತ ಮತ್ತು ಮಂದಾಕ್ರಾಂತ ವೃತ್ತ ಯಾವಾಗಲೂ ಕೂಡ ಗೋಳು ಸನ್ನಿವೇಶಗಳು. ವಿಯೋಗಕ್ಕೆ ವಿಯೋಗಿನಿ, ಪತಿಪತ್ನಿಯರ ಅಗಲುವಿಕೆಗೆ ಮಂದಾಕ್ರಾಂತ.
ಅಲ್ಲೇನಾದ್ರೂ ನಾವು ವಸಂತ ತಿಲಕ ಉಪಯೋಗಿಸ್ಬಿಟ್ರೆ ರಸಭಾಸ ಆಗಿಬಿಡುತ್ತೆ. ರಸ ಹೋಗ್ಬಿಟ್ಟು ರಸಭಾಸ ಆಗಬೇಕು ಅಂದರೆ ಅಷ್ಟೇ ನಾವು ಮಾಡಬೇಕಾಗಿರ್ತಕ್ಕಂಥದ್ದು. ಮಂದಂ ಮಂದಂ ನುದತಿ ಪವನಃ ಚಾನುಕೂಲೋ ಯಥಾ ಮೇ. ಹೋಗಬೇಕಲ್ಲಪ್ಪ ಇವನ್ ಕ್ಲಾಸ್ಗೆ ಅಂದ್ಕೊಂಡು ವಿದ್ಯಾರ್ಥಿಗಳು ಒಳಗೆ ಬರ್ತಾರೆ ಅಂದರೆ ಮಂದಾಕ್ರಾಂತ ವೃತ್ತ. ಅಯ್ಯೋ ನಾವು ಬರೋಕ್ಕೆ ಮುಂಚೆನೇ ಬಂದುಬಿಟ್ಟಿದ್ದಾನಲ್ಲ, ಅಯ್ಯೋ ಕರ್ಮವೇ ಅಂತ ಅವಳು ಬೈಕೋತಾಳಲ್ಲ ಹಾಗೆ. ಸೊ ಯಾಕೆ ಅಂದರೆ ಮಂದಂ ನಿಧಾನಕ್ಕೆ ಹೋಗ್ತಕ್ಕಂಥದ್ದು. ನರಮನೋರಮ ನೋಡಿ, ಸುಪ್ರತಿಷ್ಠ, ಇಂದ್ರವಜ್ರ, ದೋದಕ, ಶಿಖರಿಣಿ, ಭವಭೂತೆ ಶಿಖರಿಣಿ ನಿರರ್ಗಲ ತರಂಗಿಣಿ. ಒಂದು ಮಾತಿದೆ, ಶಿಖರಣಿ ವೃತ್ತ ಭವಭೂತಿ ಕೈಯಲ್ಲಿ ಇರೋ ಹಾಗೆ ಇನ್ಯಾರ ಕೈಯಲ್ಲೂ ಅದು ಬಳಕೆ ಆಗಲಿಲ್ಲ ಅಂತ. ಒಬ್ಬೊಬ್ಬರು ಒಂದೊಂದಕ್ಕೆ ಫೇಮಸ್ ನಮ್ಮಲ್ಲಿ ಯಾವಾಗಲೂ ಕೂಡ. ಬಾಣನಿಗೆ ಒಂದು ಪ್ರಶಸ್ತಿ, ಅವನ ವೃತ್ತವೇ ಬೇರೆ, ಭವಭೂತಿಗಿರ್ತಕ್ಕಂಥ ವೃತ್ತವೇ ಬೇರೆ, ಕಾಳಿದಾಸನಿಗಿರ್ತಕ್ಕಂಥ ವೃತ್ತಗಳೇ ಬೇರೆ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ವೃತ್ತದಲ್ಲಿ ಆ ಹಿಡಿತ ಹೇಗೆ ಬರುತ್ತೆ ಅಂತ ಹೇಳಿದರೆ ಅವರು ಅದನ್ನು ಹುಡ್ಕೊಂಡು ಹೋಗಲ್ಲ, ಅದೇ ಅವರನ್ನು ಹುಡ್ಕೊಂಡು ಬರುತ್ತೆ. ಬಾಣನ ಬಗ್ಗೆ ವೆಬರ್ ಒಂದು ಕಡೆ ಹೇಳ್ತಾನೆ, ಬಾಣ ನೆವರ್ ವೆಂಟ್ ಇನ್ ಸರ್ಚ್ ಆಫ್ ವರ್ಡ್ಸ್, ಆನ್ ದಿ ಕಾಂಟ್ರರಿ ವರ್ಡ್ಸ್ ಕಮ್ ಗಶಿಂಗ್ ಆ್ಯಂಡ್ ರಶಿಂಗ್ ಟುವರ್ಡ್ಸ್ ಬಾಣ ಟು ಮೇಕ್ ಎ ಜಿಂಗ್ಲಿಂಗ್ ರಂಬ್ಲಿಂಗ್ ಟಿಂಗ್ಲಿಂಗ್ ಎಫೆಕ್ಟ್ ಆನ್ ದ ಪೊಯಿಟಿಕ್ ಕನಾಯ್ಸರ್ಸ್ ಅಂತ. ಅದು ಓದ್ತಾ ಇದ್ದರೆ ಹೆಂಗೆ ಬೇಕು, ಜಿಂಗ್ಲಿಂಗ್ ರಂಬ್ಲಿಂಗ್ ಟಿಂಗ್ಲಿಂಗ್ ಎಫೆಕ್ಟ್ ಕೇಳ್ತಾ ಇದ್ದರೆ ಯಾವಾಗಲೂ ಕೂಡ ಇನ್ನು ಕೇಳೋಣ ಅಂತ ಯಾವುದೋ ಲೋಕಕ್ಕೆ ಅದನ್ನು ಕರ್ಕೊಂಡು ಹೋಗಂಗೆ ಆಗಬೇಕದು. ಅದು ಒಬ್ಬ ಕವಿಗೆ ಮಾತ್ರ ಇರತಕ್ಕಂಥದ್ದು. ಅದಕ್ಕೇ ಪ್ಲೇಟೋ ರಿಪಬ್ಲಿಕ್ ವಾಲ್ಯೂಮ್ 14 ಹೇಳ್ತಾನೆ, ಅನಂತರಂಗಾಚಾರ ಮಾತು, ನನ್ನ ಮಾತಲ್ಲ, ನಾನು ನೋಡಿಲ್ಲ ಆ ಗ್ರಂಥವನ್ನು, ಅವ್ರು ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ, ಅವ್ರ ನೋಟ್ಸು. ಪೊಯೆಟ್ಸ್ ಆರ್ ಬಾರ್ನ್ ಆ್ಯಂಡ್ ನಾಟ್ ಮೇಡ್. ಯು ಕ್ಯಾನ್ ಮೇಕ್ ಎ ಪೊಯೆಟ್, ಹಿ ಶುಡ್ ಬಿ ಬಾರ್ನ್ ಇನ್ ಟು ದ್ಯಾಟ್. ಶಾಸ್ತ್ರ ಪಾಂಡಿತ್ಯ ನೀವು ಕಷ್ಟಪಟ್ಕೊಂಡು, ಗುರುಕುಲೆ ಕ್ಲಿಷ್ಟ ಮುರಾರಿ ಕವಿಹಿ. ಸೊ ಗುರುಕುಲದಲ್ಲಿ ಕಷ್ಟಪಟ್ಕೊಂಡು ನೀವು ಶಾಸ್ತ್ರ ಪಾಂಡಿತ್ಯ ಗಳಿಸ್ಬೋದು, ಆದರೆ ಕವಿತ್ವ ಹಾಗೆ ಬರಲ್ಲ. ಕವಿತ್ವ ಅನ್ನೋದಕ್ಕೆ ನಿಜವಾಗ್ಲೂ ಕೂಡ ಆ ಕಲ್ಪನಾಶಕ್ತಿ, ಆ ಗುರು ಅನುಗ್ರಹ, ದೈವಿಕವಾಗಿರ್ತಕ್ಕಂತಹ ಆ ಸಂಪತ್ತು ಇಲ್ಲದೆ ಹೋದರೆ ನೀವು ಕವಿತ್ವ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನೂ ಬರೀತೀನಿ ಕವಿತ್ವ ಅಂದರೆ, ಮಲ್ಲಿನಾಥ ಎಷ್ಟು ವಿನಯವಾಗಿ ಕಾಳಿದಾಸನ ಬಗ್ಗೆ ಹೇಳ್ಕೊತಾನೆ ಅಂದರೆ, ವಯಮಪಿ ಕವಯಃ ತೇಪಿ ಕವಯಃ ಸಾಮಾನ್ಯ ಕವಯಸ್ತು ಕೇವಲಂ ಕಪಯಃ ಅಂತ. ನಾವು ಕವಿಗಳೇ ಸ್ವಾಮಿ, ಅವರು ಕವಿಗಳೇ, ಅವರು ಕವಿಗಳು, ನಾವು ಕಪಿಗಳು ಅಷ್ಟೇ. ಕಪಿಗಳು ಹಾಗೆ ಕೊಂಬೆಯಿಂದ ಕೊಂಬಕ್ಕೆ ಜಿಗಿ ಎತ್ತೋ ಹಾಗೆ ನಾವು ಪ್ರಾಸಕ್ಕೋಸ್ಕರ ಒಂದು ಅಕ್ಷರ ಇಲ್ಲಿಡೋದು, ಒಂದು ಅಕ್ಷರ ಅಲ್ಲಿಡೋದು, ಹೈ ಜಂಪು ಲಾಂಗ್ ಜಂಪ್ ಮಾಡಿದರೆ ಅದು ಕವಿತ್ವ ಆಗತ್ತಾ? ಅದು ಕವಿತ್ವ ಅನ್ನೋದು ಬರ್ಸ್ಕೊಂಡು ಹೋಗಬೇಕದು. ಚೇಟಿ ಭವನ್ ನಿಖಿಲ ಖೇಟಿ ಕದಂಬತರು ಬಾಟೀಶು ನ ಕಿಪಟಲಿ ಕೋಟೀರ ಚಾರುತರ ಕೋಟಿ ಮಣಿ ಕಿರಣ ಕೋಟಿ ಕರಂಬಿತ ಪದ ಬಾಟೀಶು ಗಂಧ ಕುಚ ಶಾಟಿ ಕವಿತ್ವ ಪರಿಪಾಟಿ ಮಗಾದಿಪ ಸುಥ. ಹಾಗೆ ಹೋಗ್ಬೇಕು ಕವಿತ್ವ ಅಂದರೆ. ಅಂಬಾಷ್ಟಕ ಶಂಕರಾಚಾರ್ಯರದು ಅಶ್ವಧಾಟಿ ವೃತ್ತ ಅಲ್ಲಿರೋದು, ನಮ್ಮ ಗಣೇಶ್ ಬರೆದಿದ್ದಾರೆ ಅಶ್ವಧಾಟಿ ವೃತ್ತದಲ್ಲಿ. ಅದ್ಭುತವಾಗಿರ್ತಕ್ಕಂಥ ಶ್ಲೋಕಗಳು, ಬಹಳ ಅಪರೂಪವಾಗಿರ್ತಕ್ಕಂಥ ವೃತ್ತ ಅದು. ಭಾಳ ಕಷ್ಟ ಅದರಲ್ಲಿ ರಚನೆ ಮಾಡೋರಿಗೂ, ಅದರ ಸ್ವಲ್ಪ ಪರಿಶ್ರಮ ಇರೋರಿಗೇ ಗೊತ್ತು. ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ, ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮಂ ಅಂತ. ಒಬ್ಬ ವಿದ್ವಾಂಸನಿಗೆ ಗೊತ್ತಾಗತ್ತೆ ಹೊರತು ಇನ್ನೊಬ್ಬ ವಿದ್ವಾಂಸನ ಪರಿಶ್ರಮ ಎಷ್ಟು ಅನ್ನೋದು ಬೇರೆಯವ್ರಿಗೇನು ಗೊತ್ತಾಗತ್ತೆ ಅನ್ನೋ ದೃಷ್ಟಿಯಿಂದನೇ ಯಾವಾಗಲೂ ಕೂಡ ಗುಣ ಇರೋರು ಬೇರೆಯವರಿಲ್ಲೋ ಒಳ್ಳೆಯ ಗುಣವನ್ನು ನೋಡಿ ಹೊಗಳಬೇಕೇ ಹೊರತು ಅಸೂಯೆ ಪಡಬಾರ್ದು. ನೀಲಕಂಠ ದೀಕ್ಷಿತ ಅದಕ್ಕೆ ಹೇಳ್ತಾನೆ, ನಾಗುಣಿ ಗುಣಿನಂ ವೇತ್ತಿ ಗುಣಿ ಗುಣಿಷು ಮತ್ಸರಿ ಗುಣೀಚ ಗುಣ ರಾಗೀಚ ವಿರಲಹ ಸರಲೋಜನಃ ಅಂತ. ಗುಣ ಇಲ್ಲದೇ ಇರೋರಿಗೆ ಗುಣ ಅರ್ಥ ಆಗಲ್ಲ. ಗುಣ ಇರೋರು ಬೇರೆಯವರಿಲ್ಲೋ ಗುಣ ನೋಡಿ ಅಸೂಯೆ ಪಡ್ತಾರೆ. ಗುಣವನ್ನೂ ಇಟ್ಕೊಂಡು ಬೇರೆಯವರ ಗುಣವನ್ನು ಎತ್ತಿ ಆಡ್ತಕ್ಕಂಥ ಜನರು ವಿರಳರು, ಸರಳರು ಅಂತ. ಅಂಥವ್ರು ನಮಗಾಗಬೇಕಾಗಿರ್ತಕ್ಕಂಥದ್ದು. ನೋಡಿ, ದ್ವಿತೀಯ ಸ್ತಬಕದ 3ನೇ ಶ್ಲೋಕದಲ್ಲಿ ಗುರುಗಳ ಉಪದೇಶದ ಮಹತ್ವ ಅತ್ಯಂತ ಮಾರ್ಮಿಕವಾಗಿ ಚಿತ್ರಿತವಾಗಿದೆ. ಕರೋತಿಯ ಬಿಭರ್ತಿಯ ನಿಹಂತಿಯ ಜಗತ್ರಯಂ ಸಮಂತತೋ ವಿಭಾತಿಯ ನ ದೃಶ್ಯತೆ ಕ್ವಚಿಚ್ಚಯ ಅತೀವ ಗುಪ್ತ ರೂಪಿಣಿ ಗುರುಪದೇಶ ಮಂತರ ನ ಶಕ್ಯತೆ ಬುಧೈಶ್ಚ ಬೋಧು ಮಂದಕಾರಿ ಸುಂದರಿ. ಅದು ನೋಡಿ ಪದಗಳು ಹೆಂಗೆ ಬರುತ್ತೆ ಅನ್ನೋದಕ್ಕೆ, ಗುರುಗಳ ಉಪದೇಶ ಇಲ್ಲದೆ ಹೋದರೆ ಕರೋತಿಯ ವಿಭರ್ತಿಯ ನಿಹಂತಿಯ ಜಗತ್ರಯಂ ಅನ್ನೋದು ಬರೀ ಕಾವ್ಯ ಅಲ್ಲ, ವೇದಾಂತದಲ್ಲಿ ಹೇಳ್ತಕ್ಕಂಥ ಬ್ರಹ್ಮನ ತಟಸ್ಥ ಲಕ್ಷಣ. ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ಪ್ರಯಂತ್ಯಭಿ ಸಂವಿಶಂತೀತಿ. ಅದು ಸೃಷ್ಟಿ ಸ್ಥಿತಿ ಲಯಕರ್ತೃವಾಗಿರ್ತಕ್ಕಂಥ ಭಗವಂತನ ಹೇಳ್ತಕ್ಕಂಥ ಮಾತದು. ಬರೀ ಸೃಷ್ಟಿ ಮಾಡಿದ್ರೆ ಸಾಲದು, ಸ್ಥಿತಿನೂ ಇರಬೇಕು, ಲಯನೂ ಇರಬೇಕು. ಅದಕ್ಕೆ ಭಗವತ್ಪಾದ ಶಂಕರರು ಶಿವಾನಂದ ಲಹರಿಯಲ್ಲಿ ಹೇಳಿದ್ದಾರೆ ನೋಡಿ,
ಕ್ರೀಡಾರ್ಥಂ ಸೃಜಸಿ ಪ್ರಪಂಚಮಖಿಲಂ ಕ್ರೀಡಾಮೃಗಾಸ್ತೆ ಜನ ಯತ್ಕರ್ಮಾಚರಿತಂ ಮಯಾ ಚ ಭವತಃ ಪ್ರೀತ್ಯೈ ಭವತ್ಯೇವ ತತ್ ಶಂಭೋ ಸ್ವಸ್ಯ ಕುತೂಹಲಸ್ಯ ಕರಣಂ ಮಚ್ಚೇಷ್ಟಿತಂ ನಿಶ್ಚಿತಂ ತಸ್ಮಾನ್ ಮಾಮಕ ರಕ್ಷಣಂ ಪಶುಪತೆ ಕರ್ತವ್ಯಮೇವ ತ್ವಯಾ. ಅಪ್ಪ ಭಗವಂತ, ನಮ್ಮನ್ನು ಸೃಷ್ಟಿ ಮಾಡೋದ್ರಿಂದ ನಿನ್ನ ಕೆಲಸ ಮುಗಿಲಿಲ್ಲಪ್ಪ, ನಮ್ಮನ್ನು ಕಾಪಾಡೋದು ನಿನ್ನ ನೈತಿಕ ಹೊಣೆ ಅನ್ನೋದನ್ನು ಮರಿಬೇಡ ಅಂತ ಭಗವಂತನಿಗೆ ಜ್ಞಾಪಕ ಮಾಡ್ತಾ ಇರೋದು. ಸೃಷ್ಟಿ ಅಂದರೆ ಏನು? ಲೋಕವತ್ತು ಲೀಲಾ ಕೈವಲ್ಯಂ, ಅದೊಂದು ಲೀಲಾಜಾಲವಾಗಿ ನಡೆದು ಹೋಗುತ್ತೆ. ಉಚ್ಛ್ವಾಸ ನಿಶ್ವಾಸವತ್ ಭಾಷೆದಲ್ಲಿ ಹೇಳ್ತಾರೆ. ಯಾರೂ ಕೂಡ ಈಗ ನಾನು ಉಸಿರು ತೆಗೆದುಕೋತಾ ಇದ್ದೀನಿ, ಉಸಿರು ಬಿಡ್ತಾ ಇದ್ದೀನಿ ಅಂದ್ಕೊಂಡು ಯಾರೂ ಬಿಡಲ್ಲ. ಸಹಜವಾಗಿ ಉಸಿರು ತೆಗೆದುಕೋತೀವಿ, ಸಹಜವಾಗಿ ಉಸಿರು ಬಿಡುತ್ತೆ. ಅಷ್ಟೇ ಸಹಜವಾಗಿ ಭಗವಂತನಿಂದ ಈ ಲೋಕ ಅನ್ನೋದು ಸೃಷ್ಟವಾಗತ್ತೆ. ಕ್ರೀಡಾತೆ ಲೋಕರಚನಾ ಸಕಾತೆ ಚಿನ್ಮಯ ಶಿವ ಆಹಾರಸ್ತೆ ಸದಾನಂದೋ ವಾಸಸ್ತೆ ಹೃದಯ ಸತಾಂ. ತ್ರಿಪುರ ರಹಸ್ಯದಲ್ಲಿ ಬರ್ತಕ್ಕಂಥ ಮಾತು. ಕ್ರೀಡಾತೆ ಲೋಕರಚನಾ, ಲೋಕದ ರಚನೆ ಅನ್ನೋದು ಒಂದು ಕ್ರೀಡೆ. ಸಖಾತೆ ಚಿನ್ಮಯ ಶಿವ, ಭಗವಂತನೇ ನಮ್ಮ ನಿಜವಾಗಿರ್ತಕ್ಕಂತಹ ಸ್ನೇಹಿತ. ಹೇ ಮಾಧವ ಹೇ ಸಖೇತಿ. ನೋಡಿ, ನವವಿಧ ಭಕ್ತಿನಲ್ಲಿ ಸಖ್ಯ ಭಕ್ತಿಯು ಒಂದು. ಭಾಗವತದಲ್ಲಿ ಹೇಳೋ ಹಾಗೆ ವಿದ್ಯಾವತಾಂ ಭಾಗವತೇ ಪರೀಕ್ಷಾ. ಭಾಗವತ ಸುಲಭವಾಗಿರೋ ಗ್ರಂಥ ಅಂತ ಅಂದ್ಕೋಬೇಡಿ, ಕೂಟ ಶ್ಲೋಕಗಳಿದೆ ಅದರಲ್ಲಿ. ಯಾವ್ಯಾವಾಗ ಏನೇನನ್ನು ಓದಬೇಕು ಅನ್ನೋದು ನಮ್ಮಲ್ಲೊಂದು ಪರಿಪಾಟಿ ಇದೆಯಪ್ಪ ಪರಂಪರೆಯಲ್ಲಿ. ಯಾವಾಗ ಓದ್ರೂ ಪುಣ್ಯನೇ, ಅದಿಲ್ಲ ಅಂತಲ್ಲ. ಅಧಿಕಸ್ಯ ಅಧಿಕಂ ಫಲಂ ಅನ್ನೋದಕ್ಕೆ ಪ್ರಾತರ್ದ್ಯೂತ ಪ್ರಸಂಗೇನ ಮಧ್ಯಾಹ್ನೇ ಸ್ತ್ರೀ ಪ್ರಸಂಗತಃ ರಾತ್ರೌ ಚೋರ ಪ್ರಸಂಗೇನ ಕಾಲೋ ಗಚ್ಚತಿ ಧೀಮತಾಂ. ಇದನ್ನು ಇದ್ದಕ್ಕಿದ್ದ ಹಾಗೆ ಅರ್ಥ ಹೇಳಿಬಿಟ್ರೆ ಏನು ಗತಿ? ಬೆಳಿಗ್ಗೆ ಜೂಜಾಡೋನು, ಮಧ್ಯಾಹ್ನ ಹೆಂಗಸರ ಜೊತೆ ಇರೋನು, ರಾತ್ರಿ ಕಳ್ತನ ಮಾಡೋನು ಮಹಾಜ್ಞಾನಿ ಅಂತಾಗತ್ತೆ. ಜೂಜ್ ಬಂದಿದ್ದು ಮಹಾಭಾರತದಲ್ಲಿ. ಮಹಾಭಾರತ ಬೆಳಗ್ಗೆ ಓದ್ರಪ್ಪ ಅಂತಿರೋದು. ಸ್ತ್ರೀ ಪ್ರಸಂಗ, ಸೀತಾಪಹರಣ ಆಗಿದ್ದು ಮಧ್ಯಾಹ್ನ, ಅದರಿಂದ ಮಧ್ಯಾಹ್ನ ರಾಮಾಯಣ ಪಾರಾಯಣ ಮಾಡ್ರಪ್ಪ ಅಂತಿರೋದು. ರಾತ್ರಿ ಭಾಗವತ ಓದಿ ಅಂತಿರೋದು ಮುಖ್ಯವಾಗಿ. ಧನಂಜಯೇ ಹಾಟಕ ಸಂಪರೀಕ್ಷಾ ವಿಪತ್ತಿಕಾಲೇ ಗೃಹಿಣೀ ಪರೀಕ್ಷಾ ರಣಾಂಗಣೇ ಶಸ್ತ್ರಭೃತಾಂ ಪರೀಕ್ಷಾ ವಿದ್ಯಾವತಾಂ ಭಾಗವತೆ ಪರೀಕ್ಷಾ. ವಿದ್ವಾಂಸರಿಗೆ ಯಾವುದು ಪರೀಕ್ಷೆ ಅಂದರೆ ಭಾಗವತದ ಶ್ಲೋಕವನ್ನು ಅರ್ಥೈಸೋದರಲ್ಲಿ ಪರೀಕ್ಷೆ ಇದು. ಧನಂಜಯೇ ಹಾಟಕ ಸಂಪರೀಕ್ಷಾ, ಚಿನ್ನಕ್ಕೆ ಯಾವಾಗಲೂ ಬೆಂಕೀಲಿ ಹಾಕಿದಾಗ ಪರೀಕ್ಷೆ. ರಣಾಂಗಣೇ ಶಸ್ತ್ರಭೃತಾಂ ಪರೀಕ್ಷಾ, ಯೋಧನಿಗೆ ಕ್ಷತ್ರಿಯನಿಗೆ ರಣರಂಗದಲ್ಲಿ ಪರೀಕ್ಷೆ. ಹಾಗೆಯೇ ಗೃಹಿಣಿಗೆ ಆಪತ್ಕಾಲದಲ್ಲಿ ಪರೀಕ್ಷೆ. ರಾತ್ರಿ 12 ಗಂಟೆಗೆ 12 ಜನ ಡಿಸೆಂಬರ್ 31ನೇ ತಾರೀಕು ಮನೇಲಿ ಬಂದು ಇಳಿತಾರೆ. ಮನೇಲಿ ಏನು ಸಾಮಾನು ಇಲ್ಲ, ಅವಳು ಹೆಂಗೆ ನಿಭಾಯಿಸ್ತಾಳೆ ಅನ್ನೋದ್ರ ಮೇಲೆ ಅವರ ಪರಿಶ್ರಮ ಇರೋದು. ವಿದ್ಯಾವತಾಂ ಭಾಗವತೆ ಪರೀಕ್ಷಾ, ವಿದ್ವಾಂಸನಿಗೆ ಭಾಗವತದ ಶ್ಲೋಕವನ್ನು ಅರ್ಥ ಮಾಡಿಸೋದ್ರಲ್ಲಿ ಇರತಕ್ಕಂಥ ಪರೀಕ್ಷೆ ಅಂತ. ಅತೀವ ಗುಪ್ತ ರೂಪಿಣಿ ಗುರುಪದೇಶ ಮಂತರ. ನೋಡಿ, ಇದರಲ್ಲಿ ಗುರೂಪದೇಶ ಮಂತರ, ನಾವು ಉಪದೇಶವನ್ನು ಪಡ್ಕೋಬೇಕಾಗಿರೋದು ಗುರುವಿನಿಂದಲೇ. ಇನ್ನು ಯಾರಿಂದಲೂ ಕೂಡ ನಾವು ಉಪದೇಶವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಉಪದೇಶಕರ್ತ ಅಂದರೆ ಗುರು, ಗುರು ಅಂದರೆ ಉಪದೇಶ. ಅದಕ್ಕೆ ನೋಡಿ, ಆಚಾರ್ಯ ಶಂಕರರ ಭಾಷ್ಯದಲ್ಲಿ ನಾವು ತೆಗೆದು ನೋಡಿದ್ರೆ ಬೃಹದಾರಣ್ಯಕ ಭಾಷ್ಯ 4:4-19 ನೋಡಿ. ಮನಸೈವ ಪರಮಾರ್ಥ ಜ್ಞಾನ ಸಂಸ್ಕೃತೇನ ಆಚಾರ್ಯೋಪದೇಶಪೂರ್ವಕಂ ಚ ಅನುದ್ರಷ್ಟವ್ಯಂ. ಸದ್ಗುರುಗಳ ಉಪದೇಶವನ್ನು ಅನುಸರಿಸಿ ಪರಮಾರ್ಥ ಜ್ಞಾನದಿಂದ ಸುಸಂಸ್ಕೃತವಾದ ಮನಸ್ಸಿನಿಂದಲೇ ಪರಬ್ರಹ್ಮ ತತ್ವವನ್ನು ಅನುಭವದಲ್ಲಿ ಕಂಡುಕೊಳ್ಳಬೇಕು. ಅನುಭವದಲ್ಲಿ, ಅದು ಅಂಡರ್ಲೈನ್ ಮಾಡ್ಕೋಬೇಕು. ಕಂಡುಕೊಳ್ಳೋದು ಅಂದರೆ ಏನು? ಬಾಯಿಂದ ಅಂತಲ್ಲ, ಅನುಭವದಿಂದ ಕಲ್ತ್ಕೋಬೇಕು ಯಾವಾಗಲೂ ಕೂಡ. ವೇದಾಂತಕ್ಕಿರೋದೇ ಅನುಭವ. ಅನುಭವ, ಶ್ರುತಿ, ಆಚಾರ್ಯೋಪದೇಶ, ಈ ಮೂರೇ ಮುಖ್ಯವಾಗಿರ್ತಕ್ಕಂಥದ್ದು. ಆದರೆ ಎಲ್ಲಕ್ಕಿಂತ ಶ್ರೇಷ್ಠ ಅಂದರೆ ಅನುಭವ. 100 ಶ್ರುತಿವಾಕ್ಯಗಳು ಬಂದು ಬೆಂಕಿ ತಣ್ಣಗಿದೆ ಅಂದರೂ ಕೂಡ ನೀವು ಒಪ್ಪಬೇಕಾಗಿಲ್ಲ. ನಿಮ್ಮ ಅನುಭವಕ್ಕೆ ಏನು ಬರ್ತಾ ಇದೆ? ಕೈ ಸುಡುತ್ತೋ ಇಲ್ವೋ? ನಹಿ ಶ್ರುತಿ ಶತೇನಾಪಿ ಅಗ್ನಿ ಶೀತಃ ಇತಿ ಅಭ್ಯುಪಗಂತುಂ ಶಕ್ಯತೆ, ಭಾಷ್ಯವಾಕ್ಯ ಇದು. ಪರಪ್ರಾಪ್ತಿ ಸಾಧನಂ ಸರ್ವಸಾಧನ ಸಾಧ್ಯ ವಿಷಯ ವೈರಾಗ್ಯಪೂರ್ವಕಂ ಗುರುಪ್ರಸಾದ ಲಭ್ಯಂ ಬ್ರಹ್ಮವಿದ್ಯಾಂ ಆಹಾ. ಮುಂಡಕೋಪನಿಷತ್ತು ಅವತರಣಿಕಾ ಭಾಷ್ಯ ಶಂಕರಾಚಾರ್ಯರದು ನೋಡಿ. ಸದ್ಗುರುಗಳ ಅನುಗ್ರಹದಿಂದ, ಆ ಅನುಗ್ರಹ ಆದರೆ ಏನು ತಾನೇ ಆಗೋದಿಲ್ಲ. ನರೇಂದ್ರ ವಿವೇಕಾನಂದನಾಗಿ ಆಗಿದ್ದು ರಾಮಕೃಷ್ಣರ ಅನುಗ್ರಹದಿಂದ. ವಾಸಿಷ್ಠ ಗಣಪತಿ ಮುನಿಗಳು ಕಾವ್ಯಕಂಠರಾಗಿ ಲೋಕದಲ್ಲಿ ಬೆಳಗಿದ್ದು ರಮಣರ ಅನುಗ್ರಹದಿಂದ. ಪರಮಶಿವೇಂದ್ರ ಸರಸ್ವತಿಗಳ ಅನುಗ್ರಹದಿಂದ ಸದಾಶಿವ ಬ್ರಹ್ಮೇಂದ್ರರು ಅಂತಹ ಮಹತ್ವವನ್ನು ಪಡ್ಕೊಂಡ್ರು. ಅದಕ್ಕೆ ಗುರು ಅನುಗ್ರಹ ಅನ್ನೋದನ್ನು ನಾವು ಯಾವತ್ತೂ ಕೂಡ ಮರೆಯೋ ಹಾಗಿಲ್ಲ. ಗುರುನಿಂದ ಅಧೋಗತಿ, ಅದಕ್ಕೆ ನಮ್ಮಲ್ಲಿರೋದು ಗುರುಗಳ ನಿಂದೆ. ಒಂದು ಅಕ್ಷರ ಕಲಿಸ್ಕೊಟ್ಟ ಗುರುವನ್ನು ಯಾರು ಸ್ಮರಿಸ್ಕೊಳ್ಳಲ್ವೋ 100 ನಾಯಿ ಜನ್ಮ ಎತ್ತಿ ಕೊನೆಗೆ ಚಂಡಾಲ್ನಾಗಿ ಹುಟ್ಟುತ್ತಾನೆ ಅಂತ ಪ್ರಾಯಶ್ಚಿತ್ತ.
ಏಕಾಕ್ಷರ ಪ್ರದಾತಾರಂ ಯೋಗುರುಂ ನಾಭಿನಂದತಿ ಶ್ವಾನಯೋನಿಂ ಶತಂ ಭುಂಕ್ತ್ವಾ ಚಾಂಡಾಲೇಶು ಅಭಿಜಾಯತೆ. ಅದಕ್ಕೆ ನೋಡಿ ಭಗವತ್ಪಾದ ಶಂಕರರು ವಂದೇ ಗುರುಣಾಂ ಚರಣಾರವಿಂದೇ ಸಂದರ್ಶಿತ ಸ್ವಾತ್ಮಸುಖಾವಬೋಧೆ ಜನಸ್ಯಯೇ ಜಾಂಗಲಿಕಾಯಮಾಣೆ ಸಂಸಾರ ಹಾಲಾಹಲ ಮೋಹ ಶಾಂತ್ಯೈ. ಯೋಗ ತಾರಾವಳಿನ ಪ್ರಕರಣ ಗ್ರಂಥದ ಮೊದಲನೇ ಶ್ಲೋಕದಲ್ಲಿ ಶಂಕರರ ಮಾತು. ಎಂತಹ ಗುರುಗಳ ಪಾದಕಮಲಗಳಿಗೆ ನಮಸ್ಕಾರ. ಸಂದರ್ಶಿತ ಸ್ವಾತ್ಮಸುಖಾವಬೋಧೆ, ನನ್ನ ಆತ್ಮಸುಖವನ್ನು ನನಗೆ ತೋರಿಸ್ಕೊಟ್ಟಂಥ ಗುರುಗಳಿಗೆ ನಮಸ್ಕಾರ. ಸಂಸಾರ ಹಾಲಾಹಲ ಮೋಹ ಶಾಂತ್ಯೈ, ಹುಟ್ಟು ಸಾವುಗಳು ಎಂಬತಕ್ಕಂಥ ವಿಷ ವರ್ತುಲದಿಂದ ನನ್ನನ್ನು ತಪ್ಪಿಸಿದಂತಹ ಗುರುಗಳಿಗೆ ನಮಸ್ಕಾರ. ದೃಷ್ಟಾಂತೋ ನೈವ ದೃಷ್ಟ ತ್ರಿಭುವನ ಜಠರೇ ಸದ್ಗುರೋರ್ ಜ್ಞಾನದಾತು ಸ್ವೀಯಂ ಸಾಮ್ಯಂ ವಿದತ್ತೇ ಯಹ ಸ ಗುರುರಿತ್ಯಭಿಧೀಯತೆ. ಶತಶ್ಲೋಕಿ ಪ್ರಕರಣ ಗ್ರಂಥದಲ್ಲಿ ಮೊದಲನೇ ಶ್ಲೋಕದಲ್ಲಿ ಆಚಾರ್ಯ ಶಂಕರರ ವಾಣಿ. ದೃಷ್ಟಾಂತೋ ನೈವ ದೃಷ್ಟ, ಗುರುಗಳು ಹೇಗಿದ್ದಾರೆ ಅಂತ ಇನ್ನೊಬ್ಬರನ್ನು ತೋರ್ಸೋಕ್ಕೆ ಸಾಧ್ಯ ಇಲ್ಲ. ಗುರುಗಳ ತರಹ ಇದ್ದಾರಪ್ಪ. ಆಕಾಶ ಹೇಗಿದೆ, ಆಕಾಶದ ತರಹ ಇದೆ. ಸಮುದ್ರ ಹೇಗಿದೆ, ಸಮುದ್ರ ತರಹ ಇದೆ. ಸಮುದ್ರ ಕೆರೆ ಅಲ್ಲ, ಕುಂಟೆ ಅಲ್ಲ, ನದಿ ಅಲ್ಲ, ಬಾವಿ ಅಲ್ಲ, ಕಾಲುವೆ ಅಲ್ಲ, ಸಮುದ್ರವೇ. ರಾಮ ಮತ್ತು ರಾವಣರ ನಡುವೆ ಆದ ಯುದ್ಧ ಹೇಗಿತ್ತು, ರಾಮ ಮತ್ತು ರಾವಣರ ನಡುವೆ ಆದ ಯುದ್ಧ ತರಹ ಇತ್ತು ಅಷ್ಟೇ. ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ರಾಮರಾವಣಯೋರ್ಯುದ್ಧಂ ರಾಮರಾವಣಯೋರಿವ. ನಮ್ಮಲ್ಲಿ ಯಾಕೆ ಗುರುಗೀತ, ಗುರು ಸಂಹಿತ, ಗುರು ಅಷ್ಟಕ ಆ ಗ್ರಂಥಗಳೆಲ್ಲ ಯಾಕೆ ಬರಬೇಕಾಯಿತು? ಷಡಂಗಾದಿ ವೇದೋ ಮುಖೇ ಶಾಸ್ತ್ರವಿದ್ಯಾ ಕವಿತ್ವಾದಿ ಗದ್ಯಂ ಸುಪದ್ಯಂ ಕರೋತಿ ಮನಶ್ಚೇನ್ನ ಲಗ್ನಂ ಗುರೋರಂಗ್ರಿ ಪದ್ಮೆ ತತಕ್ಕಿಂ 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 ತತಕ್ಕಿಂ. ಶಂಕರಾಚಾರ್ಯರ ಗುರುವಷ್ಟಕದ ಮೊದಲನೇ ಶ್ಲೋಕ. ಗುರುಗೀತಾನಲ್ಲಿ 287 ಶ್ಲೋಕದಲ್ಲಿ ಗುರುವಿನ ಮಹತ್ವವನ್ನು ತೋರಿಸ್ಕೊಡ್ತಾರೆ, ಗುರು ಅಂದರೆ ಏನು ಅಂತ. ಹಾಗೆ ನರಸಿಂಹಾರತಿ ಮಹಾಸ್ವಾಮಿಗಳ ಗುರುಗಳ ಮೇಲೆ ಬರೆದಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂಥ ಶ್ಲೋಕಗಳಿದೆ. ಗುರು ಅನ್ನೋ ಪದ ನೀವು ಭಾಷಾಂತರ ಮಾಡೋಕ್ಕಾಗಲ್ಲ. ಗುರು ಇಸ್ ನಾಟ್ ಟೀಚರ್, ಗುರು ಇಸ್ ನಾಟ್ ಮೆಂಟರ್, ಗುರು ಇಸ್ ನಾಟ್ ಪ್ರಿಸೆಪ್ಟರ್, ಗುರು ಇಸ್ ಗುರು ಹಿಮ್ಸೆಲ್ಫ್. ಗು ಅಂದರೆ ಜ್ಞಾನ, ರು ಅಂದರೆ ನಿವಾರಕ. ಅಜ್ಞಾನ ನಿವಾರಕ ಅನ್ನೋ ಹೆಸರು ಇನ್ಯಾವುದು ಕೊಟ್ಟರು ನೀವು ಬರೋದಿಲ್ಲ. ಗು ಅಂದ್ರೇ ಅಜ್ಞಾನ. ಗುಕಾರ ಅಂಧಕಾರ ಸ್ಯಾತ್ ಋಷಬ್ಧ ತನ್ನಿರೋಧಕೃತ್ ಅಂಧಕಾರ ನಿರೋಧಿತ್ವಾತ್ ಗುರುರಿತ್ಯಭಿಧೀಯತೆ. ಅದು ಗುರುವಿನಲ್ಲಿ ಇರ್ತಕ್ಕಂತಹ ಲಕ್ಷಣ ನಾವು ಕೊಡಬೇಕಾಗಿರೋದು. ವೇದಾಂತ ವಾಕ್ಯ ಪುಷ್ಪೇಭ್ಯ. ಎಂಥ ಮಾತು ಬರುತ್ತೆ ಗೊತ್ತಾ ಉಪದೇಶ ಶಾಸ್ತ್ರಿನಲ್ಲಿ? ವೇದಾಂತ ವಾಕ್ಯಗಳು ಅನ್ನೋದೇ ಒಂದು ಕುಸುಮಗಳು. ಅದನ್ನು ಮಧು ತೆಗೆದುಕೊಂಡು ಹೋಗ್ತಕ್ಕಂಥ ದುಂಬಿ. ಅದಕ್ಕೇ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಶಂಕರಾಚಾರ್ಯರ ಮೇಲೆ ಸ್ತೋತ್ರ ಮಾಡ್ತಾ ಹೇಳ್ತಾರೆ ಒಂದು ಕಡೆ, ಹೇ ಚಿತ್ತ ಭೃಂಗ ಕಿಮರ್ಥಂ ಧಾವಸಿ ಅನ್ಯತ್ರ ಗಚ್ಚ ಜಗದ್ಗುರೋಹ ಪಾದಾವಲಂಬನಂ ಸ್ವೀಕುರು. ಎಲೆ ದುಂಬಿಯೇ, ಮನಸ್ಸು ಅನ್ನೋ ದುಂಬಿಯೇ, ಯಾಕೆ ಆ ಕಡೆ ಈ ಕಡೆ ಒದ್ದಾಡ್ತಾ ಇದೆಯಾ? ಹೋಗಿ ಜಗದ್ಗುರುಗಳ ಪಾದಕಮಲಗಳಲ್ಲಿ ಆಶ್ರಯಿಸು, ಅಲ್ಲಿ ನಿನಗೆ ಶಾಶ್ವತವಾಗಿರ್ತಕ್ಕಂಥ ಸುಖ, ನೆಮ್ಮದಿ, ಶಾಂತಿ ಸಿಗತ್ತೆ ಅಂತ. ಚಿತ್ತ ಭೃಂಗ ನೋಡಿ, ಮನಸ್ಸನ್ನೇ ದುಂಬಿ, ಮನಸ್ಸನ್ನೇ ಮರ್ಕಟ, ಮನಸ್ಸನ್ನೇ ಮೀನು. ಯಾಕೆಂದರೆ ಅದೆಲ್ಲ ಚಾಂಚಲ್ಯಕ್ಕೆ ಹೆಸರಾಗಿರ್ತಕ್ಕಂಥದ್ದು. ಮನಃ ಮಧುಕರಃ ಮೇಘಃ ಮಾನಿನಿ ಮರುತು ಮಾ ಮದಃ ಮತ್ಸ್ಯ ಮಕಾರಃ ದಶಚಂಚಲ. ಮಾಯಿಂದ ಶುರುವಾಗ 10 ಚಾಂಚಲ್ಯಕ್ಕೆ ಮಾಡಿಟ್ಟಿರೋದು. ಆ ದೃಷ್ಟಿಯಿಂದನೇ ಚಂಚಲಂ ಹಿ ಮನಃಕೃಷ್ಣ ಪ್ರಮಾತಿ ಬಲವದೃಢಂ ಗೀತೆನಲ್ಲಿ. ಯಾವುದು ಚಂಚಲ ಅಂದರೆ ಮನಸ್ಸು ಎಲ್ಲದರಲ್ಲೂ ಕೂಡ ಅತ್ಯಂತ ಚಂಚಲವಾಗಿರ್ತಕ್ಕಂಥದ್ದು. ಮತ್ತು ನೋಡಿ, ಮುಂಡಕ ಅವತರಿಕಾ ಭಾಷೆಯಲ್ಲಿ ಮಹದ್ಭಿಹಿ ಬ್ರಹ್ಮಾದಿಭಿಹಿ ಪರಮಪುರುಷಾರ್ಥ ಸಾಧನತ್ವೇನ ಗುರುಣ ಅನಾಯಾಸೇನ ಲಬ್ಧ ಬ್ರಹ್ಮವಿದ್ಯಾ. ಬ್ರಹ್ಮವಿದ್ಯೆ ಅಂತ ನಾವು ಹೇಳ್ತೀವಿ. ಏನು ಅದೇನು ಮಹಾ ದೊಡ್ಡ ಬ್ರಹ್ಮವಿದ್ಯೇನೋ? ಉಪನಿಷತ್ತು ಅಂದರೆ ಬ್ರಹ್ಮವಿದ್ಯೆನೇ. ಮತ್ತೆ ಯಾವ ಉಪನಿಷತ್ತಲ್ಲಿ ಬ್ರಹ್ಮನ ಬಗ್ಗೆ ಹೇಳಿಲ್ಲ ನೋಡಿ. ನಾವು ಸಾಮಾನ್ಯವಾಗಿ ಎಷ್ಟು ಕಲೋಕ್ವಿಯಲ್ಲಾಗಿ ಒಂಥರ ಜಾಳಾಗಿ ನೀರಸವಾಗಿ ಉಪಯೋಗಿಸ್ತೀವಿ ಶಬ್ದಗಳನ್ನು, ಅಂದರೆ ಅರ್ಥವೇ ಇಲ್ಲದೆ ಏನೇನೋ ಮಾತಾಡ್ತಾ ಇರ್ತೀವಿ. ಅದಕ್ಕೆ ರಮಣರು ಹೇಳಿದ್ದು ಶುಮ್ಮ ಇರು ಅಂತ. ಸಾಕಪ್ಪ ಮಾತಾಡಿದ್ದು ಸಾಕು. ಪರಮಶಿವೇಂದ್ರರು ಸದಾಶಿವ ಬ್ರಹ್ಮೇಂದ್ರಿಗೆ ಹೇಳಿದ್ದು ಅದೇ. ಅವರ ಹಿಂದಿನ ಜೀವನ ನೀವು ನೋಡಿದ್ರೆ ಏನು ಪ್ರತಿಯೊಬ್ಬರನ್ನೂ ವಾಕ್ಯಾರ್ಥ ಕರೆಯೋದು, ಎಲ್ರಿಗೂ ಚೀಮಾರಿ ಹಾಕೋದು, ಯಾರಿಗೂ ಏನೂ ಗೊತ್ತಿಲ್ಲ ಅಂತ ಮುಖಭಂಗ ಮಾಡಿ ಕಳಿಸೋದು, ಹಿಂಗೆ ಮಾಡ್ತಾ ಇದ್ರಂತೆ. ಒಂದಿನ ಪರಮಶಿವೇಂದ್ರ ಕರೆದು ಹೇಳ್ತೀವಿ, ಯಾಕಪ್ಪ ತೇಜೋವಧೆ ಮಾಡ್ತೀಯ? ಅವನು ವಿದ್ವಾಂಸ ತಾನೇ, ನಿನ್ನಷ್ಟು ಗೊತ್ತಿಲ್ಲದೆ ಇರ್ಬೋದು, ಆದರೆ ತೀರಾ ಗೊತ್ತಿಲ್ಲದೆ ಏನಿಲ್ವಲ್ಲ, ಯಾಕೆ ಏನು ನಿನಗೆ ಅದರಿಂದ ಏನು ಸಿಗತ್ತೆ? ಆಯಿತು. ಆವತ್ತಿಂದ ಸಂಪೂರ್ಣವಾಗಿ ಮೌನ. ಗುರುಗಳ ಹತ್ರನೂ ಮಾತಾಡಲಿಲ್ವಂತೆ, ಮುಗ್ದಾಯ್ತು. ನೀವು ಹೇಳಿದ್ರೆ ಇಲ್ಲೋ ಮಾತಾಡಬೇಡ, ನಿಮ್ಮ ಹತ್ರನೂ ಮಾತಾಡಲ್ಲ, ಹೋಗಿ ಮುಗ್ದಾಯ್ತು. ಉನ್ಮತ್ತವತ್ ಸಂಚರತೀಹ ಶಿಷ್ಯ ತವೇತಿ ವಚಾಂಸಿ ಇದಾನೀಂ ಶೃಣ್ವನ್ ಖಿದ್ಯನ್ನುವಾಚಾಸ್ಯ ಗುರುಪುರಾಹೋ ಉನ್ಮತ್ತತಾಮೇನ ಹಿ ತಾದೃಶೀತಿ.
ನರಸಿಂಹಭಾರತಿ ಮಹಾಸ್ವಾಮಿಗಳು ಆ ಮಾತನ್ನು ಉಲ್ಲೇಖ ಮಾಡ್ತಾರೆ. ಸದಾಶಿವೇಂದ್ರ ಸ್ತುತಿ ಎಂಬತಕ್ಕಂತಹ 65 ಶ್ಲೋಕಗಳಲ್ಲಿ 27ನೇ ಶ್ಲೋಕದಲ್ಲಿ ಈ ಮಾತನ್ನು ಹೇಳ್ತಾರೆ. ಎಂಥ ಮಾತು ನೋಡಿ. ಎಲ್ಲರೂ ಕೂಡ ಸದಾಶಿವ ಬ್ರಹ್ಮದಿಂದ ಹುಚ್ಚ, ಕಾಡಿಂದ ಕಾಡಿಗೆ ಅಲಿತಾನೆ, ಆತ್ಮ ಬ್ರಹ್ಮ ಅಂತ, ಇವನಿಗೆ ಬುದ್ಧಿನೇ ನೆಟ್ಟಗಿಲ್ಲ ಅಂತ ಗುರುಗಳಾಗಿರ್ತಕ್ಕಂಥ ಪರಮಶಿವೇಂದ್ರಿಗೆ ದೂರ ಹೇಳಿದಾಗ ಗುರುಗಳು ಹೇಳಿದ್ರಂತಪ್ಪ, ಯಾವ ಆಧ್ಯಾತ್ಮಿಕ ಹುಚ್ಚು ನನ್ನ ಶಿಷ್ಯನಿಗೆ ಹಿಡೀತೋ ಆ ಹುಚ್ಚಿನ ನನಗೆ ಹಿಡಿಲಿಲ್ವಲ್ಲಪ್ಪ, ನನ್ನ ಶಿಷ್ಯನೇ ಧನ್ಯ ಅಂತ ಹೇಳಿದ್ರಂತೆ. ಕನಕದಾಸರು ಪುರಂದರದಾಸರ ಬಗ್ಗೆ ವಿನ್ಸೆಂಟ್ ಸ್ಮಿತ್ ಇಂಡಿಯನ್ ಹಿಸ್ಟ್ರಿನಲ್ಲಿ ಒಂದು ಕಡೆ ಬರೀತಾನೆ, ಕನಕ ಆ್ಯಂಡ್ ಪುರಂದರ ವರ್ ಗಾಡ್ ಇಂಟಾಕ್ಸಿಕೇಟೆಡ್ ಮಿಸ್ಟಿಕ್ಸ್ ವಿತ್ ಗಾಡ್ ಇನ್ಸ್ಪೈರ್ಡ್ ಕಾಂಪೊಸಿಷನ್ ಆ್ಯಂಡ್ ಹೆನ್ಸ್ ದೇ ವರ್ ನಥಿಂಗ್ ಬಟ್ ಗಾಡ್ಲಿ ಅಂತ. ಕನಕ ಮತ್ತು ಪುರಂದರದಾಸರು ದೇ ಹ್ಯಾಡ್ ಗಾಡ್ ಇಂಟಾಕ್ಸಿಕೇಷನ್. ಯಾರ್ಯಾರಿಗೆ ಏನೇನೋ ಇಂಟಾಕ್ಸಿಕೇಷನ್ ಇರುತ್ತೆ, ಆದರೆ ದೇ ಹ್ಯಾಡ್ ಗಾಡ್ ಇಂಟಾಕ್ಸಿಕೇಷನ್. ನೋಡಿ, ಅದು ಸರ್ವಂ ಬ್ರಹ್ಮಮಯಂ ಅನ್ನೋದಕ್ಕೆ ಪೂರಕವಾಗಿರೋದು. ಬ್ರಹ್ಮಣಿ ಮಾನಸ ಸಂಚರರೇ ಪಿಬರೇ ರಾಮರಸಂ ಪರಿಪೂರ್ಣ ಬೋಧೋಹಂ ಆನಂದ ಸಾಗರೋಹಂ ಗೋಷ್ಠೇ ಕ್ರೀಡತಿ ವನಮಾಲಿ ಬ್ರೂಹಿ ಮುಕುಂದೇತಿ. ಅದೆಲ್ಲ ಸದಾಶಿವ ಬ್ರಹ್ಮೇಂದ್ರರು ಸಂಗೀತವನ್ನು ಆಧ್ಯಾತ್ಮಿಕ ಮಟ್ಟಕ್ಕೆ ಕೊಂಡೊಯ್ದಂತಹ ಮಹಾನುಭಾವರು. ಅದನ್ನೇ ಶೆಲ್ಲಿ ಹೇಳ್ತಾನೆ ಒಂದು ಕಡೆ, ಪೊಯಿಟ್ರಿ ಬ್ಯೂಟಿಫೈಸ್ ಫಿಲಾಸಫಿ ಆ್ಯಂಡ್ ಫಿಲಾಸಫಿ ಎಡಿಫೈಸ್ ಪೊಯಿಟ್ರಿ ಅಂತ. That's the relation between poetry and philosophy. The highest kind of poetry should be always philosophical. Adu, because that is the very sum and substratum of our very existence. ನಾವು ಬದುಕಿರೋದೇ ಅದಕ್ಕೋಸ್ಕರ. ಮಾನವನಾಗಬೇಕಾದ್ರೆ ನನ್ನನ್ನು ನಾನು ಅರ್ಥಕೋಬೇಕು. ನಮಗೆ ಬೇರೆಯವ್ರ ಬಗ್ಗೆ ಚೆನ್ನಾಗಿ ಗೊತ್ತು, ಅರ್ಧ ಗಂಟೆ ಬಯೋಡೇಟಾ ಓದಿಸ್ಕೋತೀವಿ, ಅದಕ್ಕಿಂತ ಬೇಕಾ? ಬಯೋಡೇಟಾ ಅಲ್ಲ, ಅದು ಬಯೋಡೇಟಾ ಅದು. ಸೊ ಹಾಗಿರುವಾಗ ನಮಗೆ ನಮ್ಮ ಬಗ್ಗೆನೇ ಗೊತ್ತಿಲ್ವಲ್ಲ, ಎಂಥ ದುರಂತ ನೋಡಿ ಇದು. ನಾನು ಅಂದರೆ ಯಾರು ಅನ್ನೋ ಮೂಲಭೂತ ಪ್ರಶ್ನೆನಪ್ಪ. ಸೈಕಾಲಜಿಸ್ಟಿಗೆ ಕೇಳಿ, ಬಯಾಲಜಿಸ್ಟಿಗೆ ಕೇಳಿ, ಫಿಲಾಸಫರ್ಸಿಗೆ ಕೇಳಿ, ಫಿಸಿಸಿಸ್ಟಿಗೆ ಕೇಳಿ, ಹಿಸ್ಟೋರಿಯನ್ಸಿಗೆ ಕೇಳಿ, ಎಕಾನಮಿಸ್ಟಿಗೆ ಕೇಳಿ, ಹೂ ಆಮ್ ಐ? ಮ್ಯಾನ್ ದಿ ಅನ್ನೋನ್. ಅದಕ್ಕೆ ಅಲೆಕ್ಸಿಸ್ ಕ್ಯಾರಲ್ ಬರೆದಿದ್ದು ಮ್ಯಾನ್ ಅನ್ನೋನ್. ಅವನು ಡಾಕ್ಟ್ರು, ಅವನು ಆ ಮಾತು ಹೇಳಬೇಕಾದ್ರೆ ಎಂಥ ರಿಯಲೈಸೇಷನ್ ನೋಡಿ. ದೇಹದಲ್ಲಿರ್ತಕ್ಕಂಥ ಒಂದು ರಕ್ತ, ಒಂದು ನಾಡಿ, ಪ್ರತಿಯೊಂದು ಗೊತ್ತಿರ್ತಕ್ಕಂಥ ವೈದ್ಯ ಅವನು ಮಾಡ್ಕೊಂಡಿರೋ ಕನ್ಫೆಷನ್ ಅದು. ನನಗೇನೂ ಗೊತ್ತಿಲ್ಲ ಮನುಷ್ಯರ ಬಗ್ಗೆ ಅಂತ. ಸೊ ಅದು ನಿಜವಾಗಿರ್ತಕ್ಕಂಥ ವಿನಯ ಅಂದರೆ ಅದು ಬರೋದು ವಿದ್ಯಾದದಾತಿ ವಿನಯಂ ಅನ್ನೋದಕ್ಕೆ. ನಾವು ಬರೀ ಅಹಂಕಾರದ ಮಾತಾಡಿದ್ರೆ ಏನು ಪ್ರಯೋಜನ ಜೀವನದಲ್ಲಿ? ನೋಡಿ, ಚತುರ್ಮುಖ ಬ್ರಹ್ಮನೇ ಮುಂತಾದ ದೊಡ್ಡ ದೊಡ್ಡ ಮಹಾತ್ಮರೂ ಸಹ ಬಹಳ ಕಷ್ಟಪಟ್ಟು ಮೋಕ್ಷಕ್ಕೆ ಸಾಧನವಾಗಿರುವ ಈ ಬ್ರಹ್ಮವಿದ್ಯೆಯನ್ನು ಸದ್ಗುರುಗಳಿಂದಲೇ ಪಡೆದುಕೊಳ್ಳತಕ್ಕದ್ದು. ಮತ್ತು ಕಠೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಆಗಮ ಸಂಸ್ಕೃತೇನ ಮನಸೈವ ಇದಂ ಬ್ರಹ್ಮ ಏಕರಸಂ ಆಪ್ತವ್ಯಂ ಆತ್ಮೈವ ಸರ್ವಂ ನಾನ್ಯದಸ್ತಿ ಇತಿ. ಕಠೋಪನಿಷತ್ತು 2:1-11. ಆಚಾರ್ಯರು ಮತ್ತು ಆಗಮಗಳಿಂದ, ಆಗಮ ಅಂದ್ರೇನೋ, ಆಗತಂ ಶಿವವಕ್ತ್ರೇಭ್ಯ ಗತಂಚ ಗಿರಿಜಾಮುಖೆ ಮತಿತಂ ವಾಸುದೇವೇನ ತಸ್ಮಾತ್ ಆಗಮ ಉಚ್ಯತೆ. ಅದು ಆಗಮ ಶಬ್ದದ ಲಕ್ಷಣ. ಆಗತಂ ಶಿವವಕ್ತ್ರೇಭ್ಯ, ಶಿವನ ಬಾಯಿಂದ ಯಾವುದು ಬಂತೋ, ಗತಂಚ ಗಿರಿಜಾಮುಖೆ, ಯಾವುದು ಪಾರ್ವತಿಯನ್ನು ಪ್ರವೇಶಿಸಿ, ಮತಿತಂ ವಾಸುದೇವೇನ, ವಾಸುದೇವನಿಂದ ಮಥನವಾಗಿ ಲೋಕಕ್ಕೆ ಬಂತೋ ಅದಕ್ಕೆ ಆಗಮ ಅಂತ ಕರೆಯೋದು. ಸೊ ಈ ದೃಷ್ಟಿಯಿಂದ ಒಂದೊಂದು ಶಬ್ದಕ್ಕೂ ಎಂತಹ ಒಂದು ಅರ್ಥ ಇದೆ ನಮ್ಮಲ್ಲಿ ಅಂದರೆ ಕುಣಿದಾಡೋ ಹಾಗಾಗತ್ತೆ ಅರ್ಥ ತಿಳ್ಕೊಂಡ್ಬಿಟ್ರೆ. ದೀಕ್ಷಾ ಅಂದ್ರೇನಪ್ಪ? ದೀಯತೆ ಜ್ಞಾನಮತ್ಯಂತಂ ಕ್ಷೀಯತೆ ಪಾಪ ಸಂಚಯಂ ತಸ್ಮಾತ್ ದೀಕ್ಷಾ ಇತಿ ಪ್ರೋಕ್ತ ಜ್ಞಾನಿನಃ ತತ್ವದರ್ಶಿನಃ. ದಿ ಅಂದರೆ ಸಮಸ್ತವಾದ ಜ್ಞಾನವನ್ನು ಕೊಡ್ತಕ್ಕಂಥ, ಕ್ಷ ಅಂದರೆ ಪಾಪವನ್ನೆಲ್ಲ ನಿವಾರಣೆ ಮಾಡ್ತಕ್ಕಂಥದ್ದು ದೀಕ್ಷೆ ಅಂತ. ಅದು ದೀಕ್ಷಾ ಶಬ್ದಕ್ಕಿರ್ತಕ್ಕಂಥ ಲಕ್ಷಣ. ಹಾಗೆ ದೇಶಿಕ ಶಬ್ದ ನೋಡಿ, ಗುರುಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥವರು ದೇಶಿಕರು. ದೇಶಿ ಮತ್ತು ಕ 3 ಅಕ್ಷರ ಇದೆ ನೋಡಿ. ದೇವತಾ ರೂಪಧಾರಿತ್ವ ಶಿಷ್ಯಾನುಗ್ರಹ ಕಾರಣಾತ್ ಕಾರುಣ್ಯಾಮೃತಪೂರ್ತಿತ್ವ ದೇಶಿಕ ಕಥಿತ ಪ್ರಿಯೇ. ಕುಲಾರ್ಣವ ತಂತ್ರದಲ್ಲಿ ದೇಶಿಕ ಶಬ್ದದ ಮೇಲೆ ಈ ಲಕ್ಷಣ ಹೇಳ್ತಾರೆ. ದೇವತಾ ರೂಪಧಾರಿತ್ವಾತ್, ಸಾಕ್ಷಾತ್ ಭಗವಂತನೇ ಧರೆಗಿಳಿತಾನೆ. ಅದನ್ನೇ ಜೆ ಕೃಷ್ಣಮೂರ್ತಿ ಭಾಷೆಯಲ್ಲಿ ಹೇಳೋದಾದರೆ, ಇಫ್ ಮ್ಯಾನ್ ಟ್ರೈಸ್ ಟು ಅಸೆಂಡ್ 1 ಸ್ಟೆಪ್ ಟುವರ್ಡ್ಸ್ ಗಾಡ್, ಗಾಡ್ ಡಿಸೆಂಡ್ಸ್ ಡೌನ್ 7 ಸ್ಟೆಪ್ಸ್. 1 ಹೆಜ್ಜೆ ಹತ್ತಕ್ಕೆ ಪ್ರಯತ್ನ ಪಟ್ಟರೆ ಸಾಕು, ಭಗವಂತ ದಡ ಅಂತ 7 ಹೆಜ್ಜೆ ನಿನ್ನ ಕಡೆ ಇಳ್ಕೊಂಡು ಬರ್ತಾನಪ್ಪ. ಅದಕ್ಕೆ ನಮಗೆ ಆರೋಹಣ, ಅವನಿಗೆ ಅವರೋಹಣ. ಅದಕ್ಕೆ ಅವತಾರ ಅಂತ ನಾವು ಕರೆಯೋದು. ಅವತಾರ ವರಿಷ್ಠಾಯ ರಾಮಕೃಷ್ಣಾಯತೆ ನಮಃ ಅಂದ್ರೇನು? ಅವರು ಅವತರಿಸಿದ್ರು ನಮ್ಮನ್ನು ಆ ಮಟ್ಟಕ್ಕೆ ಏಳಿಸೋದಕ್ಕೆ. ಇಲ್ದ್ರೆ ಅವ್ರು ಯಾಕೆ ಹುಟ್ಟಬೇಕಾಯಿತು? ಅವ್ರು ಯಾಕೆ ಜನ್ಮ ಎತ್ತಬೇಕಾಯಿತು? ಯಾವ ಮಹಾತ್ಮರಿಗೂ ಜನ್ಮ ಎತ್ತಬೇಕೇ ಆಗಿಲ್ಲ. ಲೋಕ ಸಂಚಯಕ್ಕೋಸ್ಕರ, ಲೋಕೋದ್ಧಾರಕ್ಕೋಸ್ಕರ, ಲೋಕ ಸಂಗ್ರಹಕ್ಕೋಸ್ಕರವೇ ಅವರು ಜನ್ಮ ತಾಳ್ತಾರೆ. ಯಾವಾಗಲೂ ಆ ಪರರ ಬಗ್ಗೆ ಇರತಕ್ಕಂಥ ಕಾಳಜಿ, ಶಿಷ್ಯ ವಾತ್ಸಲ್ಯ.
ದೇವತಾ ರೂಪಧಾರಿತ್ವ, ಸಾಕ್ಷಾತ್ ಭಗವಂತನೇ. ಯಾಕೆ ಇಳಿತಾ ಇದ್ದಾನೆ? ಶಿಷ್ಯ ಅನುಗ್ರಹ ಕಾರಣ, ಶಿಷ್ಯನಿಗೆ ಅನುಗ್ರಹವನ್ನುಂಟು ಮಾಡೋದಕ್ಕೆ. ಏನು ಮೋಡಸ್ ಆಪರೆಂಡಿ? ಕಾರುಣ್ಯಾಮೃತ ಪೂರ್ತಿತ್ವಾತ್, ಕರುಣೆಯಿಂದ, ಶಿಷ್ಯ ಕಾಳಜಿಯಿಂದ, ಅನುಕಂಪದಿಂದ. ಅದಕ್ಕೆ ಬಸವಣ್ಣವರು ಹೇಳಿದರು, ದಯೆಯೇ ಧರ್ಮದ ಮೂಲವಯ್ಯ ಅಂತ. ಆ ದಯೆ ಶಿಷ್ಯನ ಬಗ್ಗೆ ಇರತಕ್ಕಂಥದ್ದು. ಅದನ್ನೇ ಪಾಶ್ಚಾತ್ಯರು ಮರ್ಸಿ ಅಂತ ಇಟ್ಕೊಂಡ್ಬಿಟ್ರು ಅಷ್ಟೇ. The quality of mercy is not strained, it drops as the gentle rain from heaven upon the place beneath. It's twice blessed. It blesseth him that gives and him that takes. It's mightiest in the mightiest. It becomes a throned monarch better than his crown. His scepter shows the force of temporal power, the attribute to on majesty. Wherein there sit the dread and fear of kings, but mercy is above the sceptre's way. It's enthroned in the hearts of kings. It's an attribute to God himself. An earthly power doth then show like as gods, when mercy seasons justice. 14 lines. ಮರ್ಚೆಂಟ್ ಆಫ್ ವೆನಿಸ್ ನಾಟಕ, ಪೋರ್ಷಿಯಾ ಸ್ಪೀಚ್. ಸೊ ಆ ದೃಷ್ಟಿಯಿಂದ ಏನು ಮರ್ಸಿ ಅಂದರೆ ಅದೇ ಶಿಷ್ಯ ಕಾಳಜಿ, ಅನುಕಂಪ ಅಷ್ಟೇ. ತಪೋಯುಕ್ತೈ ಗ್ರಾಹ್ಯ ಸರ್ವಜ್ಞಕಲ್ಪೈ ಆಚಾರ್ಯೈ ವಕ್ತವ್ಯ ಬ್ರಹ್ಮವಿದ್ಯಾ. ಪ್ರಶ್ನೋಪನಿಷತ್ ಅವತರಣಿಕಾ ಭಾಷ್ಯ. ಸರ್ವಜ್ಞಕಲ್ಪರಾದಂತಹ ಆಚಾರ್ಯರು ಬ್ರಹ್ಮವಿದ್ಯೆಯನ್ನು ಉಪದೇಶಿಸಬೇಕು ಮತ್ತು ತಪೋಯುಕ್ತರಾದ ಶಿಷ್ಯರು ಅದನ್ನು ಶ್ರದ್ಧೆಯಿಂದ ಶ್ರವಣ ಮನನಗಳನ್ನು ಮಾಡಬೇಕು. ತರ್ಕದಿಂದ ನೀವು ಗಳಿಸೋದಕ್ಕಾಗಲ್ಲಪ್ಪ ವಿದ್ಯೆನ. ತಾರ್ಕಿಕ ಚಾಟ ಭಟ ರಾಜ ಅಪ್ರವೇಶ್ಯಂ ಅಭಯಂ ದುರ್ಗಮಿದಂ ಆತ್ಮಜ್ಞಾನಂ ಅಲ್ಪಬುದ್ಧಿ ಅಗಮ್ಯಂ ಶಾಸ್ತ್ರ ಗುರುಪ್ರಸಾದ ರಹಿತೈಶ್ಚ. ಬೃಹದಾರಣ್ಯಕ ಭಾಷ್ಯ 2:1-20. ತಾರ್ಕಿಕರು ಎಂಬ ಮಹಾ ದಂಡನಾಯಕರು ಈ ಅಭಯರೂಪವಾದ ಆತ್ಮಜ್ಞಾನ ಎಂಬ ಮಾರ್ಗವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ತಾರ್ಕಿಕ ಘಟಪಟೇತಿ ರಟೇಯು ಶಾಬ್ದಿಕ ಖಪಚಟೇತಿ ಪಟೇಯು ಮಾದೃಶಾಂತ ಸತತಂ ಸ್ಮರಣೀಯೌ ಚಂದ್ರಚೂಡ ಚರಣೌ ರಮಣೀಯೌ. ಅಪ್ಪೈ ದೀಕ್ಷಿತರ ದುರ್ಗಾಚಂದ್ರ ಕಲಾಸ್ತುತಿಯ 22ನೇ ಶ್ಲೋಕ. ಗಿರಿನಗರ ವಾಸಿಗಳಾಗಿರ್ತಕ್ಕಂಥ, ವೇದಮಾತಾಗ್ರಹ ವಾಸಿಗಳಾಗಿರ್ತಕ್ಕಂಥ, ಜ್ಞಾನಸಾಗರ ಬಿರುದಾಂಕಿತರಾಗಿರ್ತಕ್ಕಂಥ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ವಿದ್ವಾನ್ ಶೇಷಾಚಲ ಶರ್ಮರ ಕನ್ನಡ ಅನುವಾದದೊಂದಿಗೆ ಆ ಗ್ರಂಥ ಉಪಲಬ್ಧವಿದೆ. ಸೊ ಆ ದೃಷ್ಟಿಯಿಂದ ಯಾವುದು ಮುಖ್ಯವಾಗಿ, ಯಾವ ತರ್ಕ ನಿನಗೆ ಕಾಪಾಡತ್ತೆ? ಭಗವತ್ಪಾದ ಶಂಕರರೇ ಶಿವಾನಂದ ಲಹರಿಲಿ ಹೇಳಿರೋ ಹಾಗೆ, ಘಟೋವಾ ಮೃತ್ಪಿಂಡೋಪ್ಯುನಿರುಪಿಚ ಧೂಮೋಗ್ನಿರಚಲ ಪಟೋವಾ ತಂತುರ್ವಾ ಪರಿಹರತಿ ಕಿಂ ಘೋರ ಶಮನಂ ವೃಥಾ ಕಂಠಕ್ಷೋಭಂ ವಸಿತರಸ ತರ್ಕವಚಸ ಪದಾಂಬೋಜಂ ಶಂಭೋರ್ಭಜ ಪರಮಸೌಖ್ಯಂ ರಜಸುದೀಹಿ. ಈ ಘಟ ಪಟ ಕುಡ್ಯ ಕುಸಲ ಯಾವುದು ನಿನಗೆ ಸಿಗಲ್ಲಪ್ಪ. ಕೊನೆಗೆ ಭಗವಂತನ ಪಾದಗಳೇ ಸರಿ. ಕಿಂತರ್ಕೇಣ ವಿತರ್ಕ್ಯತೇನ ಶತಶೋ ಜ್ಞಾನೇನ ಕಿಂ ಛಂದಸ ಕಿಂ ಪೀತೇನ ಸುಧಾರಸೇನ ಬಹುಧಾ ಸ್ವಾಧ್ಯಾಯ ಪಾಠೇನ ಕಿಂ ಅಭ್ಯಸ್ತೇನ ಚ ಲಕ್ಷಣೇನ ಕಿಮಹೋ ಧ್ಯಾನೇನ ಚೇತ್ ಸರ್ವದಾ ಲೋಕಾಲೋಕ ವಿಲೋಕನೈಕ ಕುಶಲಃ ಜ್ಞಾನೇ ಹೃದಯ ಬ್ರಹ್ಮಣಃ. ಕನ್ನಡ ಸಾಹಿತ್ಯ ಪರಿಷತ್ತಿಂದ ಸುಭಾಷಿತ ಮಂಜರಿ ಅನ್ನೋ ಗ್ರಂಥ ಪ್ರಕಟವಾಗಿದೆ. ಅದರಲ್ಲಿ ಡಾಕ್ಟರ್ NS ಅನಂತರಂಗಾಚಾರ್ಯರು ಇದನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ. ಆಗ 30 ರೂಪಾಯಿ, ಈಗ 130 ರೂಪಾಯಿ ಅಷ್ಟೇ ವ್ಯತ್ಯಾಸ ಗ್ರಂಥದ ಬೆಲೆ. ಈ ರೀತಿಯಾಗಿ ಗುರುಗಳ ಉಪದೇಶ ಅನ್ನೋದು ನೋಡಿ ಎಷ್ಟು ಮುಖ್ಯ ಅನ್ನೋದನ್ನು ಈ ಒಂದು ಮಾತಿನಿಂದಲೇ ನಮಗಿಲ್ಲಿ ಅಭಿವ್ಯಕ್ತವಾಗುತ್ತೆ. ಈ ರೀತಿಯಾಗಿ ಈ ಸಮಗ್ರವಾಗಿರ್ತಕ್ಕಂತಹ ಈ ಉಮಾಸಹಸ್ರ ಕಾವ್ಯದಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಸಂಸಾರ ವೃಕ್ಷಕ್ಕೆ ಕಾರಣವಾಗಿರ್ತಕ್ಕಂಥದ್ದೇ ಅವಿದ್ಯೆ. ಅವಿದ್ಯೆ ನಿವೃತ್ತಿಯೆಡೆಗೆ ನಮ್ಮ ಗಮನ ಸರಿಸಬೇಕು. ಮೊದಲನೇ ಸ್ತಬಕ 13ನೇ ಶ್ಲೋಕದಲ್ಲಿ ಕಾವ್ಯಕಂಠ ಗಣಪತಿ ಮುನಿಗಳ ಮಾತು, ಏತಾಂ ಆಹುಹು ಅವಿದ್ಯಾಂ ಬೀಜಂ ಸಂಸಾರ ವೃಕ್ಷ ರಾಜಸ್ಯ ಸರ್ವರಸ ಫಲಯುತಸ್ಯ ಪ್ರಾರಬ್ಧ ಬಲೇನ ದೇವಿ ದೇಹಿನಃ. ಈ ಅವಿದ್ಯಾ ಅನ್ನೋದಕ್ಕೆ ಮಹಾಮಹೋಪಾಧ್ಯಾಯ N. ರಂಗನಾಥ ಶರ್ಮರು ಶಾಂಕರ ಸೂಕ್ತ ಮಣಿಹಾರ ಎಂಬತಕ್ಕಂತಹ ಈ ಗ್ರಂಥ, ಹೆಬ್ಬೂರು ಅಲ್ಲಿಂದ ಪ್ರಕಟವಾಗಿರ್ತಕ್ಕಂಥ ಗ್ರಂಥ, ಪುಟ 86ರಲ್ಲಿ ವರ್ಣನೆ ಮಾಡ್ತಾರೆ ನೋಡಿ. ಈಗ 97ನೇ ವಸಂತದಲ್ಲಿರ್ತಕ್ಕಂಥವರು ರಂಗನಾಥ ಶರ್ಮರು ಇವತ್ತು ತಾನೇ ಬೆಂಗಳೂರಿಂದ ಮೈಸೂರಿಗೆ ಪ್ರಯಾಣ ಭರಿಸಿದ್ದಾರೆ ಅಂತ ರಾಮು ಅವರು ಒಂದು ಗಂಟೆ ಹಿಂದೆ ಹೇಳ್ತಾ ಇದ್ದರು. ಅವರು ಈ ಗ್ರಂಥದ ಒಂದು ಅನುವಾದವನ್ನು ನೋಡಿ ಎಷ್ಟು ಸೊಗಸಾಗಿ ಮಾಡ್ತಾರೆ ಅಂತ. ಅದೇ ಹೆಸರಿಟ್ಕೊಂಡು ಅದರಲ್ಲಿ ಅರ್ಧ ವಯಸ್ಸಾಗಿರ್ತಕ್ಕಂಥ ನಾನು ಅದನ್ನು ಓದ್ತಾ ಇದ್ದೀನಿ. ಅವಿದ್ಯೆ ಅಂದರೆ ಅಧ್ಯಾಸವೇ ಅವಿದ್ಯೆ, ತಮೋ ಗುಣದಿಂದ ಉಂಟಾಗುವ ಭ್ರಮೆ. ಇಷ್ಟೇನಪ್ಪ ಅವಿದ್ಯೆ ಅಂದರೆ.
ಎಷ್ಟು ಸುಲಭವಾಗಿ ಸುಲಿದ ಬಾಳೆಹಣ್ಣಿನಂತೆ ನಮ್ಮ ಮುಂದೆ ಬಿಚ್ಚಿಡ್ತಾರೆ ನೋಡಿ ರಂಗನಾಥ ಶರ್ಮರು. ತಮೋಗುಣದಿಂದ ಉಂಟಾಗುವ ಭ್ರಮೆ, ರಜೋಗುಣದಿಂದ ಉಂಟಾಗತಕ್ಕಂಥ ಭ್ರಮೆ ಕೆಲವು, ತಮೋಗುಣದಿಂದ ಉಂಟಾಗತಕ್ಕಂಥ ಭ್ರಮೆ ಕೆಲವು. ಅನಾದಿಯಾದ ಅವಿದ್ಯೆಯಿಂದ ಬ್ರಹ್ಮವಸ್ತುವಿನ ವಿಷಯದಲ್ಲಿ ಜೀವ ಜಗತ್ತು ಎಂಬ ಭ್ರಮೆ ಗಟ್ಟಿಯಾಗಿ ಕುಳಿತುಕೊಳ್ಳುತ್ತದೆ ನೋಡಿ. ಅದು ಗಟ್ಟಿಯಾಗಿ ಕೂತ್ಕೊಂಡ್ಬಿಡುತ್ತೆ. ಅದು ಅವಿದ್ಯಾ ಕಲ್ಪಿತ ನಾಮರೂಪಗಳನ್ನು ಈಶ್ವರನ ಮಾಯೆ, ಶಕ್ತಿ, ಪ್ರಕೃತಿ ಎಂದು ಹೇಳುತ್ತಾರೆ. ಅದಕ್ಕೆ ಹೇಳೋದು ಮಮ ಮಾಯಾ ದುರತ್ಯಯ. ಭಗವದ್ಗೀತೆಯಲ್ಲಿ ನನ್ನ ಮಾಯೆಯನ್ನು ಅಷ್ಟು ಸುಲಭವಾಗಿ ಗೆಲ್ಲಕ್ಕಾಗಲ್ಲಪ್ಪ. ಮಾಯಾ ಅಂತ ಪ್ರಕೃತಿಂ ವಿದ್ಯಾತ್ ಮಾಯಿನಂತು ಮಹೇಶ್ವರಂ, ಶ್ವೇತಾಶ್ವತರ ಉಪನಿಷತ್ತು. ಮಾಯಾ ಅಂದರೆ ಏನು ಅನ್ನೋದನ್ನು ವೇದಾಂತ ದೇಶಿಕರು ಹೇಗೆ ವರ್ಣನೆ ಮಾಡ್ತಾರೆ ಅನ್ನೋದನ್ನು ನಾಳೆ ದಿನದ ಉಪನ್ಯಾಸದಲ್ಲಿ ಇಟ್ಕೋತೀನಿ, ಈಗ ಬೇಡ. ಮಾಯಾ ಅವಿದ್ಯಾ ಕಲ್ಪಿತ ಎಂದು ಹೇಳಿದರೂ ಕೂಡ ಅದು 3 ವಿಧ. ಅಗ್ರಹಣ, ತಿಳಿದೇ ಇರತಕ್ಕಂಥದ್ದು. ವಿಪರೀತ ಗ್ರಹಣ, ಇನ್ನೊಂದಾಗಿ ತಿಳಿಯತಕ್ಕಂಥದ್ದು. ಸಂಶಯ, ಅದೋ ಇದೋ ನಿಶ್ಚಯಾತ್ಮಕವಾಗಿರ್ತಕ್ಕಂಥ ಜ್ಞಾನ ಇಲ್ಲ. ಈಗ ಉಪಾಧ್ಯಾಯರನ್ನು ರಾಮಸ್ವಾಮಿಗಳು ಅಂತ ತಿಳ್ಕೊಂಡ್ಬಿಟ್ರೆ ಅದು ವಿಪರೀತ ಜ್ಞಾನ. ಕೂತಿರ್ತಕ್ಕಂಥ ರಾಮಸ್ವಾಮಿಗಳು ಕೂತಿದ್ರೂ ಕೂಡ ಇಲ್ಲ ಅಂತ ನಾನು ತಿಳ್ಕೊಂಡ್ಬಿಟ್ರೆ ಅದು ತಮೋಗುಣ. ರಜೋಗುಣ ಭ್ರಾಂತಿಯಿಂದ, ಕನ್ಫ್ಯೂಷನಿಂದ ಬರ್ತಕ್ಕಂಥದ್ದು. ಇನ್ನು 3ನೇ ಸಂಶಯ ಇದೆಯಲ್ಲ, ಅದು ಏನೋ ರಾಮಸ್ವಾಮಿಗಳ ತರಹನೇ ಇದ್ದಾರಲ್ಲ, ಹೌದೋ ಇಲ್ವೋ, ಹೆಂಗೆ ಮಾತಾಡಿಸೋದು ಅಂದರೆ ಸಂಶಯ. ಅದು ನೋಡಿ 3 ರೀತಿಯಾಗಿ ಬರ್ಬೋದು ಭ್ರಮೆ ಅನ್ನೋದು. ಒಂದು ತಪ್ಪಾಗಿ ತಿಳ್ಕೊಳ್ಳೋದು, ಇನ್ನೊಂದು ಇದ್ದರೂ ಕೂಡ ಇಲ್ಲ ಅಂತ ಭಾವಿಸೋದು, 3ನೇದು ಅದೋ ಇದೋ ಸಂಶಯಾತ್ಮಕವಾಗಿ ತಿಳ್ಕೊಳ್ಳೋದು. ಅದಕ್ಕೆ ಕೃಷ್ಣ ಪರಮಾತ್ಮ ಸಂಶಯಾತ್ಮ ವಿನಶ್ಯತಿ ಒಂದೇ ಮಾತಲ್ಲಿ ಹೇಳಿರೋದು. ಸಂದೇಹ ಇಟ್ಕೊಂಡು ಹೋಗಬೇಡ, ಆಚೆ ಹೋಗುವಾಗ ಕ್ಲಿಯರಾಗಿ ಹೋಗು ಅನ್ನೋ ದೃಷ್ಟಿಯಿಂದ. ಅಧ್ಯಾಸೋ ನಾಮ ಅತಸ್ಮಿನ್ ತದ್ಬುದ್ಧಿ, ಅಲ್ಲಿ ಸಾ ಚ ಅವಿದ್ಯಾ ನ ಆತ್ಮನಃ ಸ್ವಾಭಾವಿಕೋ ಧರ್ಮ. ಬೃಹದಾರಣ್ಯಕ ಉಪನಿಷತ್ ಕೋಟ್ ಮಾಡ್ತಾರೆ ರಂಗನಾಥ ಶರ್ಮರು 4:3:20. ಅಲ್ಲಿ ಅವಿದ್ಯೆಯು ಆತ್ಮನ ಸ್ವಾಭಾವಿಕ ಧರ್ಮವಲ್ಲ. ವಿದ್ಯೆನೇ ಸ್ವಾಭಾವಿಕ ಧರ್ಮವೇ ಹೊರತು ಅವಿದ್ಯೆ ಅಲ್ಲ. ಅದಕ್ಕೆ ನೋಡಿ ರಮಣಗೀತಾನಲ್ಲಿ ಒಂದು ಮಾತು ಬರುತ್ತೆ, ವಿದ್ಯಾ ಕಥಂ ಭಾತಿ ನ ಚೇದ ವಿದ್ಯಾ ವಿದ್ಯಾಂ ವಿನಾ ಕಿಂ ಪ್ರವಿಭಾತ್ಯ ವಿದ್ಯಾ ದ್ವಯಂಚ ಕಸ್ಯೇತಿ ವಿಚಾರ್ಯ ಮೂಲೆ ಸ್ವರೂಪನಿಷ್ಠಾ ಪರಮಾರ್ಥ ವಿದ್ಯಾ. ಪಾರಮಾರ್ಥ್ಯವಾಗಿರೋದು ವಿದ್ಯೆ ಹೊರತು ಅವಿದ್ಯೆ ಅಲ್ಲ. ವಿದ್ಯಾ ದಿನಂ ಪ್ರಕಾಶತ್ವಾತ್ ಅವಿದ್ಯಾ ರಾತ್ರಿ ರುಚ್ಯತೆ. ಆ ಮಾತನ್ನು ಸ್ಪಷ್ಟವಾಗಿ ಪಂಚದಶಿ ಗ್ರಂಥದಲ್ಲಿ ವಿದ್ಯಾರಣ್ಯ ಸ್ವಾಮಿಗಳು ಅನುಗ್ರಹಿಸ್ತಾರೆ. ವಿದ್ಯೆ ಅನ್ನೋದೇ ಹಗಲು, ಅವಿದ್ಯೆ ಅನ್ನೋದೇ ರಾತ್ರಿ. ಅದಕ್ಕೆ ನಾವು ಅವಿದ್ಯೆಯಿಂದ ವಿದ್ಯೆ ಕಡೆಗೆ ಬರಬೇಕು ಅನ್ನೋ ಮಾತನ್ನು ಒತ್ತಿ ಒತ್ತಿ ಹೇಳಿರ್ತಕ್ಕಂಥದ್ದು. ಯಾರು ಅಹಂಕಾರವನ್ನು ಗೆಲ್ಲೋದಿಲ್ವೋ ಅವರಿಗೆ ಅವಿದ್ಯೆ ಬಿಡೋದಿಲ್ಲ. ಶಾಂತಾಹಂಕೃತಿ ದೋಷ ಸುಸಮಾಹಿತ ಮಾನಸಕ್ಕೋಪಿ ಪೂರ್ಣೇಂದು ಶಿಶಿರಭಾವ ರಾಜತ್ಯಾನಂದ ಸತ್ಯಚಿದ್ರಸಿಕಃ. ಸದಾಶಿವ ಬ್ರಹ್ಮೇಂದ್ರ ಆತ್ಮವಿದ್ಯಾ ವಿಲಾಸ ಗ್ರಂಥದ 21ನೇ ಶ್ಲೋಕ. ಸೊ ಒಂದು ಅಹಂ ಅನ್ನೋದು ಹೋಗದೆ ಹೋದರೆ ಅದು ಬಿಡೋದೇ ಇಲ್ಲ. ಮುಖ್ಯವಾಗಿ ಹೋಗಬೇಕಾಗಿರೋದು ಅದು. ಅಹಂ ಹೋದರೆ ದಾಸೋಹಂ ಬರಬಹುದು, ದಾಸೋಹಮ್ಮಿಂದನೂ ಮುಂದಕ್ಕೆ ಹೋಗೋಕ್ಕಾದರೆ ಸೋಹಂ ಬರ್ಬೋದು. ಅದು ಬಂದರೆ ಸೋಹಂ ಅಲ್ಲಿ ನಿಲ್ಲಬಹುದು. ಆ ಬ್ರಹ್ಮವೇ ನಾನಾಗಿದ್ದೀನಿ ಅನ್ನೋದು. ನಾನು ಬೇರೆ ಅದು ಬೇರೆ ಅಂತಲ್ಲ. ಅದಕ್ಕೇನು ಅಹಂ ಬ್ರಹ್ಮಾಸ್ಮಿ ಅಂದರೆ ಏನು ಅರ್ಥ? ಅಹಂ ಅಬ್ರಹ್ಮ ನ ಆಸ್ಮಿ ಅಂತ ಅರ್ಥ. ನಾನು ಬ್ರಹ್ಮ ಅಂದರೆ ನಾನು ಬ್ರಹ್ಮವಲ್ಲದೇ ಅಲ್ಲ ಅಂತ ಅರ್ಥ. ನಿಷೇಧವಾಗಿಯೇ ನಾವು ಹೇಳಬೇಕೇ ಹೊರತು ಇಲ್ಲದ್ರೆ ಅಪರೋಕ್ಷಾನುಭೂತಿ ಅಂತ ಯಾಕಪ್ಪ ಹೇಳಬೇಕಾಗಿತ್ತು? ಪ್ರತ್ಯಕ್ಷಾನುಭೂತಿ ಅಂತಲೇ ಹೇಳ್ಬೋದಾಗಿತ್ತಲ್ಲ. ಪ್ರತ್ಯಕ್ಷ ಅಂದರೆ ಕಣ್ಣಿಗೆ ಗೋಚರ ಅಂತ. ಕಣ್ಣು ಅನ್ನೋದು ಇಂದ್ರಿಯ, ಇಂದ್ರಿಯಕ್ಕೆ ಹುಟ್ಟಿದೆ. ಯಾವ ಹುಟ್ಟಿರೋದನ್ನು ಹುಟ್ಟಿಲ್ಲದೆ ಇರೋದನ್ನು ಗ್ರಹಿಸೋಕ್ಕಾಗಲ್ಲ. ಆದ್ದರಿಂದ ಅಪರೋಕ್ಷಾನುಭೂತಿ ಅಂತಲೇ ಹೇಳಬೇಕೇ ಹೊರತು ಪ್ರತ್ಯಕ್ಷಾನುಭೂತಿ ಅಂತ ಹೇಳೋಕ್ಕಾಗಲ್ಲ. ಪ್ರತ್ಯಕ್ಷಕ್ಕೆ ಆಪೋಸಿಟ್ ಪರೋಕ್ಷ, ಪರೋಕ್ಷಕ್ಕೆ ಆಪೋಸಿಟ್ ಅಪರೋಕ್ಷ. 2 ನೆಗೆಟಿವ್ಸ್ ಮೇಕ್ ಎ ಪಾಸಿಟಿವ್ ಅನ್ನೋ ತರಹ ನಿಷೇಧ ಮುಖಾಂತರವಾಗಿಯೇ ಹೇಳಬೇಕೇ ಹೊರತು ಬೇರೆ ರೀತಿ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಸರ್ವಜ್ಞಸ್ಯ ಈಶ್ವರಸ್ಯ ಆತ್ಮಭೂತ ಇವ ಅವಿದ್ಯಾಕಲ್ಪಿತೆ ನಾಮರೂಪೆ ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯೇ ಸಂಸಾರ ಪ್ರಪಂಚ ಬೀಜಭೂತೆ ಸರ್ವಜ್ಞಸ್ಯ ಈಶ್ವರಸ್ಯ ಮಾಯಾಶಕ್ತಿ ಪ್ರಕೃತಿರಿತಿ ಚ ಶ್ರುತಿಸ್ಮೃತ್ಯೋ ಅಭಿಲಪ್ಯೇತೆ. ಸೂತ್ರಭಾಷ್ಯ 2:1-14. ಅದರ ಮೇಲೆ ರಂಗನಾಥ ಶರ್ಮರ ಭಾಷಾಂತರ ನೋಡಿ. ಸರ್ವಜ್ಞನಾದ ಈಶ್ವರನಲ್ಲಿ ಕೂಡಿ ಹೋಗಿದೆಯೋ ಎಂಬಂತೆ ಇರತಕ್ಕವು ಅವಿದ್ಯಾಕಲ್ಪಿತವಾದ ನಾಮರೂಪಗಳು. ಯಾವ ನಾಮವೂ ಸತ್ಯವಲ್ಲ, ಯಾವ ರೂಪವೂ ಸತ್ಯವಲ್ಲ. ಅದಕ್ಕೇ
ಅಸ್ತಿ ಭಾತಿ ಪ್ರಿಯಂ ರೂಪಂ ನಾಮ ಚೈತ್ಯಂಶ ಪಂಚಕಂ ಆದ್ಯಂತ್ರಯಂ ಬ್ರಹ್ಮರೂಪಂ ಜಗದ್ರೂಪಂ ತಥೋದ್ವಯಂ. ಅದಕ್ಕೆ ಮಾತು ಬಂದಿರೋದು. ಅಸ್ತಿ ಭಾತಿ ಪ್ರಿಯಂ, ಈ ಮೂರೂ ಕೂಡ ಆತ್ಮನ ಸ್ವರೂಪ. ಆದರೆ ನಾಮ ಮತ್ತು ರೂಪಗಳು ದೇಹ ಧರ್ಮಗಳು. ಹುಟ್ಟಿದ ಕೂಡಲೇ ನಾಮಕರಣ ಯಾಕೆ ಮಾಡಬೇಕಾಯಿತು? XYZ ABC ಅಂತ ಕರೆದ್ರೆ ಚೆನ್ನಾಗಿರುತ್ತಾ? ಅದಕ್ಕೋಸ್ಕರ ರಾಮ, ಕೃಷ್ಣ, ಗೋವಿಂದ, ವಾಸುದೇವ ಅಂತ ಹಿಂದಿನ ಕಾಲದಲ್ಲಿ ಹೆಸರಿಡ್ತಾ ಇದ್ದಿದ್ದು. ಈಗಾದರೆ ಕೀರ್ತಿ, ಪ್ರೀತಿ, ಪ್ರೇತಿ, ಅದೇನು ಗಂಡು ಮಗುನೋ ಹೆಣ್ಮಗುನೋ ಅದು ಗೊತ್ತಾಗಲ್ಲ. ಕೋಯೆಡ್ ಕಾಲೇಜಲ್ಲಿ ಮೇಷ್ಗತಿ ಬೇಡ. ಅಟೆಂಡೆನ್ಸ್ ತೊಗೊಳ್ಳೋವಾಗ ಕೀರ್ತಿ ಅಂದರೆ ಒಬ್ಬ ಹುಡುಗಿ ಉತ್ತರ ಕೊಡ್ತಾಳೆ, ಪ್ರೀತಿ ಅಂದರೆ ಒಬ್ಬ ಹುಡುಗ ಉತ್ತರ ಕೊಡ್ತಾನೆ. ಯೂನಿಸೆಕ್ಷುವಲ್ ಡ್ರೆಸ್ ತರಹ ಯೂನಿಸೆಕ್ಷುವಲ್ ನೇಮ್ಸ್ ಆಗಿಬಿಟ್ಟಿದೆ, ಭಾಳ ಕಷ್ಟ. ಸರ್ವಜ್ಞನಾದ ಈಶ್ವರನಲ್ಲಿ ನೋಡಿ, ವಾಸುದೇವ ಅಂದರೆ ಜ್ಞಾಪಕ ಬರುತ್ತೆ. ECG ಸುದರ್ಶನ್ನು ಟಾಪ್ ರ್ಯಾಂಕಿಂಗ್ ಫಿಸಿಸಿಸ್ಟು. ಯಾವುದೇ ಸೈನ್ಸ್ ಎಕ್ಸ್ಪೆರಿಮೆಂಟ್ ಆಗಲಿ ಅವರು ವಾಸನಾತ್ ವಾಸುದೇವಸ್ಯ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಆ ಶ್ಲೋಕ ಹೇಳಿದೆ. ಹಿ ವಿಲ್ ನಾಟ್ ಗಿವ್ ಎ ಲೆಕ್ಚರ್ ಆನ್ ಸೈನ್ಸ್ ಫಾರ್ ಯುವರ್ ಇನ್ಫಾರ್ಮೇಷನ್. ಆ್ಯಂಡ್ ಹಿ ಈಸ್ ನಾಟ್ ಈವನ್ ಎ ಬಾರ್ನ್ ಹಿಂದೂ. ಇಫ್ ಯು ಗೋ ಎ ಸ್ಟೆಪ್ ಫಾರ್ವರ್ಡ್, ನಮಗೆ ಅದು ಬೇಕಾಗಿಲ್ಲ. ಆದರೆ ಆ ಡೈಮೆನ್ಷನ್ ಬೇಕಾದರೆ ಜಾರ್ಜ್ ಸುದರ್ಶನ್ ಅವರಿಗೆ ಎಂತಹ ಕಾಳಜಿ ಇದೆ ನೋಡಿ. ಆ ಕಾಳಜಿ ನಮಗಿಲ್ವಲ್ಲ. ನಾವು ಬಿಟ್ಕೋತಾ ಇದ್ದೀವಿ, ಬೇರೆಯವರು ಪಡ್ಕೋತಾ ಇದ್ದಾರೆ. ಅದು ದುರಂತ ನಮಗಾಗಿರ್ತಕ್ಕಂಥದ್ದು. ನಮ್ಮ ಸ್ವತ್ತು ನಮಗೆ ಬೇಕಾಗಿಲ್ಲ. ಮ್ಯಾಕ್ಡೊನಾಲ್ಡ್ ಸೆಡ್ ಸೋ, ಕೋಲ್ಬ್ರೂಕ್ ಸೆಡ್ ಸೋ, ವಿಂಟರ್ನಿಟ್ ಸೆಡ್ ಸೋ. ವಾಟ್ ಡಿಡ್ ಸಾಯಣ ಸೇ? ವಾಟ್ ಡಿಡ್ ವೆಂಕಟ ಮಾಧವ ಸೇ? ವಾಟ್ ಡಿಡ್ ಉವ್ವಟ ಸೇ? ವಾಟ್ ಡಿಡ್ ಕಯ್ಯಟ ಸೇ? ಅದು ನಮಗೆ ಬೇಕಾಗಿಲ್ಲ. ಅಲ್ಲಿಂದ ಬೇಕಾಗಿದ್ದು ಮಾತ್ರ ಕೋಟ್ ಮಾಡ್ತೀವಿ ಹೊರತು ಇದನ್ನು ಯಾಕೆ ಕೋಟ್ ಮಾಡಬಾರ್ದು? ಒಂದು ನೆನಪಿಟ್ಕೊಳ್ಳಿ ದಯವಿಟ್ಟು. ವಾಟ್ ಎವರ್ ಇಸ್ ಇಂಡಿಯನ್, ಯು ಅಕ್ಸೆಪ್ಟ್ ಇಟ್ ಫಸ್ಟ್ ಆ್ಯಂಡ್ ದೆನ್ ಕ್ವೆಶ್ಚನ್ ಇಟ್. ವಾಟ್ ಎವರ್ ಇಸ್ ಫಾರಿನ್, ಯು ಕ್ವೆಶ್ಚನ್ ಇಟ್ ಫಸ್ಟ್ ಆ್ಯಂಡ್ ದೆನ್ ಅಕ್ಸೆಪ್ಟ್ ಇಟ್. ಅದು ನಾವು ಬೆಳೆಸ್ಕೋಬೇಕಾಗಿರೋದು. ಪೂರ್ವಾಗ್ರಹಗಳು ನಮಗಿರಬಾರ್ದು. ಯಾರಿಂದ ಬಂದರೂ ಒಳ್ಳೆ ಮಾತು ಸ್ತುತ್ಯಾರ್ಹವೇ. ಆನೋಭದ್ರ ಕರ್ತವೋ ಎಂತ ವಿಶ್ವತಃ ಅಂತ ಹೇಳ್ತಕ್ಕಂಥ ಋಗ್ವೇದ ಋಷಿಗಳ ಪರಂಪರೆಯಲ್ಲಿ ಬಂದಿರತಕ್ಕಂಥವ್ರು. ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಮೀ ಫ್ರಮ್ ಎವ್ರಿ ಆ್ಯಂಗಲ್. ಆದರೆ ಭಾರತೀಯ ಹೇಳಿರೋದನ್ನು ಮೊದಲು ಒಪ್ಕೊಳ್ಳಿ. ನೀವು ಒಪ್ಕೊಂಡು ಆಮೇಲೆ ಪ್ರಶ್ನೆ ಮಾಡಿ ಅವನನ್ನು. ಆದರೆ ಪಾಶ್ಚಾತ್ಯರು ಹೇಳಿದ್ದನ್ನು ಮೊದಲು ಪ್ರಶ್ನೆ ಮಾಡಿ ಆ ಪ್ರಶ್ನೆಗೆ ಅದು ಸರಿ ಹೊಂದಿದರೆ ಆಮೇಲೆ ಅದನ್ನು ಒಪ್ಕೊಳ್ಳಿ ದಯವಿಟ್ಟು. ಈ ಮೆಥಡಾಲಜಿ ನಾವು ಫಾಲೋ ಮಾಡಿದರೆ ಎಲ್ಲೂ ಕೂಡ ಎಡುವುದಿಲ್ಲ. ಆ ಪೂರ್ವಾಗ್ರಹಗಳು ನಮಗಿರಬಾರ್ದು ಯಾವತ್ತೂ ಕೂಡ. ಆ ರೀತಿಯಾಗಿ ಲೋಕದಲ್ಲಿ ನಾವು ಪ್ರಯತ್ನ ಮಾಡಬೇಕು. ತಾಮಸೋ ಹಿ ಪ್ರತ್ಯಯ ಆವರಣಾತ್ಮಕತ್ವಾತ್ ಅವಿದ್ಯಾ ವಿಪರೀತಗ್ರಾಹ ಸಂಶಯ ಉಪಸ್ಥಾಪಕ ಆಗ್ರಹಣಾತ್ಮಕೋ ವಾ. ಭಗವದ್ಗೀತಾ ಭಾಷ್ಯ 13ನೇ ಅಧ್ಯಾಯ 2ನೇ ಶ್ಲೋಕ. ಅವಿದ್ಯೆ ಎಂಬುದು ತಾಮಸವಾದ ತಿಳುವಳಿಕೆ, ಅದು ಮುಸುಕಿನಂತೆ ಸತ್ಯವನ್ನು ಮರೆಮಾಚುತ್ತದೆ. ನೋಡಿ, ಯಾವತ್ತೂ ಕೂಡ ಶಾಶ್ವತವಾಗಿ ಸತ್ಯವನ್ನು ಮರೆಮಾಚಕ್ಕಾಗಲ್ಲ. ಯಾಕೆ ಅಂದರೆ ಸತ್ಯ ಬಂದೇ ಬರುತ್ತೆ ಆಚೆ. ರಷ್ಯಾ ದೇಶದಲ್ಲಿ ಒಂದು ನಾಣ್ಣುಡಿ ಇದೆ, ಈವನ್ ಇಫ್ ಯು ಟ್ರೈ ಟು ಬರಿ ಟ್ರೂತ್ ಇನ್ ಎ ಗೋಲ್ಡನ್ ಕಾಫಿನ್ ಇಟ್ ವಿಲ್ ಬಿ ಔಟ್ ಅಂತ. ನೀವು ಶಾಶ್ವತವಾಗಿ ಸತ್ಯವನ್ನು ಹುಗ್ದಿಡೋಕ್ಕಾಗಲ್ಲ. ಅದೇ ಸುಳ್ಳು ಹೇಳೋರಿಗೆ ಒಳ್ಳೆ ಜ್ಞಾಪಕ ಶಕ್ತಿ ಇರಬೇಕು. ಇಲ್ಲದೆ ಹೋದರೆ ಅವರು ಹೇಳಿ ಸುಳ್ಳಲ್ಲಿ ಅವರೇ ಸಿಹಾಕೋತಾರೆ. ಎ ಲಯರ್ ಶುಡ್ ಹ್ಯಾವ್ ಎ ಗುಡ್ ಮೆಮರಿ. ಎ ಟ್ರೂತ್ ಟೆಲ್ಲರ್ ನೀಡ್ ನಾಟ್ ಹ್ಯಾವ್ ಎ ಗುಡ್ ಮೆಮರಿ. ಯಾಕೆಂದರೆ ನೆನ್ನೆನೂ ಅದೇ ಸತ್ಯ, ಇವತ್ತು ಅದೇ ಸತ್ಯ, ನಾಳೆನೂ ಅದೇ ಸತ್ಯ. ಯಾಕೆ? ತ್ರಿಕಾಲ ಅಬಾಧ್ಯತ್ವಂ ಸತ್ಯತ್ವಂ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಆ ವಾಕ್ಯದ ಮೇಲೆ ಆಚಾರ್ಯ ಶಂಕರ ಭಾಷ್ಯ ಯದ್ರೂಪೇಣ ಯನ್ನಿಶ್ಚಿತಂ ತತ್ತದ್ರೂಪನ್ನ ವ್ಯಭಿಚರತೀತಿ ಸತ್ಯಂ ತ್ರಿಕಾಲಾಬಾಧ್ಯತ್ವಂ ಸತ್ಯತ್ವಂ ಯದ್ರೂಪೇಣ ಯನ್ನಿಶ್ಚಿತಂ ತತ್ತದ್ರೂಪಂ ವ್ಯಭಿಚರತೀತಿ ಅನೃತಂ. ಇದು ಭಾಷ್ಯ. ಹಾಗಿದ್ರೆ ಪ್ರಪಂಚ ಏನು? ಕೇವಲ ತೋರಿಕೆ ಮಾತ್ರ. ಹೇಗೆ? ಒಬ್ಬ ಬಂಜೆಯ ಮಗ, ಅಂಡರ್ಲೈನ್ ಮಾಡಿಕೊಳ್ಳಿ, ಬಂಜೆಯ ಮಗ ಮರುಮರೀಚಿಕೆ ನೀರಿನಲ್ಲಿ ಸ್ನಾನ ಮಾಡಿಕೊಂಡು ಗಗನಕುಸುಮವನ್ನೇ ಹೂವಾಗಿ ಮುಡುಕೊಂಡು ಮೊಲದ ಕೋಡನ್ನೇ ಆಯುಧವನ್ನಾಗಿಟ್ಟುಕೊಂಡು ಯುದ್ಧಕ್ಕೆ ಬರ್ತಾ ಇದ್ದಾನೆ ಅನ್ನೋ ಮಾತು ಎಷ್ಟು ಸತ್ಯವೋ ಈ ಪ್ರಪಂಚವೂ ಅಷ್ಟೇ ಸತ್ಯ. ಮೃಗದೃಷ್ಣಾಂಬಸಿ ಸ್ನಾತಃ ಕಪುಷ್ಪಕೃತಶೇಖರ ಯೇಷ ವಂದ್ಯಾಸುತೋ ಯಾತಿ ಶಶಶೃಂಗಧನುರ್ಧರ. ಶಂಕರ ಭಾಷ್ಯ, ನನ್ನ ಮಾತಲ್ಲ. ಮೊದಲೆತ್ಕೋತ ಬಂಜೆ ಮಗ ಅಂದ್ರೇ ಇಲ್ಲ. ಒಂದು ಸುಳ್ಳಲ್ಲ, ಸುಳ್ಳು ಟು ದ ಪವರ್ ಆಫ್ 4. ಅದು ಬರೀ ಸುಳ್ಳಿನ ಕಂತೆನೇ ಅದು. ಹಾಗಿದೆಯಪ್ಪ ಪ್ರಪಂಚ. ಅದನ್ನು ಸತ್ಯ ಅಂತ ಒಪ್ಕೊಂಡು ಒದ್ದಾಡ್ತಿರಲ್ಲಪ್ಪ, ಏನಪ್ಪ ಮಾಡೋದು? ಅದಕ್ಕೆ ನೋಡಿ ಹೇಳ್ತಾರೆ, ವಸ್ತುವಿನ ಯಥಾರ್ಥತೆಗೆ ವಿರುದ್ಧವಾದದ್ದನ್ನು ಗ್ರಹಿಸುವಂತೆ, ಸಂಶಯವನ್ನುಂಟು ಮಾಡುವಂತೆ, ವಿಷಯವನ್ನು ಗ್ರಹಿಸದಂತೆ ಮಾಡುತ್ತದೆ. ಆದ್ದರಿಂದ ಇದನ್ನು ನಾವು ದಾಟಬೇಕು. ಭಯಂ ಹಿ ನಾಮ ಅವಿದ್ಯಾ ಕಾರ್ಯಂ. ಬೃಹದಾರಣ್ಯಕ ಉಪನಿಷತ್ತು 3:2-1.
ಭಯ ಎಂಬುದು ಅವಿದ್ಯೆಯಿಂದ ಹುಟ್ಟತಕ್ಕದ್ದು. ವಿದ್ಯೆ ಇರೋರಿಗೆ ಯಾರಿಗೂ ಭಯ ಇಲ್ಲ. ಜ್ಞಾನಿಗಳಾಗಿರೋರಿಗೇನು ಭಯ? ಶರೀರವೇ ನಾನು ಅಲ್ಲ ಅಂತ ಇಟ್ಕೊಂಡಿರೋರಿಗೇನು ಭಯ? ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅವನ ಶರೀರಕ್ಕೆ. ಬ್ರಹ್ಮೇಂದ್ರ ಜೀವನದಲ್ಲಿ ಏನಾಯಿತು? ಒಬ್ಬ ನವಾಬ ಕತ್ತಿ ತಿರುಗಿಸ್ತಾ ಇದ್ದಾಗ ತೋಳು ಕಟ್ಟಾಗಿಬಿಟ್ಟು ತೋಳು ಕೆಳಗೆ ಬಿದ್ದೋಯ್ತು. ಅವರು ಆ ಕಡೆ ಗಮನವೇ ಇಲ್ಲದೆ ಮುಂದೆ ನಡ್ಕೊಂಡು ಹೋಗ್ತಾನೆ ಇದ್ದಾರೆ. ಆಮೇಲೆ ಅವನಿಗೇನೆ ಪಶ್ಚಾತ್ತಾಪ ಆಗಿಬಿಟ್ಟು ಆ ತೋಳನ್ನು ತಂದು ಕೊಟ್ಟರೆ ಏನಿಲ್ಲ, ತೋಳನ್ನು ಸುಮ್ಮನೆ ಹಿಂಗೆ ಸೇರಿಸ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇದ್ದಾರೆ ಅಷ್ಟೆ. ಕಟ್ಟಾಗಿದ್ದೂ ಗೊತ್ತಿಲ್ಲ, ಬಿದ್ದಿದ್ದೂ ಗೊತ್ತಿಲ್ಲ, ಅವ್ನು ಕೊಟ್ಟಿದ್ದೂ ಗೊತ್ತಿಲ್ಲ, ಮತ್ತೆ ಕೂಡ್ಕೊಂಡಿದ್ದೂ ಗೊತ್ತಿಲ್ಲ. ಆ ಮಟ್ಟದಲ್ಲಿ ಯಾರಾದರೂ ಇದ್ದರೆ ಅವರಿಗೆ ನಿಜವಾದ ಅರ್ಥದಲ್ಲಿ ಜೀವನ್ಮುಕ್ತಿ ದೊರಕಿದೆ. ಅವರು ಅವಧೂತರು, ಅವರು ಜ್ಞಾನಿಗಳು ಅಂತ ಕರೆಸ್ಕೊಳ್ಳೋದಕ್ಕೆ ಲಾಯಕ್ಕಾಗಿರೋರು. ನಮಗೆ ಅಲ್ಲಿ ಚಪ್ಪಲಿ ಬಿಟ್ಟು ಇಲ್ಲಿ ಮೆಟ್ಲು ಹತ್ತೋವಾಗ ಸಣ್ಣಕ್ಕೇನಾದರೂ ಒಂದು ಒಳಗೆ ಹೋಗಲಿ ಕಾಲಿಗೆ, ಅದನ್ನು ತೆಗೆದು ಬಿಸಾಕೋ ತನಕ ನಮಗೆ ಮನಸ್ಸು ನೆಮ್ಮದಿನೇ ಇರಲ್ಲ. ನಮ್ಮ ಸ್ಥಿತಿ ಅಷ್ಟೇ, ಅವರೆಲ್ಲಿ ನಾವೆಲ್ಲಿ. ಸೊ ಅದಕ್ಕೇ ಯಾವಾಗಲೂ ಕೂಡ ಈ ಭಯವನ್ನು ದಾಟಬೇಕಾದ್ರೆ ನಾವು ಈ ಅವಿದ್ಯೆಯನ್ನು ದಾಟಬೇಕು ಅನ್ನೋದನ್ನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ. ಇನ್ನು ಕಾವ್ಯ ಮಟ್ಟಕ್ಕೆ ನಾವು ಬರೋದಾದರೆ ನನಗೆ ನಿಜವಾಗ್ಲೂ ವ್ಯಥೆ ಆಗುತ್ತೆ. ಇನ್ನಿರೋದು 10 ನಿಮಿಷ. ಏನು ಅಂತ ಹೇಳಲಿ ಕಾವ್ಯದ ಬಗ್ಗೆ, ಅದೊಂದು ಸಮುದ್ರ. ಅದು ಅನುಪ್ರಾಸ ಅಲಂಕಾರಕ್ಕೆ ನೋಡಿ 36ನೇ ಸ್ತಬಕ ಜ್ವಲಂತ ಉದಾಹರಣೆ. ರಾಜಸುಂದರಾನ ನಾಮ ರಾಲ ರಾಜಗಾಮಿನಿ ರಾಜಮೌಲಿ ವಲ್ಲಭ ಮೃಗಾದಿರಾಜ ಮಧ್ಯಮ ರಾಜಮಾನ ವಿಗ್ರಹ ವಿರಾಜಮಾನ ಸದ್ಗುಣ ರಾಜತೆ ಮಹೀಧರೆ ಮದಂಬಿಕಾ ವಿರಾಜತೆ ಪೂರ್ಣಿಮಾ ಸುಧಾಮರೀಚಿ ಸುಂದರಾಸ್ಯ ಮಂಡಲ ಫುಲ್ಲ ಪದ್ಮಪತ್ರ ದೀರ್ಘ ಸಂಪ್ರಸನ್ನ ಲೋಚನ ಪುಣ್ಯಭೂಮಿ ಸೇವನಾಯ ಪುತ್ರಮೇತದಚ್ಯುತಂ ಪೂರ್ಣಕಾಮಮಾದಧಾತು ಪಾದಲಗ್ನಮಂಬಿಕಾ. ಈ ರೀತಿಯಾಗಿ ಅನುಪ್ರಾಸಾಲಂಕಾರಕ್ಕೆ ಅನೇಕ ಉದಾಹರಣೆಗಳು ದೊರೆಯುತ್ತೆ ನಿಮಗೆ. ಇನ್ನು ಯುಗ್ಮಕಾಲಂಕಾರ ನೋಡಿ, ಎರಡೆರಡು ಪದಗಳು ಒಟ್ಟೊಟ್ಟಿಗೆ ಬರೋದಕ್ಕೆ ಉದಾಹರಣೆ ತೆಗೆದುಕೋಬೇಕು ಅಂದರೆ 40ನೇ ಸ್ತಬಕ. ವಿಕೃತೌ ಪ್ರಕೃತಿರ್ದೈವಂ ವಿಷಯೇ ವಿಷಯೇ ಸತ್ತಾ ದೈವಂ ದೃಷ್ಟೌ ಪ್ರಮತಿರ್ದೈವಂ ಧ್ಯಾನೇ ನಿಷ್ಠಾ ದೈವಂ ಸ್ಫೂರ್ತೌ ಮಾಯಾದೇವಂ ಚಲನೆ ಶಕ್ತಿರ್ದೈವಂ ತೇಜಸಿ ಲಕ್ಷ್ಮೀರ್ದೈವಂ ಶಬ್ದೇ ವಾಣಿ ದೈವಂ ಹೃದಯೇ ಜೀವದ್ದೇವಂ ಶೀರ್ಷೆ ಧ್ಯಾನದ್ದೈವಂ ಚಕ್ಷುಷಿ ರಾಜದ್ದೈವಂ ಮೂಲೆ ಪ್ರತಪದ್ದೈವಂ ಶ್ರಾವಂ ವೇದ್ಯಂ ದೈವಂ ನಾಮಂ ರಾಧ್ಯಂ ದೈವಂ ಸ್ಮಾರಂ ಧಾರ್ಯಂ ದೈವಂ ವಾರಂ ಸ್ತುತ್ಯಂ ದೈವಂ. ಈ ರೀತಿ ಬರುತ್ತೆ. ಏನು ಪೊಯಿಟ್ರಿ, ಏನು ಕಾಂಪೋಸಿಷನ್ ಅದು ಅಂದರೆ ಅಡ್ಮಿರಬಲ್ ಕಾಂಪೋಸಿಷನ್ನು. ಯಾರು ಮನಸ್ಕನಸಲ್ಲೂ ಕೂಡ ಈ ತರಹ ಮಾಡ್ಕೊಳ್ಳೋಕ್ಕಾಗಲ್ಲ. ಪದಗಳೇ ಬಂದು ಅಲ್ಲಿ ಕೂತ್ಕೊಳ್ಳುತ್ತೆ. ಋಷೀಣಾಂ ಪುನರಾದ್ಯಾನಾಂ ವಾಚಮರ್ಥೋನು ಧಾವತಿ ಅಂತ ಒಂದು ಮಾತು ಹೇಳ್ತಾನೆ ಭವಭೂತಿ. ಸಾಮಾನ್ಯರಿಗೆ ವಿಷಯ ಇಟ್ಕೊಂಡು ಶಬ್ದಗಳಿಗೆ ಪರದಾಡೋದು ನಮ್ಮಂಥವರ ಜಾಳು. ಮಹಾತ್ಮರಿಗೆ ಒಂದು ವಿಷಯ ಬಂದ ಕೂಡಲೇ ಪದಗಳು ಪುಂಖಾನುಪುಂಖವಾಗಿ ಬರ್ತಾ ಹೋಗುತ್ತೆ. ನನ್ನನ್ನು ತೆಗೆದುಕೋ, ನನ್ನನ್ನು ಬಿಡಬೇಡ ಅಂತ. ಅದಕ್ಕೆ ಹೇಳ್ತಾರೆ, ಬಾಣ ನೆವರ್ ವೆಂಟ್ ಇನ್ ಸರ್ಚ್ ಆಫ್ ವರ್ಡ್ಸ್ ಕೇಮ್ ರಶಿಂಗ್ ಟುವರ್ಡ್ಸ್ ಬಾಣ ಅಂತ. ಏನು 13 ಪುಟ ಒಂದೇ ವಾಕ್ಯ ಇದಲ್ಲ ಬಾಣನ ಕಾದಂಬರಿಯಲ್ಲಿ. ತಸ್ಮಾ ಸಮಸ್ತ ಕ್ಷತ್ರವರ್ಗ ಪಾಟನ ವರಿಷ್ಠ ಧಾರಾ ಪರಶ್ವದ ಭರಣ ಭೀಷಣ ವೇಷ ಭರ್ಗವ ಬಂಗಾತ ಪರಿಚ್ಛಿನ್ನತರ ಶೌರ್ಯಶಾಲಿನಿ ಅಂತ ಭೋಜ ಪರಶುರಾಮನನ್ನು ವರ್ಣನೆ ಮಾಡ್ತಾನೆ. ಯಾವುದು ಶ್ರೀರಾಮ ಯಾವುದು ಪರಶುರಾಮ ಅಂತ ಹೇಳೋಕ್ಕೆ ನೀವು ಬಿಡಿಸಿ ಹೇಳಲೇಬೇಕಾಗಿಲ್ಲ. ಮಹಾಪ್ರಾಣಗಳು ಪರಶುರಾಮ, ಅಲ್ಪ ಪ್ರಾಣಗಳು ಶ್ರೀರಾಮ. ಸಮಸ್ತ ಕ್ಷತ್ರವರ್ಗ ಪಾಠನ ವರಿಷ್ಠ ಧಾರ ಪರಶ್ವದ ಭರಣ ಭೀಷಣ ವೇಷ ಭಾರ್ಗವ ಭಂಗಾತ್, ಅದು ಪರಶುರಾಮ. ಶ್ರೀರಾಮನ ಹತ್ರ ಬಂದರೆ ಸೌಜನ್ಯ ಭಾಜನೆ ಜನಾನುರಾಗ ನಿಲಯೇ ನಿರ್ಮತ್ಸರೆ ವತ್ಸಲೆ ವತ್ಸೆ. ಒಂದಾದ್ರೂ ಮಹಾಪ್ರಾಣ ಇದೆಯಾ? ಅದು 14ನೇ ಶತಮಾನದಲ್ಲಿ ಪ್ರೀ ರಾಫಲೈಟಿಕ್ ಪೋಯಟ್ಸು ಡಾಂಟೆ ಗ್ಯಾಬ್ರಿಯಲ್ ರಾಸೆಟ್ಟಿ ಏನು ಹೇಳ್ದ? ಸೌಂಡ್ ಶುಡ್ ಎಕೋ ದ ಸೆನ್ಸ್ ಅಂತ. Don't you find sound echoing the sense in this work of Champu Ramayana? Don't place cart before the horse. Which is horse, which is cart, you should know. ಅದರಿಂದ ಭೋಜ ಅವರನ್ನು ಅನುಕರಿಸಿಲ್ಲ, ಅವರು ಭೋಜನ ಅನುಕರಿಸಿದ್ದಾರೆ. ಅದು ನೆನಪಿರಲಿ ನಿಮಗೆ. You have to dispassionately quote from the West, but show limitations of West and highlight greatness of our culture. ಅದು ನನ್ನ ಧ್ಯೇಯ. ನನಗೆ ಪೂರ್ವಾಗ್ರಹಗಳಿಲ್ಲ. ಗಣೇಶ್ ಅವರಿಗೆ 17-18 ಭಾಷೆ ಬರುತ್ತೆ. ಎಂತಹ ಮಹತ್ತರವಾಗಿರ್ತಕ್ಕಂಥ ಸೌಭಾಗ್ಯ ನೋಡಿ. ನಮ್ಗೆ 6-7 ಭಾಷೆ ಬರೋಷ್ಟೊತ್ತಿಗೆ ಒದ್ದಾಡೋಗ್ಬಿಡ್ತೀವಿ ಕಷ್ಟಪಟ್ಟು. ಅವರಿಗೆ ಅನಾಯಾಸವಾಗಿ ಬರುತ್ತೆ 17-18 ಭಾಷೆ, ಇನ್ಕ್ಲೂಡಿಂಗ್ ಗ್ರೀಕ್ ಆ್ಯಂಡ್ ಲ್ಯಾಟಿನ್. ಏನು ಹುಡುಗಾಟನಾ?
ದಟ್ ಹಸ್ ಬಿಕಮ್ ಎನ್ ಎಕ್ಸ್ಪ್ರೆಷನ್. ಇಟ್ ಈಸ್ ಗ್ರೀಕ್ ಆ್ಯಂಡ್ ಲ್ಯಾಟಿನ್ ಟು ಹಿಮ್ ಅಂದರೆ ಹಿ ಡಸ್ ನಾಟ್ ನೋ ಅಂತ. ಬಟ್ ಅವರಿಗೆ ದಟ್ ಈಸ್ ಕ್ವೈಟ್ ನ್ಯಾಚುರಲ್ ಫಾರ್ ಹಿಮ್. ಹಾಗೆ ಇನ್ನು ದಶಮಹಾವಿದ್ಯೆಗಳ ಬಗ್ಗೆ ಹೇಳೋದಾದರೆ 38ನೇ ಸ್ತಬಕದಲ್ಲಿ ನೋಡಿ, ಕಾಳಿ, ತಾರಾ, ಷೋಡಶಿ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತ, ಧೂಮವತಿ, ಬಗಲ, ಮಾತಂಗಿ, ಕಮಲ. ಈ 10ಕ್ಕೆ ದಶಮಹಾವಿದ್ಯೆಗಳು ಅಂತ ಕರೀತಕ್ಕಂಥದ್ದು. ಕಾಳಿ ಅಂದ್ರೇನು, ಎಲ್ಲವನ್ನೂ ಸಂಹರಿಸ್ತಕ್ಕಂತಹ ಅಧಿಷ್ಠಾತ್ರಿ ದೇವತೆ. ತಾರಾ ಅಂದ್ರೇನು, ಹಿರಣ್ಯಗರ್ಭವಾದ ವಿಸ್ತೃತ ದೇಶ. ಹಿರಣ್ಯಗರ್ಭ ಸಮವರ್ತತಾಗ್ರೇ ಭೂತಸ್ಯ ಜಾತಪತಿರೇಕ ಆಸೀತ್ ಸದಾಧಾರ ಪೃಥಿವೀಂದ್ಯಾಮುತೆ ಮಾಂ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಆ ಮಾತಿಟ್ಕೊಂಡು ಸಿಮ್ಲಾದ ಲೋಯರ್ ಮಾಲಿನ ಶಿವಾಲಿಕ್ ರೇಂಜಸ್ನ ಆಪೋಸಿಟ್ ಕೆನ್ ಸ್ಕೂಲ್ನ 2/3 ವಾಸವಾಗಿರ್ತಕ್ಕಂಥ ಅಭಿರಾಜ ರಾಜೇಂದ್ರ ಮಿಶ್ರಾ ಅವರು ಕಸ್ಮೈ ದೇವಾಯ ಹವಿಷಾ ವಿಧೇಮ ಅಂತ ಒಂದು ಖಂಡಕಾವ್ಯವನ್ನು ರಚನೆ ಮಾಡಿದ್ದಾರೆ. ಯಾವ ದೇವತೆಗಳಿಗೆ ನಾನು ಅರ್ಪಣೆ ಮಾಡಲಿನಪ್ಪ, ಎಲ್ಲರೂ ಮಹಾದೇವತೆಗಳೇ. ಟು ಹೂಮ್ ಶುಡ್ ಐ ಆಫರ್ ಮೈ ರೆಸ್ಪೆಕ್ಟ್ಸ್? ಅದು ಮನುಷ್ಯನ ಒಂದು ವಿನಯ. ಷೋಡಶಿ ನೋಡಿ, ಸಂಪೂರ್ಣತೆ ಸಮಗ್ರತೆಯ ಪ್ರತೀಕ ಷೋಡಶಿ ಅಂದರೆ 16 ಅಂತ. ನಮ್ಮಲ್ಲಿ 16 ಅನ್ನೋದಕ್ಕೆ ಅನೇಕ ಹೇಳಿಕೆಗಳಿದೆ ನೋಡಿ. ಪ್ರಾಪ್ತೇತು ಷೋಡಶೇ ವರ್ಷೆ ಗಾರ್ಧಬೀಪಿ ಅಪ್ಸರಾಯತೆ ಅಂತ ಒಂದು ಮಾತು. 16ನೇ ವಯಸ್ಸಿಗೆ ಹೆಣ್ಣು ಕತ್ತೇನು ಅಪ್ಸರೆ ಥರ ಕಾಣುತ್ತಂತೆ. ಅದಕ್ಕೆ ಸೈಕಾಲಜಿಸ್ಟ್ ಹೇಳ್ತಾರೆ, ಡೋಂಟ್ ಎವರ್ ಟ್ರಸ್ಟ್ ದ ಬ್ಯೂಟಿ ಆಫ್ ಎ ಗರ್ಲ್ ವೆನ್ ಶಿ ಅಟೈನ್ಸ್ ದ ಏಜ್ ಆಫ್ 16. ಇಫ್ ಶಿ ಕ್ಯಾನ್ ನಾಟ್ ರಿಟೈನ್ ದಟ್ ಬ್ಯೂಟಿ ಫಾರ್ 8 more years till 24, ಡೋಂಟ್ ಎವರ್ ಕಾಲ್ ಹರ್ ಆಸ್ ಬ್ಯೂಟಿಫುಲ್ ಅಂತ. 24 ವರ್ಷ ತನಕ ಅವಳಿಗೆ ಆ ಸೌಂದರ್ಯ ಇದ್ದರೆ ಅವಳು ಸುಂದರಿ, ಇಲ್ಲದೆ ಹೋದ ದರಿ. ಸುಂದರಿವಾ ದರಿವಾ ಅಂತ ಬರುತ್ತೆ ಒಂದು ಕಡೆ, ಅದಕ್ಕೋಸ್ಕರ ಹೇಳಿದೆ. ಇನ್ನು 4ನೇದು ನೋಡಿ, ಭುವನೇಶ್ವರಿ. ಲೌಕಿಕ ಸಂಪತ್ತಿಗೆ ಅಧಿಷ್ಠಾತ್ರವಾಗಿರ್ತಕ್ಕಂಥವಳು ಭುವನೇಶ್ವರಿ. ಆಮೇಲೆ 5ನೇದು ಭೈರವಿ. ಆಸೆ ಆಮಿಷಗಳಿಂದ ವಿನಾಶ, ಸಾವು ಇದನ್ನು ಉಂಟು ಮಾಡ್ತಕ್ಕಂಥವಳು. ಆಮೇಲೆ ಚಿನ್ನಮಸ್ತ. ಹೆಸರೇ ನೋಡಿ ಹೆಂಗಿದೆ ಅಂತ. ತನ್ನ ಕತ್ತರಿಸಿದ ತಲೆಯಿಂದ ತನ್ನ ರಕ್ತವನ್ನೇ ಕುಡಿಯುತ್ತಾ ಇರತಕ್ಕಂಥ ಸ್ವಯಂ ನಷ್ಟ ಶಕ್ತಿ ಅದು ಚಿನ್ನಮಸ್ತ ವಿದ್ಯೆ ಅಂದರೆ. ಇನ್ನು ಧೂಮವತಿ. ಪ್ರಪಂಚ ಬೆಂಕಿಯಿಂದ ನಷ್ಟವಾದಾಗ ಕೇವಲ ಹೊಗೆ ಇರತಕ್ಕಂಥ ಸ್ಥಿತಿ, ಅದು ಧೂಮವತಿ. ಧೂಮ ಅಂದರೆ ನಿಮಗೆ ಗೊತ್ತಿರೋ ಹಾಗೇ ಹೊಗೆ ಅಂತ. ತಾರ್ಕಿಕರು ಕೊಡ್ತಕ್ಕಂತಹ ಸುಪ್ರಸಿದ್ಧವಾಗಿರೋ ಉದಾಹರಣೆ ತಮಗೆಲ್ಲ ಗೊತ್ತೇ ಇದೆ. ಪರ್ವತೋ ವನ್ಯಮಾನ್ ಧೂಮಾತ್ ಯಥಾ ಮಹಾನಸಃ. ಪರ್ವತದಲ್ಲಿ ಬೆಂಕಿ ಇದೆ, ಹೇಗೆ ಅಂತ ದೂರದಿಂದ ನಾನು ಹೊಗೆಯನ್ನು ಕಾಣ್ತಾ ಇದ್ದೀನಿ. ಅವನು ಕೊಡೋ ಉತ್ತರ ಏನೋ, ಯಥಾ ಮಹಾನಸಃ, ಅಡುಗೆ ಮನೆ ತರಹ ಅಂತ. ಈಗಿನ ಕಾಲದ ಅಡುಗೆ ಮನೇಲಿ ಧೂಮವೇ ಇರೋದಿಲ್ಲ. ಅದಕ್ಕೆ ಒಂದು ವಿಶೇಷಣ ಸೇರಿಸ್ಬೇಕು, ಯಥಾ ಪ್ರಾಚೀನ ಮಹಾನಸವತ್ತು ಅಂತ. ಬರೀ ಮಹಾನಸ ಅಲ್ಲ, ಪ್ರಾಚೀನ ಮಹಾನಸವತ್ತು. ಈಗ ಗ್ಯಾಸ್ ಒಲೆಯಲ್ಲಿ ನೀವು ಅಡುಗೆ ಮಾಡುವಾಗ ಧೂಮ ಎಲ್ಲ ಬಂತಲ್ಲಿ. ಸೊ ಅದರಿಂದ ಇನ್ನು 8ನೇದು ಬಗಲ. ಅಸೂಯೆ, ದ್ವೇಷ, ಕ್ರೌರ್ಯದ ಪ್ರತೀಕ. 9ನೇದು ಮಾತಂಗಿ. ಎಲ್ಲರನ್ನೂ ಹಿಡಿದಲ್ಲಿ ಇಟ್ಕೊಳ್ತಕ್ಕಂತಹ ಶಕ್ತಿ. 10ನೇದು ಕಮಲ. ಶುದ್ಧ ಚೈತನ್ಯ ಮತ್ತು ಲಕ್ಷ್ಮೀ ಸ್ವರೂಪ. ಇದು ಮುಖ್ಯವಾಗಿ ದಶಮಹಾವಿದ್ಯೆಗಳನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ಇದೊಂದು ಅಗಾಧವಾಗಿರ್ತಕ್ಕಂಥ ಶಾಸ್ತ್ರಗರ್ಭಿತವಾಗಿರ್ತಕ್ಕಂಥ ಮಹಾಕಾವ್ಯ. ಅದರಿಂದ ಶಾಸ್ತ್ರ ಹೇಳೋಕ್ಕೆ ಹೋದರೆ ಕಾವ್ಯ ಬಿಟ್ಟು ಹೋಗುತ್ತೆ, ಕಾವ್ಯ ಹೇಳೋಕ್ಕೆ ಹೋದರೆ ಶಾಸ್ತ್ರ ಬಿಟ್ಟು ಹೋಗುತ್ತೆ. ಯಾಕಂದರೆ ನನಗೆ ಎರಡೂ ಗೊತ್ತಿಲ್ಲ. ಆದ್ದರಿಂದ ಐ ಕ್ಯಾನ್ ಡೂ ಪರ್ಫೆಕ್ಟ್ ಜಸ್ಟಿಸ್ ಟು ಬೋತ್ ಬಿಕಾಸ್ ಐ ಡೋಂಟ್ ನೋ ಎನಿಥಿಂಗ್. ಸೊ ಆ ದೃಷ್ಟಿಯಿಂದ ನಿಷ್ಪಕ್ಷಪಾತವಾಗಿ ಇದನ್ನು ವಿವೇಚನೆ ಮಾಡಬಹುದು. ಇಷ್ಟೆಲ್ಲ ಹೇಳಿ ಕೊನೆಗೆ ಒಂದು ಶ್ಲೋಕ ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ಅದು ಯಾರ ಶ್ಲೋಕ ಅಂದರೆ ಡಿ ವಿ ಜಿಯವರ ಶ್ಲೋಕ. ಇಷ್ಟೂ 1000 ಶ್ಲೋಕವನ್ನು ಒಂದು ಶ್ಲೋಕದಲ್ಲಿ ನೀವು ಸಮ್ಮರೈಸ್ ಮಾಡಬಹುದಾದರೆ ಎಷ್ಟು ಚೆನ್ನಾಗಿದೆ ಆ ಶ್ಲೋಕ ಅನ್ನೋದಕ್ಕೆ ನಿಮಗೆ ಹೇಳ್ತೇನೆ ನೋಡಿ. ವಾಸಿಷ್ಠಂ ವ್ಯಾಸದಿಷ್ಟಂ ವಚನಮನುಸರದ್ ಬಭಾಷೆ ಯತೀಂದ್ರ ವಿದ್ಯಾರಣ್ಯಸ್ತದಗ್ರಂ ಮತಮುಪದಿದಿಷು ಗೋಕಲೆ ಗಾಂಧಿಮುಖ್ಯಾ ಶಕ್ಯಂ ರಾಜ್ಯಾದಿಲೋಕ್ಯಂ ಚರಿತುಮಿಹ ಪರಜ್ಞಾನಿನ ಸಮ್ಯಗಿತ್ಥಂ ಸೋಸೌ ರಾಷ್ಟ್ರೀಯ ಧರ್ಮ ಪ್ರಸರತು ನಿತರಾಂ ಸತ್ಯ ನಿತ್ಯ ಪ್ರತಿಷ್ಠ. ಇಷ್ಟೇ ಉಮಾಸಹಸ್ರದ 1000 ಶ್ಲೋಕಗಳ ಸಾರ ಒಂದು ಡಿ ವಿ ಜಿಯವರ ಶ್ಲೋಕ. ಅದರ ಮೇಲೆ ಗಣೇಶ್ ಅವರ ಭಾಷಾಂತರ ಓದಿಬಿಟ್ಟು 2ನೇ ದಿನದ ಉಪನ್ಯಾಸವನ್ನು ನಿಲ್ಲಿಸ್ಕೋತಾ ಇದ್ದೀನಿ. ವಸಿಷ್ಠ ಮತ್ತು ವ್ಯಾಸರ ವಚನಗಳನ್ನು ಅನುಸರಿಸಿ. ಯಾಕೆ? ವಾಸಿಷ್ಠ ಗಣಪತಿ ಮುನಿಗಳವರು ವಸಿಷ್ಠ ಗೋತ್ರೋದ್ಭವರು. ಅದಕ್ಕೆ ಯಾರು ವಸಿಷ್ಠ ಗೋತ್ರೋದ್ಭವರು ಅವರು ವಾಸಿಷ್ಠರು ಅಂತ ಆ ಹೆಸರನ್ನು ಪಡ್ಕೋತಕ್ಕಂಥವ್ರು. ಹೇಗೆ ಅಂದರೆ ಕಶ್ಯಪ ಗೋತ್ರೋದ್ಭವರು ಕಾಶ್ಯಪರು ಅಂತ ಹೇಳೋ ಹಾಗೆ.
ಶಾಂಡಿಲ್ಯ ಗೋತ್ರೋದ್ಭವರು ಶಾಂಡಿಲ್ಯ ಅಂತ ಇಟ್ಕೊಳ್ಳೋ ಹಾಗೆ ನಾಮಕರಣ, ಭಾರದ್ವಾಜ ಗೋತ್ರೋದ್ಭವರು ಭಾರದ್ವಾಜ್ ಅಂತ ಇಟ್ಕೊಳ್ಳೋ ಹಾಗೆ. ವಸಿಷ್ಠ ಮತ್ತು ವ್ಯಾಸರ ವಚನಗಳನ್ನು ಅನುಸರಿಸಿ ಇಹಪರ ಜ್ಞಾನಿಯೊಬ್ಬನೇ ಸಕಲ ರಾಜ್ಯಾದಿ ಲೌಕಿಕ ವ್ಯವಹಾರಗಳನ್ನು ಚೆನ್ನಾಗಿ ನಡೆಸಬಲ್ಲ ಎಂಬ ಮಾತನ್ನು ಯತಿವರೇಣ್ಯರಾದ ವಿದ್ಯಾರಣ್ಯರು, ವಿಭೂತಿ ಪುರುಷ ವಿದ್ಯಾರಣ್ಯ ಅಂತ ದಯವಿಟ್ಟು ಆ ಪುಸ್ತಕ ತೆಗೆದು ನೋಡಿ, ಗಣೇಶ್ ಅವ್ರದ್ದು. ಅದ್ರ ಮೇಲೆ ಒಂದು ಪುಸ್ತಕನೇ ಬರೆದಿದ್ದಾರೆ ಅವರು, ವಿಭೂತಿ ಪುರುಷ ವಿದ್ಯಾರಣ್ಯ ಅಂತ. ವಿದ್ಯಾರಣ್ಯರು ಏನು, ಅವರ ಕೊಡುಗೆ ಏನು ಅನ್ನೋದು ನಿಮ್ಗೆ ಅರ್ಥವಾಗುತ್ತೆ. ವಿದ್ಯಾರಣ್ಯರು ಮುನ್ನ ಹೇಳಿದ ಮಾತನ್ನೇ, ಹಿಂದೆ ಹೇಳಿರ್ತಕ್ಕಂಥ ಮಾತನ್ನೇ ಗೋಖಲೆ, ಗಾಂಧಿ ಮುಂತಾದವರು ಉಪದೇಶಿಸಿದರು. ಅಂತಹ ರಾಷ್ಟ್ರೀಯ ಧರ್ಮವು ಸದಾ ಸತ್ಯ ನಿತ್ಯ ಪ್ರತಿಷ್ಠವಾಗಿ ಪಸರಿಸಲಿ. ಇದು ಗಣೇಶ್ ಅವರ ಭಾಷಾಂತರ DVG ಅವರ ಶ್ಲೋಕದ ಮೇಲೆ. ಮುಳ್ಳು 12 ತೋರಿಸಿರೋದ್ರಿಂದ ಇನ್ನು ಕಾಲಾಯ ತಸ್ಮೈ ನಮಃ ಕಾಲೋ ಜಗದ್ಭಕ್ಷಕಃ ಅಂತ ಇಟ್ಕೊಂಡು ಕಾವ್ಯಕಂಠ ಗಣಪತಿ ಮುನಿಗಳ ಶಾಸ್ತ್ರಗರ್ಭಿತವಾಗಿರ್ತಕ್ಕಂತಹ 20ನೇ ಶತಮಾನದ ಮಹಾಕಾವ್ಯದ ಕೆಲವು ತುಣುಕುಗಳನ್ನು ಮಾತ್ರ ಪರಿಚಯ ಮಾಡಿಕೊಡ್ತಕ್ಕಂತಹ ಸುಸಂದರ್ಭ ಒದಗಿ ಬಂದಿದ್ದಕ್ಕೆ ತಮಗೆಲ್ಲರಿಗೂ ವಂದಿಸಿ 2ನೇ ದಿನದ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. 3ನೇ ಮತ್ತು ಕಡೆಯ ಉಪನ್ಯಾಸ ಈ ಮಾಲಿಕೆಯಲ್ಲಿ ನಾಳೆ ದಿವಸ 6:30 ಗಂಟೆಗೆ ಇದೆ. ಶತಾಧಿಕ ಗ್ರಂಥಕರ್ತೃಗಳಾಗಿರ್ತಕ್ಕಂತಹ ವೇದಾಂತ ದೇಶಿಕರ ಹಯಗ್ರೀವ ಸ್ತೋತ್ರದ ಕೆಲವು ತುಣುಕುಗಳನ್ನು ತಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ರಮಣಾರ್ಪಣ ಮಸ್ತು.